ವಿನಾಯಕ್ ಭಟ್ ಗಾಳಿಮನೆಯವರು ಈ ಒಂದು ವೇದಿಕೆಗೆ ನಮ್ಮ ಕಾಂತಾವರ ಸಂಘದ ಅಧ್ಯಕ್ಷರಾದ ಶ್ರೀ ನಾರಾಯಣ ಮಸಾಲೆಯವರು, ಗೌರವ ಅಧ್ಯಕ್ಷರಾದ ನಿತ್ಯಾನಂದ ಪೈಯವರು ಹಾಗೂ ಕಾರ್ಕಳ ವಲಯದ ಅಧ್ಯಕ್ಷೆಯಾದ ಮಿತಪೂರ್ವ ಮೇಡಮ್ನವರು ಹಾಗೂ ಉಪನ್ಯಾಸವನ್ನ ನೀಡುತ್ತಿರುವಂತಹ ಶ್ರೀ ವಿನಾಯಕ್ ಭಟ್ ಗಾಳಿಮನೆ ಇವರನ್ನೆಲ್ಲ ಆತ್ಮೀಯವಾಗಿ ನಮ್ಮ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಂದಿನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ನಾಗರಿಕ ಸಂಘದಲ್ಲಿ ಆಕ್ಟಿವ್ ಆಗಿ ಅಥವಾ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಜಯರಾಮ್ ಕಾಮತರ್ ಅವರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಬನ್ನಿ. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। या कुन्देन्दु तुषारहारधवला या शुभ्रवस्त्रान्विता या वीणा दंडमकरमंडिता या वीणावरदंडमंडितकरा या श्वेतपद्मासना या ब्रह्माच्युत शंकर प्रभृति देवी सरस्वती भगवती निश्चेच ज्ञात्यापहा ಇವಳೇ ವೀಣಾ ಪಾಣಿ ವಾಣಿ ತುಂಗಾತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪ್ರಣಪುಣಿತೆ ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಸುಜನ ಸುಪ್ರೀತೆ ಪಾರಿಜಾಸನ ಹೃದಯ ವಿರಾಜಿತೆ ನಾರದ ಜನನಿ ಸುಜನ ಸುಪ್ರೀತೆ ಇವಳೇ ವೀಣಾ ಪಾಣಿ ವಾಣಿ ತುಂಗಾತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಆದಿಶಂಕರ ಅರ್ಚಿತ ಮಧುರೆ ನಾದ ಪ್ರಿಯೇ ನವ ಮಣಿಮಯ ಹಾರೇ ವೇದಾಖಿಲ ಶಾಸ್ತ್ರ ಆಗಮ ಹಾರೇ ವಿದ್ಯಾದಾಯಿನಿ ಯೋಗ ವಿಚಾರೇ ಇವಳೇ ವೀಣಾ ಪಾಣಿ ವಾಣಿ ತುಂಗಾತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಓಂ ಅಸತೋ ಮಾ ಸದ್ಗಮಯ ತಮಸೋರ್ಮಾ ಜ್ಯೋತಿರ್ಗಮಯ ಪ್ರತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರಸ್ವತಿಯ ಸ್ತುತಿಯೊಂದಿಗೆ ಉತ್ತಮವಾಗಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಿರಿಯರಾದ ಜಯರಾಮ್ ಕಾಮತ್ ಅವರು. ಸರ್ ತಮಗೆ ಈ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಇಲ್ಲಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಗೌರವಾಧ್ಯಕ್ಷರಾದ ಶ್ರೀ ನಿತ್ಯಾನಂದ ಪೈಯವರು. ನಮಸ್ಕಾರ. ಕನ್ನಡ ಸಂಘ ಕಾಂತಾವರ, ಅಲ್ಲಮ ಪ್ರಭು ಪೀಠ ಕಾಂತಾವರ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಇವರು ಜಂಟಿ ಆಶ್ರಯದಲ್ಲಿ ವರ್ಷ ಪೂರ್ತಿಯಾಗಿ ಮಹಾಭಾರತದ ಕಥೆಯನ್ನ ನಾವು ಕೇಳ್ತಾ ಇದ್ದೇವೆ. ಇದು 4ನೇ ಚತುರ್ಥ ಸೋಪಾನ. ನೂರಾರು ಕಥೆಗಳು ಇದನ್ನ ನಡೆಸಿಕೊಡಲಿಕ್ಕಿದ್ದಾರೆ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಅವರನ್ನ ಈ ಮೂರು ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ
ಮೊಗಸಾಲೆ ಅವರು ನಮ್ಮೊಟ್ಟಿಗಿದ್ದಾರೆ. ಈ ಮಹಾಭಾರತ, ರಾಮಾಯಣ ಮತ್ತು ಪರಿಷತ್ ಉಪನಿಷತ್ನ ನಮಗೆ ಪರಿಚಯಿಸಿ ಕೊಟ್ಟು ಅದರ ಹಿಂದೆ ಪೂರ್ತಿ ಕೆಲಸ ಮಾಡ್ತಾ ಇರುವವರು ಡಾಕ್ಟರ್. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಚಿತ್ರಪ್ರಭಾ ಹೆಗ್ಡೆ ಮೇಡಮ್ ಅವರು ಕಾರ್ಯಕ್ರಮವನ್ನು ಚೆಂದಾಗಿ ಚೊಕ್ಕವಾಗಿ ಪ್ರತಿ ಕಾರ್ಯಕ್ರಮವನ್ನು ಎಲ್ಲ ರೀತಿಯಿಂದ ಆಯೋಜಿಸಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮ್ಮೆಲ್ಲರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುವಂತಹ ನಮ್ಮ ಗೌರವಾಧ್ಯಕ್ಷರಾದ ಶ್ರೀ ನಿತ್ಯಾನಂದ ಪೈ ಅವರಿಗೆ ಸರ್ ತಮಗೂ ಕೂಡ ಸಂಘಟನೆಗಳ ಪರವಾಗಿ ಆತ್ಮೀಯ ಸ್ವಾಗತ. ಈ ನಮ್ಮ ಸಂಘಟನೆಗಳ ಕೆಲವೊಂದು ನಿಯಮಗಳನ್ನು ಹಮ್ಮಿಕೊಂಡು ಈಗಾಗಲೇ ಇದೆ, ನಡೆಸಿಕೊಂಡು ಬರ್ತಾ ಇದ್ದಾರೆ. ಮೊಗಸಾಲೆಯವರ ಒಂದು ನೇತೃತ್ವದಲ್ಲಿ ತುರಾಯಿಗಳಿಲ್ಲ. ವೇದಿಕೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಆ ಗೌರವಕ್ಕೆ ಎಷ್ಟು ಚ್ಯುತಿ ಬರದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಯಾವುದೇ ಶಾಲು ಹೊದಿಸಿ ಸಂಭ್ರಮಾಚರಣೆ ಮಾಡುವಂತಹ ಒಂದು ಆ ಪದ್ಧತಿಯನ್ನ ನಾವು ರಾಜ್ಯ ಮಟ್ಟದಿಂದ ಸೂಚನೆಯನ್ನ ಬಂದ ಪ್ರಕಾರ ಮಾಡ್ತಾ ಇದ್ದೇವೆ. ಇಲ್ಲಿ ಹೆಚ್ಚು ನಾವು ಅದಕ್ಕೆ ಮಹತ್ವವನ್ನು ಕೊಡ್ತಾ ಇರುವುದು ನಾವು ಹಮ್ಮಿಕೊಂಡಿರುವಂತಹ ವಿಷಯ. ಈ ಸಂಘಟನೆಯ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ನಾವು ಮುಂದಿನ ಪೀಳಿಗೆಗೆ ರವಾನಿಸುವಂತಹ ಕೆಲಸ, ಅತ್ಯುತ್ತಮವಾದ ಕೆಲಸವನ್ನ ನಾವು ಈ ಸಂಘಟನೆಗಳ ಮೂಲಕ ಮಾಡ್ತಾ ಇದ್ದೇವೆ. ಈಗ ನಮ್ಮ ಇಂದಿನ ಉಪನ್ಯಾಸ 106 ಕಥೆಗಳು ಚತುರ್ಥ ಸೋಪಾನವನ್ನು ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಸರ್. ತಮಗೆ ಈ ಸಮಯ. गुरुं गणपतिं दुर्गां भास्करं शिवं अच्युतं ब्रह्माणं गिरिजां लक्ष्मीं वाणीं वन्दे विभूतये। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं उदीरये। गुरवे नमः। गुरुचरणारविन्दाभ्यां नमः। 3 ವಿಶಿಷ್ಟವಾದಂತಹ ಸಂಘಟನೆಗಳು ಸೇರಿಕೊಂಡು ಆಯೋಜನೆ ಮಾಡ್ತಾ ಇರುವಂತಹ ಮಹಾಭಾರತ ಭಾವದೀಪ ಇದರ 4ನೆಯ ಸೋಪಾನದಲ್ಲಿ ನಾವಿದ್ದೇವೆ. 106 ಕಥೆಗಳು ಎನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಇವತ್ತಿನ ಉಪನ್ಯಾಸವನ್ನು ಯಥಾವಧಿಯಾಗಿ ತಮ್ಮ ಜೊತೆಯಲ್ಲಿ ತಮ್ಮ ಮುಂದೆ ಬಿತ್ತರಿಸುವಂತಹ ಪ್ರಯತ್ನದಲ್ಲಿದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸಭಾಸದರಾಗಿರುವಂತಹ ಗೌರವಾನ್ವಿತ ಎಲ್ಲ ಪ್ರೇಕ್ಷಕ ಬಂಧುಗಳನ್ನು ಅತ್ಯಂತ ಗೌರವದಿಂದ ಅಭಿವಂದಿಸಿ ಈ ಉಪನ್ಯಾಸಕ್ಕೆ ಮುಂದಡಿಯಿಡುತ್ತಾ ಇದ್ದೇನೆ. ಆತ್ಮೀಯರೇ, ವೈಶಾಖ ಮಾಸ ಆರಂಭ ಆಗಿದೆ. ಒಳಗೂ ಕಾಲಗಣನೆಯಲ್ಲಷ್ಟೇ ವೈಶಾಖ ಅಲ್ಲ, ಹೊರಗೂ ವೈಶಾಖದ ಛಳ ನಮ್ಗೆ ಅರ್ಥ ಆಗ್ತಾ ಇದೆ. ಮೊಗಸಾಲೆ ಅವರು ಬಂದ ತಕ್ಷಣದಲ್ಲೇ ಹೇಳಿದ್ರು, ಚಿತ್ರಪ್ರಭಾ ಹೆಗ್ಡೆ ಅವರು ಹೇಳಿದ್ರು, ಬಿಸಿಲು ಹೆಚ್ಚಾಗಿದೆ, ಹಾಗಾಗಿ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ನಮಗೆ ಸಂಖ್ಯೆಯನ್ನ ನಾವು ಗಣನೆಗೆ ತೆಗೆದುಕೊಳ್ಳುವುದೇ ಅಲ್ಲ, ಅದರಲ್ಲೂ ನಾನೊಬ್ಬ ಸಂಸ್ಕೃತ ಮೇಷ್ಟ್ರಿಗೆ ಮುಂದ್ಗಡೆ 5 ರಿಂದ 10 ಮಕ್ಕಳಿದ್ರೆ ಬಹಳ ದೊಡ್ಡ ಸಂಖ್ಯೆ. ನಿಮ್ಗೆ ಗೊತ್ತಿರೋದು, ನಾನೇನು ಹೇಳ್ಬೇಕು ಅಂತಿಲ್ಲ. ಹಾಗಾಗಿ
ಒಂದಿಬ್ಬರು ಮಕ್ಕಳಿದ್ದಾಗಲೂ ಪಾಠ ಮಾಡಿದ್ದಿದೆ. 2 ಮಕ್ಕಳಿಗೆ ವರ್ಷ ಇಡಿ 2 ವರ್ಷ ಪಾಠ ಮಾಡಿದ್ದಾರೆ. ಈಗಲೂ ನೆನಪಿದೆ. ಅಂತದೆಲ್ಲ ಇರೋದ್ರಿಂದ ನಮಗೆ ಕುರ್ಚಿ ಖಾಲಿ ಕಂಡ್ರು ತೊಂದರೆ ಇಲ್ಲ, ಖಾಲಿ ಕುರ್ಚಿ ಕಂಡ್ರು ತೊಂದರೆ ಇಲ್ಲ. ನಮ್ದು ಸರಾಗವಾಗಿ 1 ತಾಸು ನಿಮ್ದೇನು ಅವಧಿ ಇದೆ, ನೀವಿದ್ದೀರಿ, ನಿಮ್ಮ ವೇದಿಕೆಯಲ್ಲಿ ಇರುವವರಿದ್ದೀರಿ, ಮುಂಭಾಗದಲ್ಲಿ ಬಂದವರು ಬಹಳ ಸಂತೋಷ, ಹಿರಿಯರಿದ್ದೀರಿ, ಸರಾಗವಾಗಿ ಹೋಗುತ್ತೆ. ಮಹಾಭಾರತದ 3 ಸ್ತರಗಳನ್ನು ನಾವು ನೋಡಿದ್ವಿ. ವೈಶಾಖ ಮಾಸ ಅಂತ ಅದೇನು ಕಾರಣ ನೆನಪು ಮಾಡಿಕೊಂಡೆ. ಮಾಘ ಮಾಸದಲ್ಲಿ ಆರಂಭ ಆಯ್ತು, ಮಾಘ ಫಾಲ್ಗುಣ 2 ಆಯ್ತು, ಚೈತ್ರ ವೈಶಾಖ. ನಾವು ಸ್ವಲ್ಪ ಆ ತಿಂಗಳುಗಳ ಬಗ್ಗೆ ಹೆಚ್ಚು ಅದರಿಂದ ಚಿಂತನೆ ಇರೋದ್ರಿಂದ ನಾನು ಅದನ್ನೇ ಹೆಚ್ಚು ಬಳಸ್ತೇನೆ. ಅಕ್ಷಯ ತದಿಗೆ ಹತ್ತಿರದಲ್ಲಿದೆ, ಎಲ್ಲರಿಗೆ ಅದನ್ನ ಶುಭ ತರಲಿ ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲ ಅಕ್ಷಯವಾಗಲಿ, ನಮ್ಮ ಸುಖ ಸಂತೋಷಗಳೆಲ್ಲ ಅಕ್ಷಯವಾಗಲಿ ಅಂತ ಪ್ರಾರ್ಥಿಸ್ತೇನೆ ದೇವರಲ್ಲಿ. ಆ ಅಕ್ಷಯ ತದಿಗೆಗೂ ಮತ್ತು ಮಹಾಭಾರತಕ್ಕೂ ಸಂಬಂಧ ಇದೆ, ಮುಂದೆ ಕಥೆ ಬರುತ್ತೆ. ಆದ್ರೆ ಇವಾಗ ಸಾಂದರ್ಭಿಕವಾಗಿ ಈ ಸಂದರ್ಭಕ್ಕೆ ಹೇಳ್ಬಿಡ್ತೇನೆ, ಒಂದೇ ಮಾತಲ್ಲಿ ಹೇಳ್ತೇನೆ, ಮತ್ತೆ ವಿಶೇಷವಾಗಿ ಹೇಳ್ಬೇಕಾದದ್ದು ಅಗತ್ಯ ಇಲ್ಲ. ಆ ಸಂದರ್ಭಕ್ಕೆ ಹೇಳೋಣ. ಅಕ್ಷಯ ತದಿಗೆಗೆ ಮತ್ತು ಅಕ್ಷಯ ಪಾತ್ರೆಗೆ ಸಂಬಂಧ ಇದೆ. ಇಷ್ಟು ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಪಾಂಡವರು ವನವಾಸದಲ್ಲಿದ್ದಾಗ ಹೇಗೆ ಊಟ ಮಾಡಿದ್ರು, ದ್ರೌಪದಿ ಹೇಗೆ ಊಟ ಬಡಿಸ್ತಾ ಇದ್ರು, ಯಾವ ನೆಲೆಯಲ್ಲಿ ಅವರಿಗೆ ಊಟಕ್ಕೆ ಅನುಕೂಲ ಆಯಿತು ಹೇಳೋದ್ರ ಬಗ್ಗೆ ಸೂರ್ಯನಿಂದ ಪ್ರದತ್ತವಾದಂತಹ ಅಕ್ಷಯ ಪಾತ್ರೆ ಇದೆಯಲ್ಲ, ಅದು ಅಕ್ಷಯ ಹೇಗೋ ಅದೇ ಒಂದು ಕಾರಣದಿಂದ ಅಕ್ಷಯ ತದಿಗೆ, ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿವಸ ವಿಶೇಷವಾದ ಆಚರಣೆ ಬಂತು ಅಂತ ಒಂದು ಅದಕ್ಕೆ ಕಥೆ ಇದೆ, ಪೌರಾಣಿಕವಾದ ಕಥೆ. ಇನ್ನು ಧಾರ್ಮಿಕವಾದ ಆಚರಣೆಗಳಿಗೆ ಬೇರೆ ರೀತಿಯ ಕಥೆಗಳಿದ್ದಾವೆ, ಇಲ್ಲ ಅಂತಲ್ಲ. ಏನೇ ಇರಲಿ, ಅಕ್ಷಯವಾಗಲಿ. ನಾವು ಎಲ್ಲ ವಿಷಯಗಳಲ್ಲಿ ಕೂಡ ಲೋಕಾಹ ಸಮಸ್ತ ಸುಖಿನೋಭವಂತು ಅಂತ ಹೇಳುವ ಬಹಳ ವ್ಯಾಪಕವಾದ ಚಿಂತನೆಯಲ್ಲಿರುವಂತಹ ಒಂದು ಹಿನ್ನೆಲೆಯಲ್ಲಿ ಬಂದವು. ಈ ರಾಮಾಯಣ ಮಹಾಭಾರತಾದಿಗಳೆಲ್ಲ ಅದರಲ್ಲೇ ಬಂದಿತ್ತು. ಹಾಗಾಗಿ ಸುಖ ಸಂತೋಷಗಳ ಅಕ್ಷಯವಾಗಲಿ, ಅದಕ್ಕಿಂತ ಮಿಗಿಲಾಗಿ ಸಮಾಧಾನ ಅಕ್ಷಯವಾಗಲಿ. ಬಹಳ ಮುಖ್ಯವಾದದ್ದು ಸುಖ ಸಂತೋಷದ ಮುಂದಿನ ಹಂತವಾಗಿ ನಾವು ಸಮಾಧಾನ ಅಂತ ಹೇಳ್ತೀವಿ. ಆ ಸಮಾಧಾನ ಅಕ್ಷಯವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಉಪನ್ಯಾಸ, ಕಳೆದ ತಿಂಗಳಿನಲ್ಲಿ ನಾವು ಮುಖ್ಯವಾಗಿ ಹೇಳಿದ್ದು ಧೃತರಾಷ್ಟ್ರಾದಿಗಳ ಕಥೆಯನ್ನು ಹೇಳಿದ್ವಿ. ಅದಕ್ಕೂ ಅವರಿಗೆ ಭೀಷ್ಮ ಹೇಗೆ ವಿವಾಹ ಮಾಡಿಸಿದ ಎನ್ನುವುದನ್ನು ಹೇಳಿದ್ವಿ. ಅಲ್ಲಿಯ ವರೆಗಿನ ಕಥೆಯನ್ನು ನೋಡಿ ಇವತ್ತು 100 ಮಕ್ಕಳ ಕಥೆಯನ್ನು ಹೇಳುತ್ತಿದ್ದೇವೆ. ಮಹಾಭಾರತದ ದೃಷ್ಟಿಕೋನದಲ್ಲಿ ಮಹಾಭಾರತ ಅಂತ ವರ್ತಮಾನದಲ್ಲಿ ನಾವು ಯಾವುದನ್ನ ಕೇಳಿಕೊಂಡು ಹೇಳಿಕೊಂಡು ಯಾವುದನ್ನು ಹೆಚ್ಚು ಮುಖ್ಯವಾದ ಅಂಶ ಅಂತ ತಿಳ್ಕೊಳ್ತೀವೋ ಅದರ ಬೀಜವಾಪನ ಈ 100 ಮಕ್ಕಳು. ನಮಗೆ ತುಂಬಾ ಸಮಸ್ಯೆಗಳು ಬಂದ್ರೆ 100 ಸಮಸ್ಯೆ ಮಾರಾಯ ಅಂತ ಅಲ್ಲಿವರೆಗೆ ಬಂದಿದೆ ಆ ವಿಷಯ ಅನ್ನೋದಕ್ಕೆ ಹೇಳಿದ್ದಷ್ಟೇ. 108 ಸಮಸ್ಯೆಗಳಿದೆ, 100 ಸಮಸ್ಯೆ ಇದೆ. 100 ಇದ್ದಾವಪ್ಪ ಏನ್ ಹೇಳೋದು ಗೊತ್ತಾಗೋದಿಲ್ಲ. ಅಂದ್ರೆ 100 ಅಂತಂದ್ರೂ ಅಷ್ಟಿದೆ, ಅದ್ರೊಳಗೆ ಇಷ್ಟಿದೆ. ಹಾಗಾಗಿ ಅಷ್ಟು ಇಷ್ಟು ಸೇರಿಸಿದ್ರೆ ಅದೇನ್ ಸಿಗುತ್ತೋ ಅದೇ ಮಹಾಭಾರತ. ಇಲ್ಲಿ ಆರಂಭವಾಗುವಂತದ್ದು ಕಳೆದ ಸಲದ ವಿಷಯದ ಒಂದು ಸಂಬಂಧದಲ್ಲಿ ನೋಡುತ್ತಿದ್ರೆ, ಕೊನೆಯದಾಗಿ ನಾವು ಹೇಳಿದಂತಹ ವಿಷಯ ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖ ಪಾತ್ರವಾಗಿ ಗುರುತಿಸಲ್ಪಟ್ಟವನು ಮತ್ತು ಗೌರವಿಸಲ್ಪಟ್ಟವನು ಮತ್ತು ಅತ್ಯಂತ ಗಣನೀಯವಾದಂತಹ ನೆಲೆಯಲ್ಲಿ ತನ್ನ ಬದುಕನ್ನು ಸಾಗಿಸಿದವನು ಮಹಾಮಹಿಮ ಎನ್ನುವ ಗೌರವವನ್ನು ಪಡೆದ ಭೀಷ್ಮ. ದೇವವ್ರತ ನಾಮಕ ಭೀಷ್ಮ, ಗಾಂಗೇಯ, ಶಾಂತನವ, ಹೀಗೆ ಬೇರೆ ಬೇರೆ ಹೆಸರು ಹೇಳ್ಬೋದು. ಅವನೊಬ್ಬ ಸ್ಥಿರಪ್ರಜ್ಞನಾಗಿ ಇಡೀ ಮುಂದಿನ ಕಥೆಗಳಿಗೂ ಕೂಡ ಒಬ್ಬ ಏನು ಒಂದು ವಸ್ತು ಸ್ವರೂಪದಲ್ಲಿ ಅವನಿರ್ತಾನೆ. ಅಂತಹ ಭೀಷ್ಮನಿಗೆ ಯಾವಾಗ ಈ ವ್ಯಾಸರ ಕಾರಣದಿಂದ ಮಕ್ಕಳು ಹುಟ್ಟಿದ್ರು, ವ್ಯಾಸರ ನಿಯೋಗ ಪದ್ಧತಿಯ ಮೂಲಕ ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಮಕ್ಕಳನ್ನು ಪಡೆದುಕೊಳ್ಳುವಂತಹ ಒಂದು ಅವಕಾಶ ಇದೆ ಅಂತ ಗೊತ್ತಾಗಿ ಸತ್ಯವತಿ ತನ್ನ ಕಥೆಯನ್ನೆಲ್ಲ ಹೇಳಿ ಆ ಕಥೆಯ ಮೂಲಕ ವ್ಯಾಸ ತನ್ನ ಮಗನಿದ್ದಾನೆ ಎನ್ನುವುದನ್ನು ಸ್ಪಷ್ಟಪಡಿಸಿ ಅವನ ಮೂಲಕ ಮಕ್ಕಳನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ವಿಷಯವನ್ನ ಹೇಳಿದಾಗ ವ್ಯಾಸರು ಅದನ್ನು ಅನುಮತಿಸಿದರು. ವ್ಯಾಸರು ಇವತ್ತು ನಿನ್ನೆ ಎಲ್ಲ ಇದನ್ನು ಓದ್ಬೇಕಿದ್ರೆ ಬಹಳ ಒಂದು ನನ್ನ ಪಾಲಿಗೆ ಹೊಸದು, ನಿಮಗೆ ಗೊತ್ತಿರುವಂತದ್ದೇ ಇರ್ಬೋದು ಅಂತ ಅನ್ಕೊಳ್ತೇನೆ. ವ್ಯಾಸಾನುಗ್ರಹವೇ ಮಹಾಭಾರತ ಎನ್ನುವ ಒಂದು ಭಾವ ಅಲ್ಲಿ ಕಂಡು ಬರ್ತಾ ಇದೆ.
ವ್ಯಾಸರೇ ಮಹಾಭಾರತ. ವ್ಯಾಸರು ಯಾರು ಅಂತಂದ್ರೆ ವ್ಯಾಸಾಯ ವಿಷ್ಣು ರೂಪಾಯ. ಅಂದ್ರೆ ಮಹಾಭಾರತದ ಅಂಶದಲ್ಲಿ ಯಾರಿದ್ದಾರೆ ಅಂತಂದ್ರೆ ವ್ಯಾಸರಿದ್ದಾರೆ. ವ್ಯಾಸರಲ್ಲಿ ಯಾರಿದ್ದಾರೆ ಅಂತಂದ್ರೆ ವಿಷ್ಣು ಇದ್ದಾನೆ, ಮಹಾವಿಷ್ಣು ಇದ್ದಾನೆ. ಅವನ ಸಾಕ್ಷಾತ್ಕಾರದ ರೂಪದಲ್ಲಿ ಅಥವಾ ಅವನ ಅವತಾರದ ರೂಪದಲ್ಲಿ ಶ್ರೀಕೃಷ್ಣ ಕಾಣ್ತಾನೆ. ಒಂದೊಂದು ಬಹಳ ಅಂತಃಸಂಬಂಧಗಳನ್ನೇ ಬಹಳ ಸೊಗಸಾಗಿ ನಾವು ನಿರೂಪಿಸ್ತಾ ಹೋಗುವ ವಿಷಯಗಳಾಗಿ ಇದು ಕಂಡು ಬರುತ್ತೆ ನಮಗೆ. ಹೀಗೆ ವ್ಯಾಸಾನುಗ್ರಹದಿಂದ ಅಥವಾ ವ್ಯಾಸರು ನಿಯೋಗ ಪದ್ಧತಿಯನ್ನು ಒಪ್ಪಿಕೊಂಡ ಆ ಹೆಣ್ಣು ಮಕ್ಕಳಲ್ಲಿ ಮಕ್ಕಳನ್ನು ಪಡೆದುಕೊಳ್ತಾರೆ. ಹೀಗೆ ಹುಟ್ಟುವಂತಹ ಮಕ್ಕಳಲ್ಲಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಮೂವರು ಹುಟ್ಟಿದ್ರು. ಇದರಲ್ಲಿ ಅಲ್ಲಿಯೇ ಸಾಂದರ್ಭಿಕವಾಗಿ ಒಂದು ಕಥೆಯನ್ನ ವ್ಯಾಸರು ಬರೆದಿದ್ದಾರೆ. 107ನೇ ಅಧ್ಯಾಯ ಸಂಭವ ಪರ್ವ ಅಂತ ಉಪಪರ್ವ, ಆದಿಪರ್ವದ ಉಪಪರ್ವ 107ನೇ ಅಧ್ಯಾಯ ಮಹಾಭಾರತದಲ್ಲಿ ಅಲ್ಲಿ ಬರೀತಾರೆ. ಏನಂತಂದ್ರೆ ಈ ವಿದುರ ಎನ್ನುವಂತಹ ವ್ಯಕ್ತಿತ್ವ ಏನಿದೆ ಆ ವ್ಯಕ್ತಿತ್ವಕ್ಕೆ ಮಹಾಭಾರತದಲ್ಲಿ ವಿಶೇಷ ಸ್ಥಾನ ಇದೆ. ಹಾಗಂತ ಮಹಾಭಾರತ ಕಥೆಯ ಒಳಗಡೆ ನೋಡಿದ್ರೆ ಆ ಕಥೆಯ ಅಲ್ಲಿ ಬರುವ ಪಾತ್ರಗಳನ್ನು ಗಮನಿಸಿದ್ರೆ, ಈಗ ಧೃತರಾಷ್ಟ್ರ ಇರಬಹುದು ಅಥವಾ ಕೌರವರು ಇರಬಹುದು, ಅವರೆಲ್ಲ ಅವನನ್ನು ಅತ್ಯಂತ ನಿಕೃಷ್ಟವಾಗಿ ಕಾಣುತ್ತಾರೆ. ಆದ್ರೆ ಅವನು ಅತ್ಯಂತ ಉತ್ಕೃಷ್ಟನಾಗಿದ್ದ. ಏನ್ ಬಂತು, ಎಲ್ಲಿ ಬಂತು ಆ ಉತ್ಕೃಷ್ಟತೆ ಅಂತಂದ್ರೆ ಅದು ಯಮಧರ್ಮನ ಅಂಶದಿಂದ ಹುಟ್ಟಿದವನು. ಇದು ಅಲ್ಲಿರುವಂತಹ ಉತ್ಕೃಷ್ಟತೆ. ಅದಕ್ಕೆ ಅಣಿಮಾಂಡವ್ಯ ಅಂತ ಒಬ್ಬ ಮಾಂಡವ್ಯ ಮಹರ್ಷಿಯ ಒಂದು ಹಿನ್ನೆಲೆಯಲ್ಲಿ ಕಥೆ ಬರುತ್ತೆ. ನಾವು ಇಂತಹ ಕಥೆಗಳನ್ನ ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದೇವೆ, ನಿಮಗೂ ಕೂಡ ಗೊತ್ತಿದೆ. ಕಥಾ ಭಾಗವನ್ನ ನೀವು ನೋಡಬಹುದು. ಅಣಿಮಾಂಡವ್ಯನ ಉಪಾಖ್ಯಾನ ಅಂತ ಅಲ್ಲಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಯಮಧರ್ಮನೇ ಒಂದು ಅಂಶವಾಗಿ ವಿದುರ ಜನಿಸಿದ್ದ ಎನ್ನುವುದು ಗೊತ್ತಾಗುತ್ತೆ. ಆಗ ನಮಗೆ ವಿದುರ ನೀತಿ ಎನ್ನುವುದಕ್ಕಿರುವಂತಹ ಔಚಿತ್ಯ ಅರ್ಥ ಆಗುತ್ತೆ ನೋಡಿ. ಆ ಕಾರಣಕ್ಕೆ ನಾನು ಇದನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ. ವಿದುರ ನೀತಿ ಇಡೀ ಮಹಾಭಾರತದಲ್ಲಿ ಹೇಗೆ ಒಂದು ಭಗವದ್ಗೀತೆ ಕಾಣ್ತದೋ ಹಾಗೆ ಪ್ರತ್ಯೇಕವಾಗಿ ಕಾಣ್ದ ಮತ್ತೊಂದು ಒಂದು ಗ್ರಂಥವಾಗಿ ರೂಪಿತವಾದದ್ದು ವಿದುರ ನೀತಿ. ಆ ವಿದುರ ನೀತಿ ಅಥವಾ ಭಗವದ್ಗೀತೆ ಎರಡೂ ಕೂಡ ಸಂವಾದ ರೂಪದಲ್ಲಿಯೇ ಪ್ರಸ್ತುತವಾದದ್ದು. ವಿದುರ ಸುಮ್ಮನೆ ತನಗೆ ಗೊತ್ತಿದೆ ಅಂತ ಹೇಳ್ಕೊಂಡು ಹೋಗಿದ್ದಲ್ಲ, ಕಾಲಿಕವಾಗಿ ದೇಶಿಕವಾಗಿ ಯಾವುದು ಬೇಕು ಅಂತ ಆ ಸಂದರ್ಭಕ್ಕೆ ಧರ್ಮದ ಮೂಲದಲ್ಲೇ ಅಗತ್ಯ ಇದೆ ಅಂತ ಕಂಡಿತು, ಅದನ್ನ ಹೇಳ್ಕೊಂಡು ಹೋದ. ಆಮೇಲೆ ಅದು ಪೃಥಕ್ ಗ್ರಂಥವಾಯಿತು. ಈಗ ಭಗವದ್ಗೀತೆ ಕೂಡ ಹಾಗೆ ಸಾಂದರ್ಭಿಕವಾಗಿ ಹೇಳ್ತೇನೆ. ಭಗವದ್ಗೀತೆ ಅಂತ ಯಾವಾಗ ಬಂತು? ಈಗ ಪುಸ್ತಕವಾಗಿ ಯಾವಾಗ ಸಿಕ್ತು? ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಇದೆ. ಯಾವಾಗ ಬಂತು ಅಂತ ಕೇಳಿದ್ರೆ ನಮಗೆ ಬಹಳ ಕುತೂಹಲದ ವಿಷಯವಾಗುತ್ತೆ. ನನ್ನ ರಿಸರ್ಚ್ ಸಮಯದಲ್ಲಿ ನಾನು ಅದನ್ನ ಹುಡುಕಿ ಚರ್ಚೆ ಮಾಡಿ ಬರೆದದ್ದಕ್ಕೆ ಅದನ್ನ ಈಗ ನೆನಪಿಸಿಕೊಳ್ತಾ ಇರೋದು. ಭಗವದ್ಗೀತಾ ಎನ್ನುವ ಹೆಸರನ್ನು ಯಾರು ಕೊಟ್ಟರು? ಪುಸ್ತಕದಲ್ಲಿ ಇಲ್ಲ, ಯಾವುದರಲ್ಲಿ? ಮಹಾಭಾರತದಲ್ಲಿ ಇಲ್ಲ. ಮಹಾಭಾರತದಲ್ಲಿ ನಂತರದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಉಪಪರ್ವಗಳು ಅಂತ ಹೇಳಿ ಭಗವದ್ಗೀತಾ ಪರ್ವ ಅಂತ ಆಮೇಲೆ ಬಂತು, ಹೆಸರು ಬಂತು. ಭಗವದ್ಗೀತಾ ಎನ್ನುವಂತಹದ್ದನ್ನು ಆಮೇಲೆ ಅದರ ಜೊತೆಯಲ್ಲಿ ಸೇರಿಸಿಕೊಂಡಿದ್ದು ನಮಗೆ ಕಂಡು ಸಿಗತ್ತೆ. ಪುಷ್ಪಿಕಾ ವಾಕ್ಯಗಳಲ್ಲಿ ಇದರ ಸ್ಪಷ್ಟ ಸೂಚನೆ ಸಿಗತ್ತೆ. ಪುಷ್ಪಿಕಾ ವಾಕ್ಯ ಅಂತಂದ್ರೆ ನೀವು ಭಗವದ್ಗೀತೆ ಪಾರಾಯಣ ಮಾಡಿದವರು ನೋಡಿರ್ತೀರಿ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಅಂತ ಹೇಳ್ತೀವಿ, ಅದಕ್ಕೆ ಪುಷ್ಪಿಕಾ ವಾಕ್ಯ ಅಂತ ಹೇಳ್ತೀವಿ. ಆ ಪುಷ್ಪಿಕಾ ವಾಕ್ಯವನ್ನು ಕೊಟ್ಟದ್ದು ಮಹಾಭಾರತದಲ್ಲಿ ಕಂಡು ಬರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಹೀಗೆ ಹಾಗಾದ್ರೆ ಮಹಾಭಾರತದಿಂದ ಭಗವದ್ಗೀತೆ ಪ್ರತ್ಯೇಕ ಪುಸ್ತಕವಾದದ್ದು ಯಾವಾಗ, ಅಥವಾ ಈ ವಿದುರ ಹೇಳಿದ ಭಾಗಗಳೆಲ್ಲ ಪ್ರತ್ಯೇಕ ಪುಸ್ತಕವಾದದ್ದು ಯಾವಾಗ ಅಂದ್ರೆ ಇತ್ತೀಚೆಗೆ ನಮಗೆ ಅಧಿಕೃತವಾಗಿ ಇವತ್ತು ಸಿಗುವಂತಹ ಗ್ರಂಥಗಳ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ಏನ್ ಹೇಳ್ತೀರ ಅದಕ್ಕೆ, ದಾಖಲೆಗಳ ಹಿನ್ನೆಲೆಯಲ್ಲಿ ನೋಡೋದಿದ್ರೆ ನಮಗೆ 7 ಅಥವಾ 8ನೇ ಶತಮಾನದಲ್ಲಿ ಇದ್ದಂತಹ ಶಂಕರಾಚಾರ್ಯರು ಮೊದಲಾಗಿ ಇದಕ್ಕೆ ಒಂದು ಭಾಷ್ಯ ಬರೆದಿದ್ದು ಗೊತ್ತಾಗುತ್ತೆ. ಅಲ್ಲಿಯವರಿಗೆ ಪುಸ್ತಕ ಇಲ್ಲ ಭಗವದ್ಗೀತೆಗೆ. ಮಹಾಭಾರತದಲ್ಲಿ ಒಂದಾಗಿ ವಿದುರ ನೀತಿಯು ಹಾಗೆ. ಆ ನಂತರದಲ್ಲಿ ಬಂದ ಕಾಮೆಂಟ್ರೇಟರ್ಸ್, ಬೇರೆ ಬೇರೆ ಕಾಮೆಂಟ್ರಿಗಳು, ವ್ಯಾಖ್ಯಾನಗಳ ಪರಂಪರೆಗಳು ಸೇರ್ಕೊಂಡು ಅದು ವಿದುರ ನೀತಿ ಅಂತ ಹೇಳ್ತಾರೆ. ವಿದುರ ನೀತಿಯ ಅತ್ಯಂತ ಮುಖ್ಯವಾದ ಮಾತು ಇಲ್ಲೇ ಪ್ರಾರಂಭದಲ್ಲೇ ಬರುತ್ತೆ. ಹಾಗಾಗಿ ಅವನ ಪರಿಚಯವನ್ನು ಈ ಸಂದರ್ಭದಲ್ಲಿ ಇಷ್ಟು ಹೇಳುವುದಕ್ಕೆ ಬಯಸ್ತೇನೆ. ಅವನೊಬ್ಬ ಅವತಾರದ ಹಿನ್ನೆಲೆಯಲ್ಲಿದ್ದವನು. ಮತ್ತೆ ಮುಂದುವರಿದ ಭಾಗವಾಗಿ ಆ ವಿದುರನಲ್ಲಿದ್ದ ಎಷ್ಟೋ ಗುಣಗಳು ಪುನಃ ನಮಗೆ ಪ್ರತಿಫಲಿತವಾಗುವಂತಹದ್ದು ಎಲ್ಲಿ ಅಂತಂದ್ರೆ ಯಮಧರ್ಮನ ಅಂಶದಲ್ಲೇ ಹುಟ್ಟಿದಂತಹ ಧರ್ಮರಾಜ.
ಅವರಿಬ್ಬರಲ್ಲಿದ್ದ ಧರ್ಮ ಪ್ರಜ್ಞೆ ಆ ಸಾಮ್ರಾಜ್ಯವನ್ನು ಉಳಿಸ್ತದೆ. ಇಡೀ ಮಹಾಭಾರತದ ಒಂದು ಮುಖವಾಗಿ ನಾವು ಗುರುತಿಸಬಹುದು. ಇಲ್ಲಿ ಪ್ರಸ್ತುತ ಧೃತರಾಷ್ಟ್ರಾದಿಗಳ ಜನನ ಆಯಿತು. ಭೀಷ್ಮನೇ ಅವರಿಗೆಲ್ಲ ವಿದ್ಯೋಪದೇಶ ಮಾಡಿದ. ಧೃತರಾಷ್ಟ್ರನಿಗೆ ಕಣ್ಣು ಕಾಣ್ತಾ ಇರಲಿಲ್ಲ, ಆದರೆ ಅತ್ಯಂತ ಮೇಧಾವಿಯಾಗಿ, ನಮಗೆ ಗೊತ್ತಿದೆ ಒಬ್ಬ ದೃಷ್ಟಿಹೀನನಿದ್ರೆ ಅವನ ಅತ್ಯಂತ ಬುದ್ಧಿವಂತನಾಗಿರ್ತಾನೆ. ಉಳಿದ ಇಂದ್ರಿಯಗಳಿಗೂ ಆ ಪವರ್ ಸಿಗತ್ತೆ ಎನ್ನುವುದು ಮನೋವಿಜ್ಞಾನ, ಸೈಕಾಲಜಿ. ಅವರು ಉಳಿದ ಎಲ್ಲ ವಿಷಯಗಳಿಗೆ ಅಷ್ಟು ಏಕಾಗ್ರವಾಗಿ ಅವರು ಮುಂದುವರಿತಾರೆ. ತುಂಬಾ ಬುದ್ಧಿವಂತರು ಇರ್ತಾರೆ ಬಹಳಷ್ಟು ಕಡೆಗಳಲ್ಲಿ. ಇವನಿಗಂತೂ ಇರಲೇಬೇಕು. ಯಾಕೆಂದ್ರೆ ವ್ಯಾಸ ನಿಯೋಗ, ವೇದವ್ಯಾಸ ನಿಯೋಗದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಸಾಮಾನ್ಯ ಆಗಿರಲು ಸಾಧ್ಯವೇ ಇಲ್ಲ. ಅಸಾಮಾನ್ಯವಾದಂತಹ ಒಂದು ಅವನ ಮೇಧಾಶಕ್ತಿ ಮತ್ತೆ ಪ್ರಭುತ್ವ ಶಕ್ತಿ ಅವನಲ್ಲಿತ್ತು. ಹಾಗಾಗಿ ಅವನನ್ನು ಚಕ್ರವರ್ತಿ ಅಂತ ಸಂಬೋಧನೆ ಮಾಡುತ್ತೆ ಮಹಾಭಾರತ. ಧೃತರಾಷ್ಟ್ರ ಚಕ್ರವರ್ತಿ ಅಂತ. ಆ ಚಕ್ರವರ್ತಿ ಪೀಠದಲ್ಲಿ ಕುಳಿತವರೆಲ್ಲ ಚಕ್ರವರ್ತಿಗಳಾಗಲಿಲ್ಲ. ಆದರೆ ಧೃತರಾಷ್ಟ್ರನನ್ನ ಮತ್ತು ಆ ನಂತರದಲ್ಲಿ ಅದೇ ಪೀಠದಲ್ಲಿ ಮುಂದುವರೆದಂತಹ ಪಾಂಡು ಚಕ್ರವರ್ತಿಗಳು ಅಂತ ಅಲ್ಲಿ ಹೇಳಲ್ಪಟ್ಟಿದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡು ಜೊತೆಗೆ ವಿದುರ, ಮೂವರು ಮಕ್ಕಳು ಜನಿಸಿದ್ರು. ಭೀಷ್ಮನಿಗೆ ಒಂದು ಹಂತಕ್ಕೆ ಸಮಾಧಾನ ಆಯಿತು. ಅವರಿಗೆ ವಿದ್ಯಾಧ್ಯಯನವನ್ನೆಲ್ಲ ಮಾಡಿಸಿದ. ಅವನಿಗಿರುವ ಸಮಾಧಾನ ಏನು ಅಂತಂದ್ರೆ, ನನ್ನ ಜವಾಬ್ದಾರಿ ಮುಗೀತು. ನಿಜವಾಗಿ ಯಾರು ಹೊಣೆಗಾರಿಕೆಯನ್ನು ಹೊರತಾನು ಅವನಿಗೆ ಮನಸ್ಸಿನ ಒಂದು ಭಾಗದಲ್ಲಿ ಯಾವತ್ತೂ ಅದೊಂದು ಯೋಚನೆ ಇದ್ದೇ ಇರುತ್ತೆ. ನೋಡಿ, ನೀವು ಮನೆಯಲ್ಲಿ ಬೇಕಿದ್ರೆ ನೋಡಿ, ಅಥವಾ ಸಂಘಟನೆಗಳನ್ನು ನೋಡಿ. ಈಗ ಇದೊಂದು ಸಂಘಟನೆ ಪ್ರತಿ ತಿಂಗಳು ಮಾಡಬೇಕು. ನನಗೆ ಏನು ಸಮಸ್ಯೆ ಇಲ್ಲ, ಅವ್ರು ಹೇಳ್ತಾರೆ, ನಾನು ಬಂದು ಒಂದು ತಾಸು ಕುಳಿತು ಮಾತಾಡಿದ್ರೆ ಸಂಘಟಕರಿಗೆ ಕಷ್ಟ ಇದೆ, ಸುಲಭ ಇಲ್ಲ. ಯಾಕೆಂದ್ರೆ ಜವಾಬ್ದಾರಿ, ಹೊಣೆಗಾರಿಕೆ ಅಂತ ಸುಲಭ ಆಗೋದಿಲ್ಲ. ಹೇಳಿದಷ್ಟು ಸುಲಭ ಅಲ್ಲ. ವ್ಯವಸ್ಥೆ, ಹೊರಗಡೆ ವ್ಯವಸ್ಥೆ ನೋಡ್ಬೇಕು, ಇಲ್ಲಿ ವ್ಯವಸ್ಥೆ ಬುಕ್ ಮಾಡಬೇಕು, ತಿಂಡಿ ಏನು ಅಂತ ಅದಕ್ಕೆ ವ್ಯವಸ್ಥೆ ಮಾಡಬೇಕು, ಎಲ್ಲರಿಗೆ ಹೇಳಿಕೆ ಕೊಡಬೇಕು. ಬಹಳ ಸೂಕ್ಷ್ಮವಾದ ವಿಷಯ. ಯಾರು ನಿಜವಾಗಿ ಅದರೊಳಗೆ ತೊಡಗಿಸಿಕೊಂಡಿದ್ದಾನೋ ಅವನಿಗೆ ಮಾತ್ರ ನಿದ್ರೆ ಬರೋದಿಲ್ಲ, ಉಳಿದವ್ರು ನಿದ್ರೆ ಮಾಡ್ತಾನೆ, ತೊಂದರೆ ಇಲ್ಲ. ಅಂದ್ರೆ ತೊಡಗಿಸಿಕೊಳ್ಳುವಿಕೆ, ಇನ್ವಾಲ್ವ್ಮೆಂಟ್ ಅಂತ ನಾವು ಹೇಳ್ತೀವಿ. ಇಲ್ಲೇ ನಾವು ವೇದಿಕೆಯಲ್ಲಿ ಅಂದ್ರೆ ನಾವು ಎಷ್ಟೋ ಸಲ ಹೇಳ್ತೀವಿ, ಕ್ರೆಡಿಟ್ ತಗೊಳ್ಳಿಕ್ಕೆ ಒಂದು ಟೀಮ್ ಇರುತ್ತೆ, ಕೆಲಸ ಮಾಡ್ಲಿಕ್ಕೆ ಒಂದು ಟೀಮ್ ಇರುತ್ತೆ. ಯಾವಾಗಲೂ ಹಾಗೆ ಅಲ್ವಾ? ಹಾಗೆ ಆಗ್ಬಿಡುತ್ತೆ. ಹಾಗೆ ಅಂದ್ರೆ ಈ ಕೆಲಸ ಮಾಡುವ ಸಮೂಹ ಏನಿದೆ ಅವರಿಗೆ ನಿದ್ರೆ ಬರೋದಿಲ್ಲ. ಯಾಕೆ ಈ ಮಾತು ಅಂದ್ರೆ, ಭೀಷ್ಮ ಆ ರೀತಿಯಲ್ಲಿದ್ದ. ಅವನು ಅಂದ್ಕೊಂಡ ತನಗೆ ಇನ್ನೂ ಬಿಡುಗಡೆ ಸಿಗ್ತದೆ ಅಂತ. ಆದ್ರೆ ಸುಲಭ ಇಲ್ಲ ಬಿಡುಗಡೆ. ನೋಡಿ, ಮತ್ತು ಈಗ ಈ ಯಜ್ಞೋಪವೀತ ಬ್ರಹ್ಮಗಂಟು ಆಗದ ಹಾಗೆ, ಯಜ್ಞೋಪವೀತದ ಗಂಟು ಬಿಡಿಸ್ಲಿಕ್ಕೆ ಸ್ವಲ್ಪ ನೀವು ಗಡಿಬೇಡ ಮಾಡಿದ್ರೆ ಮತ್ತೆ 2 ಗಂಟು ಜಾಸ್ತಿ ಬೀಳ್ತದೆ, ಮತ್ತೆ ಅದು ಬರುವುದಿಲ್ಲ, ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಹಾಗಾಗ್ಬಿಡ್ತದೆ. ಸ್ವಲ್ಪ ವ್ಯತ್ಯಾಸ ಆದ್ರೂ ಮತ್ತೆ ಜಡಕ್ಕಾಗತ್ತೆ. ಈ ನಿಮ್ಮ ತಲೆ ಕೂದಲು ಸ್ವಲ್ಪ ಜೋರಾಗಿ ಬಾಚ್ಲಿಕ್ಕೆ ಹೋದ್ರೆ ಇದ್ದಿದ್ದು 1-1.5 ಆಗದಾಗ. ಹಾಗೆ ಇವನಿಗೆ ಅದರಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡ್ತಾನೆ. ಅವನು ಅಂದ್ಕೊಂಡ ಆಗತ್ತೆ. ಪಾಂಡು, ಧೃತರಾಷ್ಟ್ರ ಇದ್ದಾನೆ, ಪಾಂಡು ಇದ್ದಾನೆ, ಮುತ್ಸದ್ದಿಯಾದ ಒಬ್ಬ ಒಳ್ಳೆ ಯುವಕ, ವಿದುರನಂತ ಒಬ್ಬ ಪ್ರಾಜ್ಞ. ಅವನು ಪ್ರಾರಂಭದಲ್ಲೇ ಪ್ರಾಜ್ಞ ಅಂತ ಗುರುತಿಸಲ್ಪಟ್ಟವನು. ಇವರಿಬ್ಬರಿಗಿಂತ ಹೆಚ್ಚು ಪ್ರಾಜ್ಞ. ಹಾಗೆ ಇದೊಂದು ಒಳ್ಳೆ 3 ಮಕ್ಕಳು ಹುಟ್ಟಿದ್ರಲ್ಲ, ಸಂತೋಷ ಆಗಿ ಅವರಿಗೆ ಮದುವೆ ಮಾಡಿಸಿದ. ಶಿಕ್ಷಣ ಆಯಿತು. ಬಿಲ್ವಿದ್ಯೆ, ಗಜವಿದ್ಯೆ, ಅಶ್ವವಿದ್ಯೆ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಟ್ಟ. ಧೃತರಾಷ್ಟ್ರ ಅತ್ಯಂತ ಮೇಧಾವಿಯಾಗೋದನ್ನೆಲ್ಲ ಕಲ್ತ್ಕೊಂಡ. ಅವನೇನು ಹಿಂದೆ ಬೀಳಲಿಲ್ಲ. ಪಾಂಡು ತುಂಬಾ ಸಾವಧಾನದಿಂದ ಅವುಗಳನ್ನೆಲ್ಲ ಅಣ್ಣನ ಜೊತೆಯಲ್ಲಿ ಇದ್ದುಕೊಂಡು ಮುಂದುವರಿಸಿದ. ಅವರಿಬ್ಬರ ಅಣ್ಣ ತಮ್ಮಂದಿರ ಒಂದು ಹೊಂದಾಣಿಕೆ ಬಹಳ ಸೊಗಸಾಗಿತ್ತು. ವಿದುರ ಕೂಡ ಜೊತೆಯಲ್ಲಿದ್ದ. ಇಂತಹ ಸನ್ನಿವೇಶದಲ್ಲಿ ಅವರಿಗೆ ವಿವಾಹದ ಒಂದಷ್ಟು ವಿವಾಹ ಆಗಬೇಕಾದಂತಹ ಸನ್ನಿವೇಶ ಬಂತು. ವಿವಾಹಕ್ಕೆ ಅಂತ ಎಲ್ಲಿ ಹುಡುಕೋದು? ಈಗ ವಿವಾಹ ಮಾಡಿಸಬೇಕಾದ ಜವಾಬ್ದಾರಿ ಯಾರದ್ದು? ಧೃತರಾಷ್ಟ್ರ ವಿವಾಹ ಮಾಡಿಸ್ಬೇಕು. ಕ್ಷಮಿಸಿ, ಭೀಷ್ಮ ಅವರಿಗೆ ವಿವಾಹ ಸಂಸ್ಕಾರ ಕೊಡಬೇಕಾದದ್ದು. ಅದು ಕೊಟ್ಟಲ್ಲಿಗೆ ಅವರನ್ನ ಒಂದು ಸಂಸಾರ ಮುಂದುವರೆದ್ರೆ ತನಗೆ ಬಿಡುಗಡೆ. ಹಾಗೆ ಅಂದ್ಕೊಂಡು ಅವನು ಸಿದ್ಧತೆ ಮಾಡಿದ. ಸಿದ್ಧತೆ ಮಾಡಿಕೊಂಡು ಆಗೆಲ್ಲ ಕನ್ಯಾಶುಲ್ಕ ಕೊಟ್ಟು ಮದುವೆ ಮಾಡುವಂತಹ ಒಂದಷ್ಟು ಸಂಪ್ರದಾಯಗಳು ಇತ್ತು. ಇವರಿಗೆ
ಇವನಿಗೆ ಕನ್ಯಾಶುಲ್ಕ ಕೊಟ್ಟೆ ತರಬೇಕಾದ ಪರಿಸ್ಥಿತಿ ಬಂತು. ಯಾರಿಗೆ? ಧೃತರಾಷ್ಟ್ರನಿಗೆ. ಯಾಕೆ ಅಂದ್ರೆ ಅವನು ಜಾತ್ಯಂಧನಾಗಿದ್ದ. ಚಕ್ರವರ್ತಿ ಪೀಠ ವಿಷಯ ಹೌದು, ಆದ್ರೂ ಕೂಡ ಜಾತ್ಯಂಧನಾಗಿದ್ದ. ಮತ್ತೆ ಇನ್ನೊಂದಿದೆ, ಇಲ್ಲಿ ಬರೀತಾರೆ, ಅದನ್ನ ಹೇಳೋದಿದ್ರೆ ಏನಂತಂದ್ರೆ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೆ ಕೂಡ, ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ಏನ್ ಮಾಡಿದ್ದಾನೆ ಅಂತಂದ್ರೆ, ಅಂದ್ರೆ ಮೂವರಿಗೂ ವಿವಾಹ ಮಾಡಬೇಕಿದ್ರೆ ಅವನು ಅತ್ಯಂತ ಗೌರವದಿಂದ ಅವರನ್ನ ಹೆಣ್ಮಕ್ಕಳನ್ನ ತನ್ನ ಮನೆ ತುಂಬಿಸ್ಕೊಂಡಿದ್ದ ಭೀಷ್ಮ. ಅವನಿಗೆ ಮೊದಲು ಒಮ್ಮೆ ಅನುಭವ ಬಂತು, ಹೆಣ್ಮಕ್ಕಳ ವಿಷಯದಲ್ಲಿ ಅಧಿಕಾರ ಸ್ಥಾಪನೆ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಅಪ್ಪೆ ಪಾಠ ಕಲಿಸಿದ್ರು. ಹಾಗಾಗಿ ತುಂಬಾ ಜಾಗ್ರತೆಯಿಂದ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬಂದು ಮದುವೆ ಮಾಡಿಸುವಂತಹ ಒಂದು ವ್ಯವಸ್ಥೆ ಮಾಡ್ತಾನೆ. ಹಾಗೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಸುಬಲ ಮಹಾರಾಜ, ಇವತ್ತು ಅಫ್ಘಾನಿಸ್ತಾನ್ ಅಂತ ಹೇಳ್ತಾರೆ ಆ ದೇಶವನ್ನ, ಗಾಂಧಾರ ದೇಶ ಅಂತ. ನಮ್ಮ ದೇಶದ ಒಳಗಡೆಯ, ನಮ್ಮ ಬಾರ್ಡರ್ ಒಳಗೆ ಇತ್ತು. ಆಸೇತಿ ಹಿಮಾಚಲ ಅಂತ ನಾವೇನ್ ಹೇಳ್ತೀವಿ, ಹಾಗೆ ತೆಗೆದುಕೊಂಡಾಗ ಆ ಕಾಲದ 56 ರಾಜ್ಯಗಳು, ದೇಶಗಳು ಅಂತ ತೆಗೆದುಕೊಂಡಾಗ ನಮ್ಗೆ ಅದರೊಳಗೆ ಸ್ಪಷ್ಟವಾಗಿ ಸಿಗತ್ತೆ. ಅಫ್ಘಾನಿಸ್ತಾನ್ ಅಂತ ಇವತ್ತು ಹೇಳುವಂತಹ ಗಾಂಧಾರ ದೇಶದ ರಾಜ ಸುಬಲ ಮಹಾರಾಜ, ಅವನ ಮಗಳು ಗಾಂಧಾರಿ, ಸೌಬಲೆ, ಸುಬಲ, ಹೀಗೆ ಬೇರೆ ಬೇರೆ ಹೆಸರಿಂದ ಹೇಳ್ತಾ ಇದ್ರು. ಹಾಗೆಲ್ಲ ದೇಶದ ಹೆಸರುಗಳಿಂದಲೇ ಏನಾಗ್ತಾ ಇತ್ತು ಅಂತಂದ್ರೆ, ತಮ್ಮ ಹೆಣ್ಣು ಮಕ್ಕಳನ್ನ ಕರೆಯುವಂತಹದ್ದು ಕ್ರಮ ಇತ್ತು. ಯಾಕೆ ಅಂತಂದ್ರೆ ದೇಶ ಮರಿಬಾರ್ದು, ಅಪ್ಪನ ಮನೆ ಮರಿಬಾರ್ದು ಅಂತ ವಿಷಯ. ತಾಯಿ ಮನೆ, ತಂದೆ ಮನೆಯ ಹೆಸರಿನಲ್ಲೇ ಅದಕ್ಕೋಸ್ಕರ ಇಡ್ತಾ ಇದ್ರು. ನಾಮಪದ ಏನೇ ಇದ್ರು ಅವರಿಗೆ ಆ ಹೆಸರುಗಳೇ ಶಾಶ್ವತವಾಗಿರ್ತಾ ಇತ್ತು. ನೀವು ಯಾರಿಗೆ ನೋಡಿ, ಜಾನಕಿ ನೋಡಿ, ಯಾರನ್ನ ಹೆಸರು ತಗೊಂಡ್ರು ನಮ್ಗೆ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಇಲ್ಲಿ ಒಂದು ವಿವಾಹದ ವ್ಯವಸ್ಥೆ ಆಗುತ್ತೆ. ವ್ಯವಸ್ಥೆ ಆದಾಗ ಮೊದಲನೇದಾಗಿ ಗಾಂಧಾರಿಯ ವಿವಾಹದ ಸನ್ನಿವೇಶ ಬಂತು. ಅವಳನ್ನ ವಿವಾಹ ಆಗಲಿಕ್ಕೆ ಸಿದ್ಧತೆ ಆಯಿತು. ಸಿದ್ಧತೆ ಆಗಿ ಭೀಷ್ಮನೇ ಮುಂದೆ ನಿಂತು ಅದಕ್ಕೆ ಮುಂದುವರಿದ. ಸತ್ಯವತಿ ದೇವಿ ಕೂಡ ಇದ್ರು. ಹಾಗೆ ಮುಂದುವರಿದ ಸಂದರ್ಭದಲ್ಲಿ ಅವರ ಸುಬಲ ಮಹಾರಾಜನಿಗೆ ಇವನೊಬ್ಬ ಜಾತ್ಯಂಧ ಅಂತ ಗೊತ್ತಾಗ ಬಹಳ ನೋವಾಯಿತು. ಆದ್ರೆ ಆ ಸಂದರ್ಭ ಅನಿವಾರ್ಯ ಆಯಿತು. ಅದು ಬಹಳ ದೊಡ್ಡ ಒಂದು, ಇಡೀ ಕಥೆಗೆ ಬಹಳ ದೊಡ್ಡ ತಿರುವು ಕೊಟ್ಟ ಸನ್ನಿವೇಶ. ನಮಗೆ ಮಹಾಭಾರತ ಕಥೆ ಗೊತ್ತಿರೋದ್ರಿಂದ ನಾವಿಲ್ಲಿ ಹೇಳ್ಬೋದು, ರಿವೀಲ್ ಮಾಡ್ಲಿಕ್ಕೆ ಏನಿಲ್ಲ, ಅದು ಗೊತ್ತಿರೋದು ಎಲ್ಲ. ಶಕುನಿ ಅವಳ ಜೊತೆ ಆ ಕಾರಣಕ್ಕೆ ಬರುವಾಗಾಯಿತು. ಇಡೀ ಮಹಾಭಾರತದ ಬಹಳ ದೊಡ್ಡ ಒಂದು ತಿರುವು. ಶಕುನಿ ಒಬ್ಬ ಬಂದಿದ್ರಿಂದ ಏನಾಯ್ತು ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಭೀಷ್ಮನ ಬಲವಂತಿಕೆ, ಒತ್ತಡ ಯಾವ ಪರಿಸ್ಥಿತಿ ನಿರ್ಮಾಣ ಮಾಡ್ತು ಅಂತ ಒಂದು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿತ್ತು. ಎರಡನೇ ಮದುವೆ ಸಿದ್ಧವಾದದ್ದು ಚಕ್ರವರ್ತಿ, ಪಾಂಡು ಚಕ್ರವರ್ತಿಗೆ. ಅವನು ಚಕ್ರವರ್ತಿ ಸ್ಥಾನದಲ್ಲಿದ್ದ. ಚಕ್ರವರ್ತಿ ಆಗಿದ್ದಂತಹ ಅವನೇ ಈಗ ಆಳ್ವಿಕೆಯ ವ್ಯವಸ್ಥೆ ಕೂಡ ಅವನೇ ಮಾಡಿಕೊಳ್ಬೇಕಾದ ಸ್ಥಿತಿ ಬಂತು. ಯಾಕೆ ಅಂತಂದ್ರೆ ಪಾಂಡು ರೋಗಿಷ್ಠನಾಗಿದ್ದ, ಇವನು ಜಾತ್ಯಂಧನಾಗಿದ್ದ. ಇಬ್ಬರಲ್ಲಿ ಯಾರು ಆಗ್ಬಹುದು ಅಂತಾದಾಗ ಈ ಅಂಧನಿಗಿಂತ ಇವನಾಗ್ಬಹುದು, ರೋಗಿಷ್ಠ ಆಗ್ಬಹುದು ಅಂತ ಆಯ್ತು. ಹಾಗಾಗಿ ಅವನಿಗೆ ಸಿಂಹಾಸನ ಪೀಠ ಬಂತು. ಸಿಂಹಾಸನಾರೋಹಣ ಮಾಡಿದಂತಹ ಅವನಿಗೂ ಒಂದು ವಿವಾಹ ಆಗುವ ಸನ್ನಿವೇಶ ಬಂದಾಗ ಕುಂತಿ ಭೋಜ ಎನ್ನುವಂತಹ ರಾಜ, ಆ ಕುಂತಿ ಭೋಜನ ಮಗಳು ಕುಂತಿ ಅಂತ ಹೆಸರು, ಅಲ್ಲಿ ಕೂಡ ಅವಳಿಗೆ ಅದೇ ಹೆಸರನ್ನೇ ಇಟ್ಟಿದ್ರು. ಅವನ ಹಿನ್ನೆಲೆಯಲ್ಲೇ ಬಂದದ್ದು. ಅವಳನ್ನ ವಿವಾಹ ಮಾಡಿಸಿಕೊಡ್ಬೇಕು ಅಂತ ಆಯ್ತು. ವಿವಾಹ ಆಯಿತು. ಇನ್ನು ವಿದುರನಿಗೆ ಕೂಡ ಒಂದು ಅಲ್ಲಿ ಅವನು ಈ ಕ್ಷತ್ರಿಯನಾಗಿ ಅವನನ್ನ ಗುರುತಿಸ್ತಿರ್ಲಿಲ್ಲ. ಅವನೊಬ್ಬ ಕ್ಷತ್ರಿಯನಾಗಿ ಅವನನ್ನ ಕೊನೆವರೆಗೂ ಕೂಡ ಅವನನ್ನ ಯಾರು ಕೂಡ ಗುರುತಿಸಲಿಲ್ಲ. ನಮಗೆ ಗೊತ್ತಿದೆ, ಅವನನ್ನ ಪ್ರತ್ಯೇಕವಾಗಿಟ್ಟು. ಹಾಗೆ ಬೇರೆ ಒಂದು ಕುಲಗೋತ್ರದಲ್ಲಿ ಹಿನ್ನೆಲೆಯಲ್ಲಿರುವಂತಹ ಒಬ್ಬಳ ಹೆಣ್ಣು ಮಗಳನ್ನ ನಮ್ಮ ಯಕ್ಷಗಾನದಲ್ಲಿ ನಾವು ಅವಳನ್ನ ಪಾರಸವಿ ಅಂತ ಕರೆದಿದ್ದೇವೆ. ಪಾರಸವಿ ಅಂತ ಅವಳ ಹೆಸರು. ವಿದುರೆ ಎನ್ನುವ ಒಂದು ಹಿನ್ನೆಲೆಯಿಂದ ಇವರು ಬರೀತಾರೆ. ಆ ಹೆಸರೇನು ಪ್ರಸಿದ್ಧಿ ಇಲ್ಲ, ಏನೇ ಇರಲಿ, ಆದ್ರೆ ಆ ಹೆಣ್ಣು ಮಗಳ ಜೊತೆಗೆ ವಿದುರನ ವಿವಾಹ ಆಯಿತು. ಮೂವರ ವಿವಾಹ ಆಗುತ್ತೆ. ವಿವಾಹ ಆದ ನಂತರದಲ್ಲಿ ಆ ಸನ್ನಿವೇಶದಲ್ಲಿ ಇಲ್ಲಿ ಕುಂತಿಯ ಹಿನ್ನೆಲೆಯನ್ನು ಮಹಾಭಾರತಕಾರ ವ್ಯಾಸರಲ್ಲಿ ಬರೀತಾರೆ. ವಿವಾಹ ಪೂರ್ವದಲ್ಲಿ ನಡೆದ ಒಂದು ಘಟನೆ. 8 ವರ್ಷದ ಚಿಕ್ಕ ಮಗಳು ಮನೆಯಲ್ಲಿ ಆರಾಮಾಗಿ ರಾಜಕುಮಾರಿ ಬೆಳೀತಾ ಇದ್ದು,
ಬೆಳೀತಾ ಇರುವ ಸಂದರ್ಭದಲ್ಲಿ ಒಂದು ದಿವಸ ಕುಂತಿ ಭೋಜ ಆಸ್ಥಾನದಲ್ಲಿ ಇರುವುದಿಲ್ಲ. ಎಲ್ಲೋ ಹೊರಗಡೆಯಲ್ಲಿ ಬೇಟೆಯಾಡಲಿಕ್ಕೋ ಇನ್ಯಾವುದೋ ದೇಶಕ್ಕೋ ಒಟ್ಟಿನಲ್ಲಿ ರಾಜ್ಯದ ಸಿಂಹಾಸನದಲ್ಲಿ ಇರಲಿಲ್ಲ. ಚಿಕ್ಕ ಮಗಳಾದಂತಹ ಕುಂತಿ ಆ ಸಂದರ್ಭಕ್ಕೆ ಅರಮನೆಯಲ್ಲಿ ಇರ್ತಾಳೆ. ಮಧ್ಯಾಹ್ನದ ಹೊತ್ತು ದುರ್ವಾಸರ ಆಗಮನ ಆಗುತ್ತೆ. ದುರ್ವಾಸರು ಬಂದರು. ಕುಂತಿ ಭೋಜ ಇರಲಿಲ್ಲ. ಬಹಳ ಗಡಿಬಿಡಿ ಬಿದ್ರೆ ಎಲ್ಲರೂ ದುರ್ವಾಸರು ಬಂದ್ರು ಅಂತ. ದುರ್ವಾಸರು ಅಂತಂದ್ರೆ ನಮಗೆ ಗೊತ್ತಿದೆ. ಅವ್ರು ಬಂದ್ರು ಅಂತಂದ್ರೆ ಕತೆ ಒಂದು ಟ್ವಿಸ್ಟ್ ಬಂತು, ಕಹಾನಿ ಮೇ ಟ್ವಿಸ್ಟ್. ಎಲ್ಲೆಲ್ಲಿ ಬರ್ತಾರೋ ಅಲ್ಲೆಲ್ಲ ಕತೆ ಒಂದು ಏನಿದೆ ಒಂದು ತಿರುವು ಕೊಟ್ಟೆ ಹೋಗ್ತಾರೆ. ದುರ್ವಾಸರ ಆಗಮನ ರಾಮಾಯಣದಲ್ಲಿದೆ. ರಾಮಾವತಾರ ಸಮಾಪ್ತಿ ಆಗುತ್ತೆ. ಕೃಷ್ಣಾವತಾರದಲ್ಲಿ ಬರ್ತದೆ. ಕೃಷ್ಣಾವತಾರ ಸಮಾಪ್ತಿ ಆಗುತ್ತೆ. ದುರ್ವಾಸರು ದೇವಲೋಕಕ್ಕೆ ಹೋದ್ರು. ಎಲ್ಲ ಸೇರಿ ಕ್ಷೀರ ಸಮುದ್ರ ಕಡಿಯುವ ಪರಿಸ್ಥಿತಿ ಬರ್ತದೆ. ಅಂದ್ರೆ ಅಂತಹ ಒಬ್ಬ ಪ್ರಚಂಡ ಮುನಿ ಎಲ್ಲಿ ಹೋದ್ರು ಅವರೊಂದು ಹೆಗ್ಗುರುತು ಬಿಟ್ಟು ಹೋಗ್ತಾರೆ. ನಮ್ಮ ಅದಕ್ಕೆ ತುಂಬಾ ಸಿಟ್ಟು ಮಾಡುವುದು ದುರ್ವಾಸ ಮಕ್ಕಳು ಅಂತ ಬೈಯುವವರೆಗೆ ಹೇಳುವವರೆಗೆ ನಮ್ಮಲ್ಲಿ ಇವತ್ತು ಬೆಳೆದು ಬಂದಿದೆ. ದುರ್ವಾಸ ಮಹರ್ಷಿಗಳು ಬಂದರು. ಉಳಿದವರೆಲ್ಲ ಭಯಭೀತರಾದ್ರು. ಯಾಕೆಂದ್ರೆ ಅವರ ಇತಿಹಾಸ ಹಾಗೆ ಹೇಳ್ತಾ ಇದೆ. ತುಂಬಾ ಅದ್ಭುತವಾದ ಮಹರ್ಷಿಗಳು. ಅವರ ಕತೆ ರೋಚಕವಾಗಿದೆ. ರೋಚಕ ಎನ್ನುವ ಶಬ್ದಕ್ಕೆ ಬಹಳ ಸಂವಾದಿಯಾದ ಒಂದು ವ್ಯಕ್ತಿತ್ವ. ಎಲ್ಲ ಭಯಭೀತರಾದ್ರೂ ಈ ಹೆಣ್ಣು ಮಗಳು ಮುಗ್ಧತೆಯಿಂದ ಅವರ ಕಾಲಿಗೆ ಅಡ್ಡ ನಿಂತು ನಮಸ್ಕಾರ ಮಾಡಿ ತನ್ನ ತಲೆಯನ್ನು ಅವರ ಕಾಲಿಗೆ ತಾಗಿಸಿದ್ದು. ತಾಗಿಸಿ ಚಿಕ್ಕ ಮಕ್ಕಳು ಹೀಗೆ ಕೈ ಮುಗಿದು ನಿಂತ್ರೆ ಯಾರಿಗಾದ್ರೂ ನಮಸ್ಕಾರ ಬೇಕಲ್ಲ. ಇವ್ರು ನೋಡ್ತಾ ನಿಂತ್ರು. ಆ ಸಮಯಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಸ್ವಲ್ಪ ಸಮಾಧಾನ ಆಯಿತು. ಉಳಿದವರಿಗೆ ಸ್ವಲ್ಪ ಧೈರ್ಯ ಬಂತು. ಭೋಜನದ ವ್ಯವಸ್ಥೆ ಎಲ್ಲ ಮಾಡ್ಲಿಕ್ಕೆ ಸಿದ್ಧತೆ ಮಾಡಿದ್ರು. ಆಗ ಉಳಿದವರೆಲ್ಲ ಯೋಚನೆ ಮಾಡಿದ್ರು, ಈ ಹೆಣ್ಣು ಮಗಳಿದ್ರೆ ಇದು ಸುಲಭವಾಗಿ ನಾವು ನಿರ್ವಹಿಸಬಹುದು ಅಂತ ಉಳಿದವರಿಗೆ ಗೊತ್ತಾಯ್ತು. ಆ ಹೆಣ್ಣು ಮಗಳು ಕುಂತಿಯನ್ನೇ ಮುಂದಿಟ್ಕೊಂಡು ಎಲ್ಲ ನಿರ್ವಾಹ ಮಾಡಿದ್ರು. ಅಂದ್ರೆ ಭೋಜನ ಕೊಟ್ಟು ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆ. ಒಬ್ಬ ಮಹರ್ಷಿಗಳು ಆಸ್ಥಾನಕ್ಕೆ ಬಂದ್ರೆ ಹೇಗೆ ಗೌರವಿಸಬೇಕು ಅಂತ ಉಳಿದವರಿಗೆ ಗೊತ್ತಿತ್ತು. ಆದ್ರೆ ಭಯದಿಂದ ತತ್ತರಿಸಿತ್ತು. ಇವಳು ಭಯ ನಿವಾರಣೆ ಮಾಡಿಲ್ಲ. ಹಾಗಾಗಿ ಎಲ್ಲ ಚೆನ್ನಾಗಾಯ್ತು. ಮಹರ್ಷಿಗಳಿಗೆ ಏನಾಯ್ತು, ಈ ಹೆಣ್ಣು ಮಗಳಿಗೆ ಇವಳ ಒಳ್ಳೆ ರೀತಿಯಲ್ಲಿ ತನ್ನ ಸೇವೆ ಮಾಡಿದ್ದು ಅಂತ ಆಯ್ತು. ಹಾಗಾಗಿ ಮಂತ್ರೋಪದೇಶ ಮಾಡಿ 5 ಮಂತ್ರಗಳನ್ನು ಕೊಡ್ತಾರೆ. ಮಂತ್ರ ಪಂಚಕ. ಆ 5 ಮಂತ್ರಗಳನ್ನ ಉಪದೇಶ ಮಾಡಿ ಹೋಗ್ಬಿಟ್ರು. ಅದರೊಳಗೆ ಏನ್ ಹೇಳಿದ್ರು ಅಂತಂದ್ರೆ ಅದು ಬರ್ತದೆ, ಯಂ ಯಂ ದೇವಂ ತ್ವಮೇತೇನ ಮಂತ್ರೇಣಾವಾಹಯಿಷ್ಯಸಿ ಅಕಾಮೋ ವಾ ಸಕಾಮೋ ವಾ ವಶಃ ತ್ವಂ ಉಪಗಮಿಷ್ಯತಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಯಂ ಯಂ ದೇವಂ ತ್ವಮೇತೇನ ಮಂತ್ರೇಣಾವಾಹಯಿಷ್ಯಸಿ. ಯಾವ ದೇವತೆಯನ್ನು ನಾನು ಕೊಟ್ಟ ಈ ಮಂತ್ರದಿಂದ ಆವಾಹಿಸಿಕೊಡ್ತೀಯೋ, ಅಕಾಮೋವ ಸಕಾಮೋವ, ನಿನಗೆ ಬೇಕೋ ಬೇಡವೋ ಪ್ರಶ್ನೆ ಇಲ್ಲ. ಅಕಾಮ ಸಕಾಮ, ಕಾಮರಹಿತವಾಗಿ ಆದ್ರೂ ಕೇಳು, ಕಾಮನೆ ಇದ್ದಾದ್ರೂ ಕೇಳು, ಅವನು ವಶವರ್ತಿ ಆಗ್ತಾನೆ, ನಿನ್ನ ವಶವರ್ತಿ ಆಗ್ತಾನೆ. ಇದು ಮಂತ್ರ. ಈ ಮಂತ್ರ ಅವಳಿಗೆ ಉಪದೇಶ ಆಯ್ತು. 5 ಮಂತ್ರ ಉಪದೇಶ ಆಯ್ತು. ಇವಳಿಗೇನು ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ. ಇವಳು ಸುಮ್ಮನೆ ಇದ್ಲು. ಎಂದಿನ ಹಾಗೆ ಕೆಲಸ ಕಾರ್ಯಗಳು ನಿರ್ವಹಣೆ ಆಗ್ತಾ ಇತ್ತು. ಹಾಗೆ ಆಗ್ತಾ ಇರಬೇಕಿದ್ರೆ ಒಂದು ದಿವಸ ಮುಂಜಾನೆ ಸಮಯ ಅರಮನೆಯಲ್ಲಿ ಒಬ್ಬಳು ರಾಜಕುಮಾರಿ ಮಲಗುವಂತಹ ಒಂದು ವ್ಯವಸ್ಥೆ ಹೇಗಿರ್ಬೋದು ನಾವು ಊಹಿಸಬಹುದು. ಒಳ್ಳೆ ಆರಾಮವಾಗಿ ಒಂದು ಪಲ್ಲಂಗದಲ್ಲಿ ಪವಡಿಸಿದಾಳೆ ರಾಜಕುಮಾರಿ. ಹೀಗೆ ವಾತಾಯನ, ಕಿಟಕಿಗಳು, ಸೂರ್ಯ ಉದಯಿಸಿ ಬರ್ತಾ ಇರೋದು ಕಂಡು ಬಂತು. ಪ್ರತಿ ದಿವಸನೂ ಬಂದಿದ್ದಾನೆ, ಅವತ್ತು ಬಂದಿದ್ದಾನೆ. ಇಡೀ ಆಕಾಶ ಏನಾಗಿದೆ ಅಂತಂದ್ರೆ ಹೊನ್ನಿನ ತೇರಾಗಿದೆ. ಅಲ್ಲಿ ನಿಧಾನಕ್ಕೆ ಇವನ ಕಿರಣಗಳು ಬರ್ತಾ ಇದೆ. ಇವಳು ಬಹಳ ಹೊತ್ತಿನಿಂದ ಅದನ್ನು ನೋಡಿದ್ದು. ನೋಡಿ 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 ನಿಧಾನಕ್ಕೆ ಮೇಲ್ ಬರೋದು ಕಂಡು ಬಂತು. ಏನ್ ಅನ್ನಿಸ್ತೋ ಗೊತ್ತಿಲ್ಲ. ದುರ್ವಾಸರು ಕೊಟ್ಟ ಮಂತ್ರ ನೆನಪಾಯಿತು. ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕು. ಸೂರ್ಯನ ಪ್ರಾರ್ಥನೆ ಮಾಡಿದ್ರು. ಸೂರ್ಯ ನೇರವಾಗಿ ಬಂದು ಅವಳಿಗೆ ಇನ್ನೂ ಆಗ ಇಲ್ಲಿ ಬರೆಯುವಾಗ 7 ರಿಂದ 8 ವರ್ಷದ ಮಗಳು. ಅಷ್ಟವರ್ಷ ಭವೇ ಗೌರಿ. ಆಗ ಗೌರಿ ಎನ್ನುವ ಸಂಜ್ಞೆ ಹೆಣ್ಮಕ್ಳಿಗೆ.
8 ವರ್ಷದ ಹೆಣ್ಣುಮಕ್ಕಳಿಗೆ ಅಷ್ಟವರ್ಷ ಅವೇತ್ ಗೌರಿ, ಕನ್ಯೆ ಅಂತ ನಾವು ಹೇಳ್ತೀವಿ, ಗೌರಿ ಅಂತ ಒಂದು ಸಂಜ್ಞೆ. ಆ ಹೆಣ್ಣು ಮಗಳಿಗೆ ಬಂದ ತಕ್ಷಣದಲ್ಲಿ ಅವನು ಹೇಳ್ತಾನೆ, ನೀನು ಕರೆದಿದೆಯಲ್ಲ, ಈ ಮಂತ್ರ ಉಪದೇಶ ಆದದ್ದೇ ಸಂತಾನ ಪ್ರಾಪ್ತಿಗೆ. ನಾವು ನಮ್ಮದಿದೆಯಲ್ಲ ಮಂತ್ರಾಧೀನಂತೂ ದೈವತಂ, ದೇವತೆಗಳು ಯಾವುದರ ಅಧೀನ ಅಂತಂದ್ರೆ ಮಂತ್ರಾಧೀನ. ಹಾಗಾಗಿಯೇ ಯಜ್ಞಯಾಗಾದಿಗಳು, ಪೂಜೆ ಪುನಸ್ಕಾರಾದಿಗಳು ಎಲ್ಲ ಯಾವುದೇ ನಮ್ಮ ಆಚರಣೆಗಳಿದ್ರು ಆ ಆಚರಣೆಯ ಪ್ರಮುಖ ಭಾಗ ಯಾವುದು ಅಂತಂದ್ರೆ ಮಂತ್ರ. ಮಂತ್ರ, ತಂತ್ರ, ಯಂತ್ರ ಮೂರಿದೆ. ಈ ಮೂರರ ಸಮಾಗಮದಿಂದ ದೇವತಾ ಸಿದ್ಧಿ. ಇದು ನಮ್ಮ ಧಾರ್ಮಿಕವಾದಂತಹ ವೈದಿಕವಾದ ಪ್ರಕ್ರಿಯೆಗಳಲ್ಲಿ ನಾವು ನೋಡುವಂಥದ್ದು. ಹೀಗೆ ಈ ಮಂತ್ರ ಸಿದ್ಧಿಯಿಂದ ಏನಾಯ್ತು ಅಂದ್ರೆ ಬಂದವನು ಮಗುವನ್ನ ಕರುಣಿಸಿದ. ಸತ್ಯೋಜಾತ ಪುತ್ರ ಹುಟ್ಟಿದಂತಹ ಅಂದ್ರೆ ಅವಳ ಕೈಯಲ್ಲಿ ಆ ಮಗು ಕರ್ಣ ಕುಂಡಲ ಸಹಿತವಾಗಿ ವಿಶಿಷ್ಟವಾದ ಪ್ರಭೆಯಿಂದ ಅದು ಹೊಳಿತಾ ಇತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇವರಿಗೆ. ಸೂರ್ಯ ಬಂದ, ಆ ಮಂತ್ರೋಪದೇಶದ ಬಲದಿಂದ ಅವಳಿಗೆ ಮಗುವನ್ನು ಕರುಣಿಸಿದ, ಹೊರಟು ಹೋಗ್ಬಿಟ್ಟ. ಅವನ ಪಾತ್ರ ಅಂತಂದ್ರೆ ಅವನ ಆ ಮಂತ್ರಶಕ್ತಿಯ ಪ್ರಭಾವದಿಂದ ಏನಾಗಬೇಕು ಆಯ್ತು, ಮುಗಿದೋಯ್ತು. ಆದ್ರೆ ಮುಂದುವರಿದು ಇವಳೇನ್ ಮಾಡ್ಬೇಕು? ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಹೆಂಗಿರ್ಬೋದು ಪರಿಸ್ಥಿತಿ? ಇಡೀ ಮಹಾಭಾರತದ ಮತ್ತೊಂದು ಬಹಳ ದೊಡ್ಡ ಪಾತ್ರದ ಅನಾವರಣ ಕರ್ಣ ಅಂತ ಒಂದು ಹೆಸರು ನಮ್ಗೆ ಗೊತ್ತಿದೆ. ಕರ್ಣನ ಬಗ್ಗೆ ಈಗ ಕುಮಾರವ್ಯಾಸರ ಕಥೆಯಲ್ಲಿ ಹೇಳ್ತೇವೆ, ಕರ್ಣ ರಸಾಯನ ಮತ್ತೆ. ಕರ್ಣ ಎನ್ನುವ ಪಾತ್ರವನ್ನ ಕರ್ಣ ಅಲ್ಲ, ಅವನು ಕಣ್ಣೀರು ಎನ್ನುವಷ್ಟು ಮಟ್ಟಿಗೆ ಭಾವುಕವಾಗಿ ಚಿತ್ರಿಸಿದ ಕಾವ್ಯ ಪ್ರಪಂಚ ಇದೆ. ಕರ್ಣನನ್ನ ಆ ಭಾವುಕ ಪ್ರಪಂಚದಲ್ಲಿ ತುಂಬಾ ಮದರ್ ಸೆಂಟಿಮೆಂಟ್ ಜೊತೆಗೆ ಕನೆಕ್ಟ್ ಮಾಡಿ ಅದನ್ನು ಇನ್ನೂ ಎನ್ಲಾರ್ಜ್ ಮಾಡಿ ಅದನ್ನು ಇನ್ನೂ ದೊಡ್ಡ ಒಂದು ಸ್ವರೂಪದಲ್ಲಿ ಅವನನ್ನ ಗುರುತಿಸಿದ ಕಾದಂಬರಿಗಳಿದ್ದಾವೆ. ಇವೆಲ್ಲದರ ನಡುವೆ ವ್ಯಾಸರ ಕರ್ಣ ಯಾರು ಅಂತ ನಾವು ಗುರುತಿಸಬೇಕು. ವ್ಯಾಸರ ಪ್ರತಿ ಪಾತ್ರದಲ್ಲಿ ಒಂದೊಂದು ತತ್ವ ಇದೆ. ವ್ಯಾಸ ಚಿತ್ರಿತವಾದ ಪಾತ್ರಗಳಲ್ಲಿ, ಯಾಕೆಂದ್ರೆ ಅದು ಋಷಿ ಹೃದಯದಿಂದ ಬಂದಿದ್ದು ಮತ್ತು ಅವರು ಸ್ವಯಂ ಪಾತ್ರವಾಗಿದ್ದವರು. ಅದು ಬಹಳ ಮುಖ್ಯವಾದದ್ದು. ಅವರು ಮಹಾಭಾರತದ ಪಾತ್ರ, ತಮ್ಮ ಪಾತ್ರವನ್ನು ಎಲ್ಲೂ ವಿಜೃಂಭಣೆ ಮಾಡಿಕೊಂಡಿಲ್ಲ. ಮತ್ತು ಯಾವ ಕವಿಗೂ ಪುಣ್ಯಾತ್ಮನಿಗೂ ಇವತ್ತಿನವರೆಗೆ ವ್ಯಾಸರನ್ನೊಂದು ವಿಜೃಂಭಿಸಿ ತೋರಿಸ್ಬೇಕು ಅಂತ ಕಾಣ್ತಿಲ್ಲ. ಏನು ದುರಂತ ನೋಡಿ. ಒಬ್ಬ ವ್ಯಾಸ ಎಷ್ಟು ನಿರಪೇಕ್ಷಿತವಾಗಿ ಅವ್ರು ಕಾವ್ಯ ಬರೆದ್ರು, ಅಂತಹ ವ್ಯಾಸರನ್ನ ಗ್ಲೋರಿಫೈ ಮಾಡೋದು ಅಂತ ಹೇಳ್ತಾರೆ. ಯಾರಿಗೂ ಇವತ್ತಿನವರೆಗೂ ಕಾಣಲಿಲ್ಲ. ನಾವು ಕರ್ಣನನ್ನು ಗ್ಲೋರಿಫೈ ಮಾಡಿದ್ವಿ, ಕೌರವನನ್ನು ಗ್ಲೋರಿಫೈ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಆದ್ರೆ ಇವತ್ತಿನವರೆಗೆ ಕಾಣಲಿಲ್ಲ. ಅದು ವ್ಯಾಸ ಪ್ರಜ್ಞೆ, ಸಮಾಸ ಪ್ರಜ್ಞೆ ಅದು. ಹೀಗೆ ಕರ್ಣ ಹುಟ್ಟುತ್ತಾನೆ. ಹುಟ್ಟಿದಂತಹ ಮಗುವನ್ನು ಗಂಗೆಯಲ್ಲಿ ತೇಲಿ ಬಿಟ್ಟರು. ಯಾಕೆ ಅಂತಂದ್ರೆ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸಹಜವಾದ ಅಂದ್ರೆ ಮಹಾಭಾರತದ ಕೆಲವು ಸನ್ನಿವೇಶಗಳು ನಮ್ಮ ಜೀವನ ಕೊಡುವ ಪಾಠ ಏನು ಅಂತಂದ್ರೆ, ಜೀವನದಲ್ಲಿ ಇಂತಹ ಸನ್ನಿವೇಶಗಳು ಬಂದ್ರೆ ಎಲ್ಲದಕ್ಕೂ ಉತ್ತರ ಹುಡುಕ್ಲಿಕ್ಕೆ ಆಗೋದಿಲ್ಲ. ಬಂದಿದ್ದನ್ನು ಎದುರಿಸಬೇಕು ಹೇಳುವ ಒಂದು ತತ್ವವನ್ನು ಕೊಟ್ಬಿಡುತ್ತೆ. ಆ ಕರ್ಣ ಪಾತ್ರ ಆಮೇಲೆ ಹೆಂಗೆ ಅದು ಬೆಳೀತಾ ಹೋಯ್ತು ಅಂತ ನಮ್ಗೆ ಕಥಾ ಮೂಲಕ ನಾವು ನೋಡ್ತೀವಿ. ವ್ಯಾಸರ ಕರ್ಣನನ್ನು ನೋಡ್ತಾ ಹೋಗೋಣ. ಯಾಕೆಂದ್ರೆ ನನಗೆ ಈ ಮಹಾಭಾರತವನ್ನು ಹೇಳ್ಬೇಕಿದ್ರ ಮೊದಲ ದಿವಸ ನಾನು ಅದನ್ನು ಹೇಳಿದ್ದೇನೆ ಕೂಡ. ವ್ಯಾಸರು ಹೇಳಿದಂತಹ ಮಹಾಭಾರತಕ್ಕೂ ನಾವು ಇವತ್ತು ತಿಳಿದುಕೊಂಡಿರುವ ಮಹಾಭಾರತಕ್ಕೂ ಅಜ ಗಜ ಅಂತರ ಇದೆ. ಕಳೆದ ಸಲ ಕೂಡ ಇದನ್ನ ಉದಾಹರಣೆ ಸಹಿತವಾಗಿ ನಾವು ಹೇಳಿದ್ದೇವೆ. ಈ ಸಲ ಕೂಡ ಅದು ನೆನಪಾಗ್ತಾ ಇದೆ. ಪ್ರತಿ ಸನ್ನಿವೇಶದಲ್ಲಿ ನಾವು ಇದನ್ನ ನೋಡಬಹುದಾಗಿದೆ. ಹೀಗೆ ಅವನು ಮಗು ಹುಟ್ಟಿದಂತಹ ಸಂದರ್ಭದಲ್ಲಿ ಅವನನ್ನ ಒಂದು ಬಂಗಾರದ ಒಂದು ಪೆಟ್ಟಿಗೆಯಲ್ಲಿ ಬಂಗಾರ ತುಂಬಿ ಆ ಮಗುವನ್ನ ತೇಲಿಬಿಟ್ಟು ಗಂಗೆ ಪುನಃ ನೋಡಿ, ಗಂಗೆಯ ಮಗನಾದ ಗಾಂಗೆಯ ಮಹಾಭಾರತದ ದೊಡ್ಡ ಪಾತ್ರ. ಅದೇ ಗಂಗಾ ನದಿಯಲ್ಲಿ ತೇಲಿಬಿಟ್ಟ ಕರ್ಣನೇನು ಕಡಿಮೆ ಇಲ್ಲ. ಅಂದ್ರೆ ಪಾತ್ರಗಳ ಜೊತೆಗೆ ಪಾತ್ರೆಯಲ್ಲಿ ತುಂಬಿದ ನೀರು ಕೂಡ ಎಷ್ಟು ದೊಡ್ಡದು ಈ ಮಹಾಭಾರತದಲ್ಲಿ ಅಂತ ಕಂಡುಬಿಡುತ್ತೆ. ಆ ರೀತಿಯ ಪಾತ್ರಗಳಿದ್ದಾರೆ.
ಅವನನ್ನ ಅಧಿರಥ ರಾಧೆಯರು ಸಾಕ್ತಾರೆ. ಅವರಿಗೆ ಈ ನೀರಿನಲ್ಲಿ ಒಂದು ಪೆಟ್ಟಿಗೆ ತೇರು ಬರ್ತಾ ಇತ್ತು. ಕುತೂಹಲ ಆಯ್ತು. ಕುತೂಹಲದಿಂದ ಪೆಟ್ಟಿಗೆ ನೋಡಿದ್ರು. ಪೆಟ್ಟಿಗೆಯಲ್ಲಿ ನೋಡಿದ್ರೆ ಬಂಗಾರದಿಂದ ತುಂಬಿದ ಪೆಟ್ಟಿಗೆಯಲ್ಲೊಂದು ಬಂಗಾರದ ಮಗು. ಅಂದ್ರೆ ಅವನ ಮನೆಗೂ ಇದ್ದಂತಹ ಕವಚ ಕುಂಡಲಗಳು ಅದು ಅವನಿಗೆ ಜನ್ಮಜಾತವಾಗಿ ಬಂದಿತ್ತು. ಹಾಗಾಗಿ ಅವನಿಗೊಂದು ಹೆಸರಿಡ್ತಾರೆ. ಕರ್ಣ ಹೇಳುವ ಹೆಸರಿದೆಯಲ್ಲ ವಾಸ್ತವದಲ್ಲಿ ಮತ್ತೆ ಬರೋದು ಯಾವಾಗ ಕರ್ತನಾತ್ ಕರ್ಣ. ಕರ್ಣಕುಂಡಲವನ್ನು ಇಂದ್ರನಿಗೆ ಕತ್ತರಿಸಿ ಕೊಟ್ಟನಲ್ಲ, ಅವತ್ತಿನಿಂದ ಕರ್ಣ ಅವನು. ಅಲ್ಲಿಯವರೆಗೆ ಅವನ ಹೆಸರೇನು ಅಂತಂದ್ರೆ ಅವನಿಗೆ, ಅದಕ್ಕೆ ನೀವು ಮಹಾಭಾರತದ ಇವುಗಳನ್ನ ನೋಡಿದ್ರೆ, ಸೀರಿಯಲ್ ನೋಡಿದ್ರೆ ಅವ್ರು ಚೆನ್ನಾಗಿ ಬರೀತಾರೆ. ಅಂಗರಾಜ ಅಂತ ಹೇಳ್ತಾರೆ. ಅದಕ್ಕೂ ಮೊದಲು ಅವನಿಗೆ ಹೆಸರೇನು ಅಂತಂದ್ರೆ ವಸುನಾ ಸಹ ಜಾತೋಯಂ ವಸುಷೇಣ ಇತಿ ಭವಿಷ್ಯತಿ. ಅವನು ಹುಟ್ಟಬೇಕಿದ್ರೆ ಏನ್ ಬಂದಿದೆ ಅಂತಂದ್ರೆ ವಸು ಅಂದ್ರೆ ಸಂಪತ್ತು, ಇದು ಬಂಗಾರ. ಬಂಗಾರದೊಂದಿಗೆ ಹುಟ್ಟಿದ ಕಾರಣ ವಸುಷೇಣನವನು. ಅದರಿಂದ ಇಲ್ಲಿ ಬರೀತಾರೆ ವಸುಷೇಣೋ ಭವಿಷ್ಯತಿ. ಯಾವುದು ಬಂಗಾರ? ಕವಚ ಕುಂಡಲಗಳು. ಆ ಪಾತ್ರದಿಂದ 1000 ಸಂದೇಶಗಳಿದ್ದಾವೆ, 1000 ಸಂದೇಶವೂ ಇದೆ. ಆ ಪಾತ್ರ ಕೊಡುವ ಶಕ್ತಿ ಅದು ವಸುಷೇಣ. ಮತ್ತೊಂದು ಪಾತ್ರದ ಅನಾವರಣ. 100 ಮಕ್ಕಳಲ್ಲಿ ಈ ಮಗು ಹಿರಿಯ ಮಗ. ಇವನು 106ನೇ ಮಗನೂ ಹೌದು, ಮೊದಲನೇ ಮಗನೂ ಹೌದು, 6ದ ಮಗನೂ ಹೌದು. ಯಾಕೆ ಅಂತಂದ್ರೆ ದ್ರೌಪದಿ ಕೊನೆಯಲ್ಲಿ ಹೇಳುವ ಮಾತು ಇದು. ಈಗ ಕಥೆಯಲ್ಲಿ ಸಾಂದರ್ಭಿಕವಾಗಿ ತುಂಬಾ ವಿಷಯಗಳು ಇವತ್ತು ಬರ್ತಾ ಇದೆ, ಯಾಕೆ ಗೊತ್ತಿಲ್ಲ. ಹಿಂದಿನೆಲ್ಲ ಸೇರ್ಕೊಂಡು ಹೋಗ್ತಾ ಇದೆ. ಇರ್ಲಿ, ಒಂದು ಸನ್ನಿವೇಶ ಬರುತ್ತೆ. ಜಂಬೂ ಫಲ ತಿನ್ನುವಂತಹ ಒಂದು ಕಥೆ ಬರುತ್ತೆ ಮಹಾಭಾರತದಲ್ಲಿ, ನೀವು ಕೇಳಿರ್ಬೋದು. ಜಂಬೂ ಫಲ ಹಿಡ್ಕೊಂಡು ಸುಳ್ಳು ಹೇಳಲಿಕ್ಕಿಲ್ಲ. ಮನಸ್ಸಿನಿಂದ ನಿಜವನ್ನು ಹೇಳ್ಬೇಕು. ತಮ್ಮ ಬದುಕಿನಲ್ಲಿ ಏನ್ ಬೇಕಾಗಿತ್ತು ಎನ್ನುವುದನ್ನು ಅವರು ಅದನ್ನು ಹಿಡ್ಕೊಂಡು ಹೇಳ್ಬೇಕು. ಹೇಳಿದ್ದೇನಾದ್ರೂ ಸುಳ್ಳಾದ್ರೆ ಆ ಫಲ ಹೊಡೀತದೆ ಅಂತ ಒಂದು ಕಥೆ ಇದೆ. ಆಗ ಅವಳು ಬಾಯಿ ಬಿಡ್ತಾಳೆ, ಪಂಚಮೇ ಪದಯಸ್ಸಂತಿ ಮಹ್ಯಂ ಷಷ್ಠೋಪಿ ರೋಚತೆ. ಬೇಸರ ಮಾಡಬೇಡಿ, ತಪ್ಪು ತಿಳಿಬೇಡಿ. ಅಲ್ಲಿ ಇರುವ ಕಥೆಯಲ್ಲಿರುವ ಮಾತು, 5 ಜನ ಗಂಡಂದರಿದ್ದಾರೆ, 6ನೇ ಬಗ್ಗೆನೂ ನನಗೆ ಆಸೆ ಇದೆ ಅಂತ ಹೇಳ್ತಾರೆ ಅವರು. ದ್ರೌಪದಿ ಸ್ತ್ರೀವಾದಿಗಳಿಗೆ ನನಗೆ ಬೈದಾಗ ಗೊತ್ತಿಲ್ಲ, ಆದ್ರೂ ನಾನೇನು ಅದಕ್ಕೆ ನನ್ನದಲ್ಲ, ಇದು ವ್ಯಾಸ ಪಾಠದಲ್ಲಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ. ಸ್ತ್ರೀವಾದ, ಆ ವಾದ, ಈ ವಾದ, ಮನುವಾದ ಇತ್ಯಾದಿಗಳೆಲ್ಲ ಸೇರ್ಕೊಂಡು ನಿಜ ಯಾವುದು ಹೇಳೋದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ, ಬೇಸರ ಆಗುತ್ತೆ. ಆ ವಾದಗಳನ್ನ ನಾವು ಗೌರವಿಸಬೇಕಾದ್ರೆ ನಿಜವನ್ನು ಮರೆಮಾಚುವ ವಾದ ಇದೇನು ಪ್ರಯೋಜನ ಹೇಳಿ? ಯಾಕೆಂದ್ರೆ ವಾದ ಹೇಳುವ ಶಬ್ದಕ್ಕೆ ಹಿಂದಿನವರು ಹೇಳಿದ್ರು. ವಾದ ಅಂತಂದ್ರೆ ಯಾವುದು ಅಂತಂದ್ರೆ ವಾದೇ ಜಾಯತೆ ತತ್ವಬೋಧ ತತ್ವಾದ. ಯಾವುದು ನಿಜವನ್ನು ತಿಳಿಸ್ಕೊಡ್ತದೆ ಅದು ಮಾತ್ರ ವಾದ, ಇಲ್ಲದೆ ಇದ್ರೆ ವಿವಾದ, ಇಲ್ಲ ಪ್ರವಾದ. ಮುಂದುವರಿಸೋದಿಲ್ಲ. ನಿಮ್ಗೆ ಆ ಪ್ರವಾದ ಹೇಳಿದ್ರೆ ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ನೆನಪು ಆಗ್ಬೇಕು, ನೆನಪಾಗತ್ತೆ. ಅದು ಹೆಂಗಿದೆ ಅಂತ ನಾನು ಹೇಳೋದಿಲ್ಲ. ಇರ್ಲಿ. ಹೀಗೆ ಈ ದ್ರೌಪದಿ 6ನೇ ಅವನು ಬೇಕು ಅಂತ ಹೇಳಿದ್ ಯಾರ ಬಗ್ಗೆ ಎನ್ನುವುದು ಪ್ರಶ್ನಾರ್ಥಕ ಇದೆ. ಅವನು ಇವನೇ ಅನ್ನುವ ಒಂದು ಉತ್ತರ ವಿಮರ್ಶೆ ಇದೆ. ಯಾರು? ಕರ್ಣ. ಅಲ್ಲಿಯವರೆಗೆ ಮಹಾಭಾರತದ ಒಳ ಸುಳಿಗಳಿದ್ದಾವೆ. ಹೀಗೆ ಈ ವಸುಷೇಣ ಹುಟ್ಟುತ್ತಾನೆ. ಹುಟ್ಟಿದಂತಹ ಅವನು ರಾಧೆಯನಾಗಿ ಬೆಳೆದ. ಅವನಿಗೆ ಇರುವ ಮತ್ತೊಂದು ಹೆಸರು ರಾಧೆ ಎನ್ನುವವಳ ಮಗಳಾಗಿ ಲೋಕ ಗುರುತಿಸಿತು. ಅವನನ್ನ ಏನ್ ಹೇಳಿದ್ರು ಅಂತಂದ್ರೆ, ಅವನು ಅಧಿರಥನಿಂದ ಪಾಲಿತನಾದ ಪುತ್ರ ಅಂತ ಅವನಿಗೆ ಹೆಸರು. ಅಧಿರಥನಿಂದ ಪಾಲಿತ. ಅಧಿರಥ ಯಾರು ಅಂತಂದ್ರೆ ಧೃತರಾಷ್ಟ್ರನ ಸಾರಥ್ಯ. ಈಗ ಅವನು ಈ ಹಸ್ತಿನಾಪುರಕ್ಕೆ ಸಂಬಂಧಪಟ್ಟವನೇ, ಅವನ ಸಾರಥಿಯಾಗಿದ್ದವನು. ಅವನು ಮಗನಾಗಿ ಗಂಗೆಯಲ್ಲಿ ತೇರು ಹೋಗ್ತಾ ಇದ್ದು ತಗೊಂಡು ಬಂದ್ರು, ಇಟ್ಕೊಂಡ್ರು. ಇವರಿಗೆ ಮಕ್ಕಳು ಇರಲಿಲ್ಲ. ಕೆಲವರು ಕಥೆಗಳಲ್ಲಿ ಬರ್ತದೆ, ತುಂಬಾ ಉತ್ಪ್ರೇಕ್ಷಿತವಾಗಿ ಹೇಳ್ತಾರೆ. ಆ ಮಗುವನ್ನ ಕೈಯಲ್ಲಿ ಎತ್ಕೊಂಡಂತಹ ರಾಧೆಗೆ ತನ್ನ ಎದೆಯಲ್ಲಿ ಹಾಲು ಹುಟ್ಟಿತು. ಆದ್ದರಿಂದ ಅವನ ಮಗ, ಅವಳ ಮಗನಾಗಿಯೇ ಇವನಿದ್ದವನು ಎನ್ನುವುದನ್ನು ಅಷ್ಟು ಅಂದ್ರೆ ಆತ್ಮೀಯತೆಯಲ್ಲಿ ಅಥವಾ ಮಾತೃ ಹೃದಯದ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಕರ್ಣ ಕೊನೆಯವರೆಗೂ ಅದಕ್ಕೆ ಬದ್ಧನಾಗಿದ್ದ, ನಮ್ಗೆ ಕಥೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿಯೇ ಎಲ್ಲಾ ಪಾತ್ರಗಳು ಸಂಕೀರ್ಣ, ಕರ್ಣ ಅತ್ಯಂತ ಸಂಕೀರ್ಣ ಪಾತ್ರ. ಸುಲಭ ಇಲ್ಲ ಪಾತ್ರವನ್ನು ಬಿಡಿಸೋದು. ಭೀಷ್ಮ ಹೇಗೆ ಸಂಕೀರ್ಣತೆಯ ಒಂದು ಒಳಗಡೆಯಲ್ಲಿ ಸಿಲುಕಿಕೊಳ್ತಾನೋ, ಕರ್ಣನು ಹಾಗೆ
ಸುಲಭ ಅಲ್ಲ, ಒಂದು ಕ್ಷಣಕ್ಕೆ ಒಂದು ದಿವಸಕ್ಕಲ್ಲ, ಪ್ರತಿ ಕ್ಷಣ ಸಂಕೀರ್ಣತೆ ಅನುಭವಿಸಿದವನು ಕರ್ಣ. ಹಾಗಾಗಿ ಅವನನ್ನ ಒಳ್ಳೆಯವನೋ ಕೆಟ್ಟವನೋ ಎನ್ನುವ ಆ ಕ್ಲಾಸಿಫಿಕೇಶನ್ ಬೇರೆ, ಆದ್ರೆ ವಸ್ತುಸ್ಥಿತಿಯಲ್ಲಿ ಅವನ ಮನಸ್ಥಿತಿ ಹೇಗಿದೆ ಹೇಳುವುದನ್ನು ನಾವು ಇಲ್ಲಿ ವ್ಯಾಸಚಿತ್ರಿತವಾಗಿ ನೋಡ್ಬೋದು. ಅಂತಹ ಕರ್ಣ ನೂರಾರು ಕಥೆಗಳಲ್ಲಿ ಬರುವಂತಹ ನೂರಾರು ಮಕ್ಕಳಲ್ಲಿ ಹುಟ್ಟಿದ. ಇನ್ನು ಇದಿಷ್ಟ ಆದ ಮೇಲೆ ಮುಂದುವರಿದ ಭಾಗವಾಗಿ ನಮಗೆ ಸಿಗುವಂತಹದ್ದು ಕೌರವರು ಮತ್ತು ಪಾಂಡವರ ಜನನ. ಇದಿಷ್ಟ ಒಂದು ಹಂತ ಕಾಯ್ತಲ್ಲ, ಮುಂದೆ ಏನಾಯಿತು ಅಂತಂದ್ರೆ ಹಲವು ದಿವಸದವರೆಗೆ ಚೆನ್ನಾಗಿ ಬದುಕಿಕೊಂಡಿದ್ರು. ಈ ಬದುಕು ಹೀಗೆ ಸಾಗ್ತಾ ಇದ್ದಾಗ ಪಾಂಡು ದಿಗ್ವಿಜಯಕ್ಕೆ ಹೋಗ್ತಾನೆ. ಬಹಳ ದೊಡ್ಡ ದಿಗ್ವಿಜಯ ಮಾಡಿದ ಅವನು. ಆ ದಿಗ್ವಿಜಯದಲ್ಲಿ ಅವನು ಇಡೀ ಒಂದು ಹಸ್ತಿನಾಪುರದ ಏನು ಗೌರವ ಇತ್ತು, ಆ ಗೌರವವನ್ನು ಮತ್ತೊಂದು ಹಂತಕ್ಕೆ ತಲುಪಿಸಿದ ಅವನು. ಭೀಷ್ಮ ಯಾವ ರೀತಿಯಲ್ಲಿ ಈ ಹಸ್ತಿನಾಪುರವನ್ನು ಆಳ್ವಿಕೆ ಮಾಡಿದ್ನೋ, ಅಥವಾ ಅವನ ಒಂದು ಉತ್ತರದಾಯಿತ್ವದಲ್ಲಿ ವಿಚಿತ್ರ ವೀರ್ಯಾದಿಗಳ ಆಳ್ವಿಕೆ ಮಾಡಿದ್ರು, ಅದಕ್ಕೂ ಮುಂದಿನ ಹಂತಕ್ಕೆ ಅವನು ಹಸ್ತಿನಾಪುರವನ್ನ ಕೊಂಡು ಹೋಗ್ತಾನೆ. ಪಾಂಡು ದಿಗ್ವಿಜಯ ಅಂತ ಪ್ರಸಿದ್ಧ ಇದೆ. ಆ ದಿಗ್ವಿಜಯದಲ್ಲಿ ಎಲ್ಲಾ ದೇಶಗಳನ್ನು ಗೆದ್ದು ಪುನಃ ತನ್ನ ಪ್ರಭುತ್ವವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಪಾಂಡು ಚಕ್ರವರ್ತಿ. ಹಾಗಾಗಿ ಅವನು ಚಕ್ರವರ್ತಿ ಆದ. ಈ ಚಕ್ರವರ್ತಿ ಸ್ಥಾನದಲ್ಲಿದ್ದ ಇವನಿಗೆ ಒಂದು ದೌರ್ಬಲ್ಯ ಇತ್ತು. ಏನು ಅಂತಂದ್ರೆ ಮೃಗಯ. ಈ ಕ್ಷತ್ರಿಯರಲ್ಲಿ ಒಂದ್ 2-3 ದೌರ್ಬಲ್ಯಗಳನ್ನು ಹೇಳಿದ್ದಾರೆ. ಒಂದು ಮೃಗಯ, ಬೇಟೆ ಆಡೋದು, ಇಲ್ಲ ಅಂತಂದ್ರೆ ಪಗಡೆ ಆಡೋದು, ಇವುಗಳನ್ನು, ಇಲ್ಲ ಅಂತಂದ್ರೆ ಮಾನಿನಿಯರ ಸಂಘ. ಇದು ಯಾವುದೋ ಒಂದು ದೌರ್ಬಲ್ಯ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ. ಇವನಿಗೆ ಯಾವ ಸಮಸ್ಯೆ ಇತ್ತು ಅಂದ್ರೆ, ಇವನಿಗೆ ದೌರ್ಬಲ್ಯ ಇತ್ತು ಅಂದ್ರೆ ಬೇಟೆ ಆಡೋದು. ಕಂಡಲ್ಲಿ ಹೋಗೋದು, ಬೇಟೆ ಆಡೋದು. ಬೇಟೆ ಆಡೋದ್ರಷ್ಟು ಸಂತೋಷ ಅವನಿಗೆ ಯಾವುದೂ ಇರಲಿಲ್ಲ. ಅಂತಹ ಒಬ್ಬ ಚಕ್ರವರ್ತಿ ಆಗಿದ್ದವನು. ಬೇಟೆಯಾಡ್ತಾ ಒಮ್ಮೆ ಏನಾಯ್ತು ಅಂತಂದ್ರೆ, ಒಂದು ತಪ್ಪಲು ಪ್ರದೇಶದಲ್ಲಿ ಬೇಟೆ ಆಡ್ಬೇಕಿದ್ರೆ ಒಂದು ಸುರತ ಕ್ರೀಡೆ ಅಂತಂದ್ರೆ ಗಂಡು ಹೆಣ್ಣು ಜಿಂಕೆಗಳು ಒಟ್ಟಾದದ್ದನ್ನು ನೋಡಿಯೂ ಬಾಣ ಬಿಟ್ಟ. ಬಾಣ ಬಿಟ್ಟಿದ್ದು ಏನಾಯ್ತು ಅಂತಂದ್ರೆ, ಅಲ್ಲಿ ಹಿಂದಮ ಎನ್ನುವಂತಹ ಮಹರ್ಷಿ ತನ್ನ ಪತ್ನಿಯ ಜೊತೆಗೆ ಸೇರಿ ರೂಪಾಂತರದಲ್ಲಿ ವಿಹರಿಸ್ತಾ ಇತ್ತು. ಇದೆಲ್ಲ ತುಂಬಾ ಸಂಕೇತದ ವಿಷಯ. ಪ್ರೌಢರಿದ್ದೀರಿ ತಾವು, ನಾನು ಇದನ್ನು ಬಿಡಿಸಿ ಹೇಳೋದಿಲ್ಲ, ನಾವು ಅರ್ಥ ಮಾಡಬೇಕಿತ್ತು. ಬಹಳ ಸೂಕ್ಷ್ಮ ವಿಷಯಗಳನ್ನ ಮಹಾಭಾರತ ಕೊಡುತ್ತೆ. ಅದ್ರ ಒಳಗಡೆ ಹೋದ್ರೆ ಒಮ್ಮೆ ಹೇಳಿದ್ದೆ, ನೆನಪಿರ್ಬಹುದು, ಹೇಗೆ ರಾಮಾಯಣ ರಾಮ ಬರುವ ಮೊದಲು ಕಾಮಾಯಣವಾಗಿತ್ತು, ಮಹಾಭಾರತದ್ದು ಹಣೆ ಬರುತ್ತೆ ಈ ಸಂದರ್ಭಗಳಲ್ಲಿ. ಇದು ಅಂಥದ್ದೇ ಒಂದು ಸನ್ನಿವೇಶ. ಹಿಂದಮ ಎನ್ನುವ ಮಹರ್ಷಿ ಜಿಂಕೆ ವೇಷ ಹಾಕಿ ಯಾಕೆ ಸುಗತ ಕ್ರೀಡೆಯಲ್ಲಿ ನಿರತನಾದ? ಈ ಪ್ರಶ್ನೆಯ ಒಳಗೆ ತುಂಬಾ ಗಹನತೆ ಇದೆ. ಇಷ್ಟೇ ಹೇಳ್ತೇನೆ ನಾನು, ಸಭಾ ಮರ್ಯಾದೆಯ ಒಳಗಡೆ ನಾವು ಹೇಳ್ಬಹುದಾಗಿದೆ ಇಷ್ಟು ಅಂತ ಅನ್ಕೊಳ್ತೇನೆ. ಅದಕ್ಕೆ ವಿಧಿ ಕಲ್ಪಿಸಿದಂತಹ ಏನು ಪಾಠ ಏನು ಅಂತಂದ್ರೆ, ಒಬ್ಬ ಚಕ್ರವರ್ತಿ ಸ್ಥಾನದಲ್ಲಿ ಇದ್ದವನಿಂದ ಬಾಣಕ್ಬೇಕು. ಇವನಿಗೂ ಶಿಕ್ಷೆ ಆಯ್ತು, ಅವನಿಗೂ ಶಿಕ್ಷೆ ಆಯ್ತು. ಯಾರಿಗೆ? ಕಿಂದಮ ಮಹರ್ಷಿಗಳಿಗೂ ಶಿಕ್ಷೆ ಆಯ್ತು, ಇನ್ನು ಇವನಿಗೂ ಶಿಕ್ಷೆ ಆಯ್ತು. ಇವನಿಗೆ ಅಧಿಕವಾದ ಬೇಟೆ ಆಡ್ತಾನೆ ಅಂತ ಶಿಕ್ಷೆ. ಬೇಟೆಯಾಡುವುದು ಯಾವಾಗ ಅಂತಂದ್ರೆ, ಕ್ರೂರ ಮೃಗಗಳ ಹಾವಳಿ ಬಂದಾಗ ಬೇಟೆ ಆಡ್ಬೇಕು ಎನ್ನುವುದು ನಾವು ಕಥೆಯಲ್ಲೆಲ್ಲ ಕೇಳ್ತೇವಲ್ಲ, ಅಷ್ಟೇ ಇರೋದು. ಅದಕ್ಕೂ ಮುಂದಿನ ಹಂತಕ್ಕೆ ಹೋಗ್ತಾರೆ. ಈಗಲೂ ಇದೆ ಸಫಾರಿ ಅಂತ ಹೋಗಿ ಕಂಡ್ಕಂಡಲ್ಲಿ. ಈಗ ನೋಡಿ, ಅದಕ್ಕೆ ಅದು ಕೆಲವು ವರ್ಷಗಳ ಹಿಂದೆ ಬಹಳ ದೊಡ್ಡ ಇಶ್ಯೂ ಆಯಿತು. ಕೃಷ್ಣ ಮೃಗಗಳನ್ನ ಯಾರೋ ಒಬ್ರು ಬೇಟೆ ಆಡಿದ್ರು ಅಂತ ಜೈಲುವಾಸ ತುಂಬಾ ವರ್ಷಗಳವರೆಗೆ ಅದ್ರ ಬಗ್ಗೆ ಏನು ಕೋರ್ಟ್ಗಳಲ್ಲಿ ವಿವಾದಗಳಾಯಿತು. ಯಾಕೆಂದ್ರೆ ಪ್ರಾಣಿಗಳನ್ನ ಹಾಗೆಲ್ಲ ಹೊಡಿಬಾರದು. ಅಲ್ಲಿ ಮಹಾಭಾರತದಲ್ಲಿ ತುಂಬಾ ಚರ್ಚೆ ಮಾಡ್ತಾನೆ ಚಕ್ರವರ್ತಿ ಪಾಂಡು, ಯಾರ ಜೊತೆಗೆ? ಹಿಂದಮ ಮಹರ್ಷಿಗಳ ಜೊತೆಗೆ. ನೀವು ಹೇಗೆ ನನಗೆ ಶಾಪ ಕೊಟ್ರಿ? ಹಿಂದಮ ಮಹರ್ಷಿಗಳು ಸಾಯುವ ಸ್ಥಿತಿ ಬಂದಾಗ ಅವನಿಗೆ ಶಾಪ ಕೊಟ್ಟರು. ಏನು ಶಾಪ ಕೊಟ್ಟರು ಅಂತಂದ್ರೆ, ನಾನು ನನ್ನ ಹೆಂಡತಿಯ ಜೊತೆಗೆ ರೂಪಾಂತರದಲ್ಲಿ ಕೂಡಿದ್ದಾಗ ನನಗೆ ಈ ರೀತಿಯಲ್ಲಿ ಬಾಣ ಹೊಡೆದಲ್ಲ, ನೀನಿನ್ನು ನಿನ್ನ ಹೆಂಡತಿಯ ಜೊತೆಗೆ ಕೂಡಿದ್ರೆ ಸಾವು ಬರುತ್ತೆ ಅಂತ. ಎಂತ ಆ ಶಾಪದ ಹಿನ್ನೆಲೆಯಲ್ಲಿ ಏನಿದೆ ಅಂತಂದ್ರೆ, ಒಂದು ಕಾಮದ ವಾಸನೆ. ಮಹಾಭಾರತದಲ್ಲಿ ನಮಗೆ ಇದು ಮತ್ತೊಂದು ದೊಡ್ಡ ಒಂದು ಏನು ತಿರುವಿಗೆ ಕಾರಣ. ಇಲ್ಲೀಗ ಸನ್ನಿವೇಶ ಬಂದಾಗ ನಾವು ಅದನ್ನ ಆ ಸನ್ನಿವೇಶ ಬಂದಾಗ ಹೇಳ್ತೇನೆ ಏನು ತಿರುವು ಅಂತ.
ನನ್ನ ಚಿಂತನೆಯಲ್ಲಿ ಬಂದಿದ್ದು, ಸರಿನೂ ಇರ್ಬೋದು ತಪ್ಪು ಇರ್ಬೋದು, ಮತ್ತೆ ನೋಡೋಣ. ಕುಂತಿ ಪಾಂಡು ಚಕ್ರವರ್ತಿ ಆ ಕಿಂದಮ ಮಹರ್ಷಿಗಳ ಜೊತೆಗೆ ಮಾತಾಡಿ ತಾನು ತಪ್ಪು ಮಾಡಿಲ್ಲ ಅಂತ ಅವನು ಪ್ರಮಾಣೀಕೃತವಾಗಿ ಹೇಳ್ತಾನೆ. ನಾನು ಯಾಕೆ ತಪ್ಪು ಮಾಡಲಿಲ್ಲ ಎನ್ನುವುದನ್ನು ಹೇಳ್ತಾನೆ. ತಾನು ಹೇಗಿರ್ಬೇಕಿತ್ತು ಹಾಗೆ ಇದ್ದೇನೆ ಎನ್ನುವುದನ್ನು ಹೇಳ್ತಾನೆ. ತುಂಬಾ ಅವ್ರ ಜೊತೆ ಮಾತುಕತೆ ಆಗುತ್ತೆ. ಆದ್ರೆ ಮಹರ್ಷಿಗಳು ಕೊನೆಯದಾಗಿ ಹೇಳಿದರು, ಕಾಮಾಸಕ್ತವಾಗಿ ಸೇರಿರುವಂತಹ ಮೃಗವೇ ಇರಲಿ, ಹೊಡೆಯುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಕ್ರೂರ ಮೃಗವೇ ಆಗಿರ್ಬೋದು, ಕಾಮಾಸಕ್ತಿ ಮುಗಿಲಿ ಮತ್ತೆ ಹೊಡಿಬಹುದು. ಕಾಮವನ್ನು ಪುರುಷಾರ್ಥ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಕಾಮದ ಬಹಳ ದೊಡ್ಡ ಗೊಂದಲ ಇವತ್ತು ಅದೇ ಅವತ್ತು ಅದೇ. ಪುರುಷಾರ್ಥದಲ್ಲೂ ಇದೆ, ಅರಿಷಟ್ ವರ್ಗದಲ್ಲೂ ಇದೆ. ನಮ್ಮೊಳಗೆ ಯಾವ ಕಾಮ ಇದೆ ಅಂತ ನಮಗ್ ಮಾತ್ರ ಗೊತ್ತು ಅಂತ ಹೇಳ್ಬೋದು. ನಮ್ಮೊಳಗೆ ಧರ್ಮ ಪ್ರಪಂಚ ಇದೆ, ಅರ್ಥ ಪ್ರಪಂಚ ಇದೆ, ಹಾಗೆ ಒಂದು ಕಾಮ ಪ್ರಪಂಚ ಇದೆ. ಆ ಪ್ರಪಂಚ ಹೇಗಿದೆ ಅಂತ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಒಳಗಿರುವ ನಮ್ಮ ಭಾವಕ್ಕೆ ಮಾತ್ರ ಗೊತ್ತಿರುವಂತಹದ್ದು. ಇದು ಇಲ್ಲಿರುವ ವಿಷಯ. ಹೀಗೆ ಹೇಳಿ ಅವನಿಗೆ ಶಾಪ ಬಂತು. ಒಂದು ವಿಷಯ ಅಲ್ಲಿ ಏನಾಗಿದೆ ಅಂತಂದ್ರೆ, ಮುಂದುವರೆದ್ವಿ ನಾವು. ಯಾವುದು ಅಂತಂದ್ರೆ, ಕುಂತಿಯನ್ನ ವಿವಾಹವಾದಂತಹ ಚಕ್ರವರ್ತಿ ಅತ್ಯಂತ ಸ್ಫುರದ್ರೂಪಿಣಿಯಾದ ಇನ್ನೊಂದು ಹೆಣ್ಣು ಮಗಳ ವಿವಾಹ, ಅದು ಅಲ್ಲಿ ಸ್ಕಿಪ್ ಆಯ್ತು. ಇದು ಕೂಡ ಭೀಷ್ಮರಿಂದಲೇ ಆಗಿದ್ದು. ಭೀಷ್ಮರಿಗೆ ವಿಷಯ ಬರುತ್ತೆ, ಭೀಷ್ಮರೇ ವಿವಾಹ ಮಾಡಿಸ್ತಾರೆ. ಒಬ್ಬಳ ಜೊತೆಗೆ ಇನ್ನೊಬ್ಬಳ ವಿವಾಹ. ಈಗ ರಾಜಾನನ ಬಹುವಲ್ಲಭ ಎಷ್ಟು ಮದುವೆ ಆಗುವಂತಹ ಸನ್ನಿವೇಶ ಇತ್ತು. ಹಾಗೆ ವಿವಾಹ ಮಾಡಿಕೊಂಡದ್ದು ಯಾರ ಜೊತೆಗೆ ಅಂತಂದ್ರೆ ಮಾತ್ರಿಯ ಜೊತೆಗೆ. ನೋಡಿ, ಮದ್ರ ದೇಶದ ಮಗಳು, ಹಾಗಾಗಿ ಮಾತ್ರಿ. ದೇಶದ ಹೆಸರು ಬಿಟ್ಟು ಹೆಣ್ಮಕ್ಳಿಗೆ ಹೆಸರೇ ಇಡ್ತಿರ್ಲಿಲ್ಲ ಅಂತ ಮಾಡುತ್ತಾರೆ. ಕ್ಷತ್ರಿಯರಿಗೆಲ್ಲ ಇದೇ ವ್ಯವಸ್ಥೆ ಅಂತ ಅನ್ಸುತ್ತೆ. ಮಾತ್ರಿಯ ಜೊತೆಗೆ ವಿವಾಹ ಆಯಿತು. ಶಲ್ಯ ಅವಳ ಸಹೋದರ, ಅವನು ಕೂಡ ತುಂಬಾ ಅಪ್ರತಿಮನಾದ ವೀರನಾಗಿದ್ದ. ಆಮೇಲೆ ಅವರ ವಿವಾಹ ಆದ್ಮೇಲೆ ಈ ಶಲ್ಯನ ಸಾರಥ್ಯದಲ್ಲಿಯೇ ಪಾಂಡು ಬಹಳ ದಿಗ್ವಿಜಯ ಮಾಡ್ದ ಅಂತ ಕಥೆ ಇತ್ತು. ಅದೊಂದು ಬಿಟ್ಟೋಯ್ತು, ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಇಬ್ಬರನ್ನು ವಿವಾಹ ಆದಂತಹ ಅವನಿಗೆ ಅವರ ಜೊತೆಗೆ ಬಹಳ ಸೊಗಸಾಗಿ ಬದುಕೊಂಡಿದ್ದ. ಅಲ್ಲಿ ಧರ್ಮ ಪ್ರಜ್ಞೆಯ ಜೊತೆಗೆ ಇವನಲ್ಲೊಂದು ವೈರಾಗ್ಯ ಪ್ರಜ್ಞೆ ಜಾಗೃತ ಆಯ್ತವತ್ತು. ಯಾರಲ್ಲಿ? ಪಾಂಡು ಚಕ್ರವರ್ತಿಯಲ್ಲಿ. ಏನ್ ವೈರಾಗ್ಯ? ವೈರಾಗ್ಯ ಏನು ಅಂತಂದ್ರೆ, ಇನ್ನು ತನ್ನ ಬದುಕಿಗೆ ಅರ್ಥ ಇಲ್ಲ. ಅವನು ಅದೊಂದು ಪ್ರಕರಣದಿಂದ ಎಷ್ಟು ಗಂಭೀರವಾಗಿಬಿಡ್ತಾನೆ ಅಂತಂದ್ರೆ, ಅದೇ ಕೊನೆ. ಮತ್ತೆ ಅವನು ಹಸ್ತಿನಾಪುರಕ್ಕೆ ಹೋಗ್ಲೇ ಇಲ್ಲ. ಅಂದ್ರೆ ಆ ವ್ಯಕ್ತಿಯಲ್ಲಿರುವ ಆ ವ್ಯಕ್ತಿತ್ವ ಎಷ್ಟು ದಾನವಾಗಿದಿರ್ಬೋದು. ನಮ್ಮಲ್ಲಿ ಎಲ್ಲರಲ್ಲೂ ಯಾವುದೋ ಒಂದು ದೌರ್ಬಲ್ಯ ಇದೆ, ಆದ್ರೆ ಒಳ್ಳೆಯ ಗುಣವನ್ನು ಯಾವುದು ತಿರಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವೇ? ಹಾಗೆ ಅವನಲ್ಲಿ ಕೂಡ ಇದ್ದಂತಹ ನೂರಾರು ಒಳ್ಳೆಯ ಗುಣಗಳು ಅವನಲ್ಲಿ ತುಂಬಾ ದೊಡ್ಡ ಜಾಗೃತಿ ಪರಿವರ್ತನೆ ತಂದ್ಬಿಡ್ತು. ಶತಶೃಂಗದ ತಪ್ಪಲಿನಲ್ಲಿ ನಡೆದ ಘಟನೆ ಶತಶೃಂಗದಲ್ಲಿ ಉಳಿಸ್ಕೊಂಡಿದ್ದ. ಯಾರ ಜೊತೆಗೆ? ತನ್ನ ಇಬ್ಬರು ಹೆಂಡತಿಯರ ಜೊತೆಗೆ. ಏನ್ ಹೇಳ್ತಾನೆ ಅಂತಂದ್ರೆ, ಗೃಹಸ್ಥಾಶ್ರಮವನ್ನು ನಾನು ಪೂರೈಸಿ ಮುಗಿಸಿದೆ, ವಾನಪ್ರಸ್ಥ ಇವತ್ತಿನಿಂದ ಅಂತ ಹೇಳ್ತಾನೆ. ಒಂದು ಮಹರ್ಷಿಗಳ ಕಾರಣದಿಂದ ಹುಟ್ಟಿದ ಈ ಕಥೆ ಅವನನ್ನು ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಕ್ಕೆ ಸೇರಿಸಿತು. ವಾನಪ್ರಸ್ಥಿಯ ಆಗ ಪ್ರಶ್ನೆ ಬಂತು, ಧರ್ಮ ಜಿಜ್ಞಾಸೆ. ಇಲ್ಲಿ ಭೀಷ್ಮನಿಗೆ ಪ್ರಶ್ನೆ ಬಂತು, ಅಲ್ಲಿ ಪಾಂಡುವಿಗೂ ಬಂತು, ಉಳಿದವರಿಗೂ ಬಂತು. ಏನಂತಂದ್ರೆ, ಸಂತಾನರಾಹಿತ್ಯ ಪುನಃ ಅದೇ ಈ ಹಸ್ತಿನಾಪುರಕ್ಕಿಂತ ದೊಡ್ಡ ಸಮಸ್ಯೆ. ಸಂತಾನ ಇಲ್ಲ, ಏನ್ ಮಾಡೋದು ಮುಂದೆ? ಇವನು ವಿವಾಹ ಆಗಿ ಇಷ್ಟು ಆಗ್ಬೇಕಿದ್ರೆ ಇನ್ನೇನು ಒಳ್ಳೆ ರೀತಿಯಲ್ಲಿ ಆಗತ್ತೆ ಅಂತಿದ್ದಾಗ ಪುನಃ ಪ್ರಶ್ನಾರ್ಥಕ ಬಂತು. ಏನ್ ಮಾಡೋದು ಈಗ? ಆಗ ಅಲ್ಲಿ ಕುಂತಿ ಬಾಯ್ಬಿಟ್ಲು. ಏನ್ ಬಾಯ್ಬಿಟ್ಲು? ನನಗೆ ದುರ್ವಾಸರು ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ, ಅದ್ರ ಮೂಲಕ ಮಕ್ಕಳು ಪಡಿಬಹುದು. ನೋಡಿ, ಕಥೆಯಲ್ಲಿ ಹೆಂಗಲ್ಲ, ಯಾವಾಗಲೂ ಕೊಟ್ಟಿದೆ. ಯಾವಾಗ? ಅಷ್ಟವರ್ಷ 8 ವರ್ಷದ ಹುಡುಗಿ, ಒಂದು ಪ್ರಯೋಗ ಆಗಿದೆ, ಯಶಸ್ವಿ ಆಗಿದೆ. ಹುಡುಗ ಹುಟ್ಟಿದ್ದಾನೆ. ಇಡೀ ಬದುಕಿನಲ್ಲಿ ಸದಾಕಾಲ ಎಲ್ಲರಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಎದುರಿಸುವಂತಹ ಒಬ್ಬ ವ್ಯಕ್ತಿಯಾಗಿ ಬೆಳೆದ ಕರ್ಣ ಅಲ್ವಾ? ವಸುಷೇನ ಮಂತ್ರ ಎಷ್ಟು ಅಂತ ಹೇಳಿಲ್ಲ. ನಾರಾಯಣಾಚಾರ್ಯರ ಅದಕ್ಕೆ ಒಂದು ಕಾದಂಬರಿನೇ ಬರ್ತದೆ,
KS ನಾರಾಯಣಾಚಾರ್ಯ. ಕುಂತಿ ಕಣ್ಣು ತೆರೆದಾಗ ಅಂತ. ಕುಂತಿ ಎನ್ನುವ ಪಾತ್ರದಲ್ಲಿರುವಷ್ಟು ರಾಜತಾಂತ್ರಿಕವಾದ ಮುತ್ಸದ್ದಿತನ ಈ ಯಾವ ಗಂಡು ಮಕ್ಕಳಲ್ಲೂ ಇರಬೇಕು. ಅಂತಹ ಒಬ್ಬಳು ಮುತ್ಸದ್ದಿ ಅವರು. ನೀವು ಕೊನೆಯವರಿಗೆ ನೋಡಿ ಆ ಪಾತ್ರವನ್ನಷ್ಟೇ ನೀವು ಹೈಲೈಟ್ ಮಾಡಿ ಅಥವಾ ಅದರಿಂದಷ್ಟೇ ಕಾನ್ಸಂಟ್ರೇಟ್ ಮಾಡಿ ನೋಡಿ. ಒಂದು ಹೆಣ್ಣು ಮಗಳು ತನ್ನ ಬದುಕಿನ ಭದ್ರತೆಗೆ ಅದಕ್ಕೂ ಮಿಗಿಲಾಗಿ ತನ್ನ ಮಕ್ಕಳ ಬದುಕಿನ ಭದ್ರತೆಗೆ ಹೇಗಿರಬೇಕು ಅಂತ ತೋರಿಸಿಕೊಟ್ಟ ಹೆಣ್ಣು ಮಗಳು. ಒಂದು ಕಡೆ ಗಾಂಧಾರಿ, ಇನ್ನೊಂದು ಕಡೆ ಕುಂತಿ, ಇಬ್ರು ಕೂಡ ಹಾಗೆ ಪ್ಯಾರಲ್ ಆಗಿ ಹೋಗ್ತಾ ಇರುತ್ತದೆ ಎರಡು ಪಾತ್ರ. ಇಲ್ಲಿ ಗಂಡು ಮಕ್ಕಳು ಏನಿಲ್ಲ, ಅವರು ಯಾರು ಧೃತರಾಷ್ಟ್ರನು ಅಷ್ಟೇ, ಇಲ್ಲಿ ಪಾಂಡು ಆಯ್ತಲ್ಲ, ವಿಕೆಟ್ ಹೋಯ್ತು, ಅವನೇ ತೀರ್ಕೊಳ್ಳುವ ಪರಿಸ್ಥಿತಿ ಬಂದ್ಬಿಡುತ್ತೆ. ಒಟ್ಟೊಟ್ಟಿಗೆ ಹೋಗ್ತಾರೆ. ಹೇಗೆ ಹೋಗ್ತದೆ ಅಂತಂದ್ರೆ ಇಡೀ ಮಹಾಭಾರತದಲ್ಲಿ ಅದಕ್ಕೆ ಸರಿಮಿಗಿಲಾಗಿ ಮತ್ತೊಂದು ಸೇರ್ಕೊಳ್ತದೆ ಮುಂದೆ, ದ್ರೌಪದಿ ಅಂತ ಒಳ್ಳೆ ಹೆಸರು ಗೊತ್ತಿದೆ ನಮಗೆ. ಹೀಗೆ ಆಗ ಅಲ್ಲಿ ಪಾಂಡು ಚಕ್ರವರ್ತಿಯಲ್ಲಿ ತನಗೆ ಕೊಟ್ಟಂತಹ ಮಂತ್ರಗಳನ್ನ ಹೇಳಿದ್ರು. ಎಂತ ವಿಚಿತ್ರ ಅಂತಂದ್ರೆ, ನೀವು ಕಥೆ ಓದ್ಬೇಕಿದ್ರೆ ನಮಗೆ ಪ್ರಶ್ನೆ ಬರುತ್ತೆ, ಎಷ್ಟು ಮಂತ್ರ ಕೊಟ್ರು ಅಂತ ಯಾರು ಅವಳಿಗೆ ಕೇಳಲಿಲ್ಲ. ಇಲ್ಲ ಗೊತ್ತಿದ್ದು ಕೇಳಿಲ್ವೋ, ಇಲ್ಲ ಗೊತ್ತೇ. ಯಾಕೆ ಅಂತಂದ್ರೆ ಲೆಕ್ಕ ಬೇಕಲ್ಲ, ಒಂದು ಲೆಕ್ಕ ತಪ್ಪುತ್ತದೆ ಏನೇ ಮಾಡಿದ್ರು. ಮಂತ್ರ ಪಂಚಕ ಅವಳು ಹೇಳಲೇ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ. ಇದು ಮುಂದಿನ ಭಾಗದಲ್ಲಿ ನಾನಿನ್ನೂ ಕೊನೆಯ ಭಾಗಗಳಲ್ಲಿ ಏನು ಇದೆಯೋ ಗೊತ್ತಿಲ್ಲ, ನಾನು ಅಲ್ಲಿವರೆಗೆ ಏನು ಓದಿಲ್ಲ, ಇರಬಹುದು, ನೋಡೋಣ. ನಮಗೂ ಅದು ರಹಸ್ಯವಾಗಿದೆ. ಯಾವುದು ಅಂತಂದ್ರೆ 5 ಮಂತ್ರ, 5 ಮಂತ್ರಕ್ಕೆ 6 ಮಕ್ಕಳು ಹುಟ್ಟಬೇಕು. ಮಧ್ಯಂ ಷಷ್ಠೋಪಿ ರೋಚನೆ ಮತ್ತು ಅಲ್ಲಿಗೆ ಬರ್ತದೆ. 5 ಮಂತ್ರಕ್ಕೆ 5 ಮಕ್ಕಳು ಹುಟ್ಟುತ್ತಾರೆ, ನಮಗೆ ಕಥೆ ಗೊತ್ತಿದೆ. 5 ಮಂತ್ರಕ್ಕೆ 6 ಮಕ್ಕಳು ಆಗ್ಬೇಕಲ್ಲ, 5 ಮಕ್ಕಳು. ಇನ್ನೊಂದು ಮಂತ್ರ ಎಲ್ಲೋಯ್ತು ಅಂತ ಯಾರೂ ಕೇಳಲಿಲ್ಲ. ಮಹಾಭಾರತದ ಬಹಳ ಸೂಕ್ಷ್ಮ ವಿಷಯ ಅದು. ಅಶ್ವಿನಿ ಕುಮಾರರನ್ನು ಒಂದೇ ಮಂತ್ರದಲ್ಲಿ ಇಬ್ಬರನ್ನು ಒಂದೇ ಸಲಕ್ಕೆ ಕರೆದಂತ ಹೇಳಿ ಒಂದು ಮನ್ನಂಜೆ ಗೋವಿಂದಾಚಾರ್ಯರ ಇದರಲ್ಲಿ ಓದಿದರೆ. ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಇಬ್ರು ಒಟ್ಟಿಗೆ ಬರುವಂತ ಮತ್ತೆ ಅವರಿಬ್ಬರಿಗೂ ಒಂದೇ ಮಂತ್ರ, ಹಾಗಾಗಿ ಇಬ್ರು ಮಕ್ಕಳು ನಕುಲ ಸಹದೇವ. ನಮಗೆ ಅದು ಪ್ರಶ್ನೆ ಅಲ್ಲ, ಅದು ಕರೆಕ್ಟ್, ಅದು ಸರಿ. ಅದು ಅಂದ್ರೆ ಈಗ 5 ಮಂತ್ರ ಅಲ್ವಾ, ಅದಾவது ಇಬ್ರು ಅಲ್ವಾ, ಇಬ್ಬರಾದ್ರೆ 5 ಮಂತ್ರದಿಂದ 6 ಮಕ್ಕಳು ಆಗ್ಬೇಕಲ್ಲ. ಈಗ 6 ಮಕ್ಕಳು ಹುಟ್ಟಿದ್ದಾರೆ ಅವಳಿಗೆ. ಕರ್ಣನನ್ನು ಅಂದ್ರೆ ಇನ್ನೊಂದು ಮಂತ್ರ ಎಲ್ಲಿ ಹೋಯ್ತು ಅಂತ ಯಾಕೆ ಕೇಳಿಲ್ಲ ಯಾರು ಅಂತ ನಾನು ಹೇಳೋದು. ಈಗ ಲೆಕ್ಕ ಅಷ್ಟು ಸುಲಭವಾಗಿದೆ, ಸಹಜವಾಗಿದೆ. ಆದ್ರೆ ಅದನ್ನ ಈಗ ಬೇರೆಯವ್ರು ಬಿಡೋಣ, ಪಾಂಡು ಆದ್ರೂ ಕೇಳ್ಬೇಕಿತ್ತಲ್ಲ. ಆಯ್ತು, 5 ಮಂತ್ರೋಪದೇಶ ಆಗಿದೆ ಅಂತ ಹೇಳಿದ್ದು. ಇವನು ವಿರಕ್ತನಾಗಿದ್ದ. ವಿರಕ್ತನಾದಂತಹ ಅವನಿಗೆ ಸದ್ಗತಿ ಪ್ರಾಪ್ತಿ ಎನ್ನುವ ಈ ಕಾಲಕ್ಕೂ ನಮ್ಮ ಆಸ್ತಿಕರಾದಂತಹ ಎಲ್ಲ ಗೃಹಸ್ಥರಿಗಿರುವ ಬಹಳ ದೊಡ್ಡ ವಿಷಯವೂ ಹೌದು, ಪ್ರಶ್ನೆಯೂ ಹೌದು. ಮಕ್ಕಳಿಲ್ಲ ಅಂತಂದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ, ಸ್ವರ್ಗಂ ನೈವಚ ನೈವಚ ಇತ್ಯಾದಿ ಮಾತುಗಳಲ್ಲಿ ನಾವು ತುಂಬಾ ಕಡೆಗಳಲ್ಲಿ ಕೇಳ್ತೀವಿ. ಅದಕ್ಕೆ ಬೇರೆ ಬೇರೆ ಸಮಾಧಾನಗಳಿದೆ, ಇಲ್ಲ ಅಂತಲ್ಲ. ಕೊನೆಗೆ ನಮ್ಗೆ ಗರುಡ ಪುರಾಣವೇ ಹೇಳುತ್ತೆ, ಬಬ್ರುವಾಹನ ಪ್ರೇತ ಸಂಸ್ಕಾರ ಮಾಡಿ ಉದ್ಧಾರ ಮಾಡಿದ ಒಬ್ಬ, ಅದು ಅಂದ್ರೆ ಪ್ರೇತ ಸಂಸ್ಕಾರವನ್ನು ಮಾಡುವುದಕ್ಕೆ ಸಾರ್ವಜನಿಕವಾಗಿ ಸರ್ವರು ಅರ್ಹರು ಹೇಳುವುದನ್ನು ಗರುಡ ಪುರಾಣ ನಮಗೆ ತಿಳಿಸ್ಕೊಡುತ್ತೆ. ಅಲ್ಲಿಯವರೆಗೂ ಅದರ ಪ್ರಾಧಾನ್ಯ, ಅದಕ್ಕಿರುವ ಮೌಲ್ಯ ಏನು ಹೇಳುವುದನ್ನು ಪ್ರತಿಪಾದನೆ ಮಾಡುತ್ತೆ. ಮಕ್ಕಳನ್ನ ಯಾಕೆ ಪಡಿಬೇಕು ಅಂತಂದ್ರೆ, ಮಕ್ಕಳನ್ನು ಪಡೆಯೋದೇ 2 ಕಾರಣಕ್ಕೆ. ಒಂದು ಸಂತಾನ, ನಮ್ಮ ಬದುಕು ಸಂಸಾರ ವೃದ್ಧಿ, ಇನ್ನೊಂದು ಪರಲೋಕದಲ್ಲಿ ಆ ಪರಯಾತ್ರೆ ಎನ್ನುವುದು ಸುಗಮವಾಗಬೇಕು ಎನ್ನುವ ಉದ್ದೇಶ. ಹಾಗೆ ಹೆಣ್ಣು ಮಕ್ಕಳನ್ನು ಪಡೆಯೋದು ಯಾಕೆ ಅಂತಂದ್ರೆ, ದೇಹಲಿ ದೀಪನ್ಯಾಯ, 2 ಕುಲವನ್ನು ಉದ್ಧಾರ ಮಾಡುವಂತಹ ಅರ್ಹತೆ ಇದ್ರೆ ಹೆಣ್ಣು ಮಗಳಿಗೆ ಮಾತ್ರ. ಒಂದು ಹೊಸ್ತಿರಲಿದ್ದ ದೀಪ 2 ಕಡೆ ಹೇಗೆ ಬೆಳಕೊಡುತ್ತೋ, ದೇಹಲಿ ದೀಪನ್ಯಾಯದಂತೆ ಒಂದು ಹೆಣ್ಣು ಮಗಳಿಗೆ ಮಾತ್ರ 2 ಕುಲವನ್ನು ಉದ್ಧಾರ ಮಾಡೋದು. ಅದಕ್ಕೋಸ್ಕರ ಒಬ್ಬಳು ಹೆಣ್ಣು ಮಗಳಿಗೆ ಒಂದು ಮಗು ಹುಟ್ಟಿದ್ರೆ ಇಬ್ಬಿಬ್ರು ಹತ್ತಿರಾಗ್ತಾರೆ. ಒಂದು ಇವಳ ಅಪ್ಪನ ಆಗ್ತಾನೆ, ಇವನ ಅಪ್ಪನ ಆಗ್ತಾನೆ. ಅವಳಿಗೆ ಮಾತ್ರ ಸಾಧ್ಯ, ಅದು ಬೇರೆಯವರಿಗೆ ಸಾಧ್ಯ ಇಲ್ಲ. ಅಂತಹ ಸೂಕ್ಷ್ಮತೆಯನ್ನು ನಮ್ಮ ಹಿಂದಿನವರು ಇಟ್ಟಿದ್ದಾರೆ. ಹೀಗೆ ಪ್ರಸ್ತುತ ಕಥಾಭಾಗದ ಮುಂದಿನ ಭಾಗದಲ್ಲಿ ನಮಗೆ ಅರ್ಥ ಆಗುವಂತಹದ್ದು, ನೇರವಾಗಿ ಚಕ್ರವರ್ತಿಯಲ್ಲಿ ವಿಷಯ ಹೇಳ್ತಾಳೆ. ಆದ್ರೆ ವಿರಕ್ತನಾದಂತಹ ಅವನಿಗೆ ಬೇರೆ ಯಾವುದು ಬೇಕಾಗಿಲ್ಲ. ಮಕ್ಕಳು ಹುಡ್ತಾರಲ್ವಾ, ಆಯ್ತು ಪಡೆದುಕೋ ಅಂತ. ನಾನು ಆಗೊಂದು ವಿಷಯ ಹೇಳಿದ್ನಲ್ಲ, ಇಲ್ಲಿಗೆ ತಂದು ಹೇಳ್ತಾ ಇದ್ದೀನಿ ನೋಡಿ. ಪಾಂಡವರು ಕೌರವರು ಎನ್ನುವಂತಹ 2 ಬಣ, 2 ಸಮೂಹಗಳು ಗುಣದಲ್ಲಿ ಹೇಗೆ ವ್ಯತ್ಯಸ್ತವಾಗಿತ್ತು ಅಂತ ನಮಗೆ ಕಥೆಯಲ್ಲಿ ಗೊತ್ತಿದೆ.
ಇವತ್ತು ಪೂರ್ತಿ ಹೀಗೆ ಹೋಗ್ತಾ ಇದ್ದೀನಿ. ಕತೆ ಮುಂದಿನ ಕತೆ ಗೊತ್ತಿದೆ ಅನ್ಕೊಂಡೆ ಕತೆ ಹೇಳ್ತಾ ಇದ್ದೀನಿ. ಯಾಕೆ ಆ ಬದಲಾವಣೆ ಆಯಿತು ಅಂತಂದ್ರೆ, ಈಗ ಒಂದು ಭಾಗ ಹೇಳ್ತೀನಿ, ಮತ್ತೊಂದು ಭಾಗ ಇನ್ನು ಸ್ವಲ್ಪ ಹೊತ್ತಿಗೆ ಇವತ್ತಿನ ಮುಕ್ತಾಯಕ್ಕೆ ಅದು ಮುಗಿಸೋಣ. ದೇವತಾಂಶ ಸಂಭೂತರಾಗಿ ಹುಟ್ಟಿದರೆ ವಿನಃ ಪಾಂಡು ಅಂಶದಿಂದ ಹುಟ್ಟಲಿಲ್ಲ. ಸೂಕ್ಷ್ಮತೆ. ಪಾಂಡವರು ಧರ್ಮಾತ್ಮರು. ಪಾಂಡು ಕೆಟ್ಟವನು ಅಂತ ಅರ್ಥ ಅಲ್ಲ. ಪಾಂಡವರು ಎನ್ನುವ ಪಂಚ ಪಾಂಡವರು ಏನಿದ್ದಾರೆ, ಆ ಪಂಚ ಪಾಂಡವರಿಗಿದ್ದ ಅಂಶ ಯಾವುದಾಗಿತ್ತು ಅಂತಂದ್ರೆ, ಅವರಲ್ಲಿದ್ದ ಅಂಶ ಕುಂತಿಯ ಅಂಶ ಇತ್ತು, ದೇವತಾಂಶವಿತ್ತು. ಈಗ ಸಮ್ಮತಿ ಪಾಂಡವೇ ಕೊಟ್ಟಿದ್ದು ಹೌದು, ಸಮ್ಮತಿ ಕೊಟ್ಟಿದ್ದು ಹೌದಾದ್ರು ಸಮ್ಮತಿ ಹೇಳುವುದು ಭಾವಕ್ಕೆ ಸಂಬಂಧಪಟ್ಟಿದ್ದು, ದೇಹಕ್ಕೆ ಸಂಬಂಧ ಅಲ್ವಲ್ಲ. ಹಡೆಯುವುದು ಹೇಳುವುದು ಭಾವಕ್ಕೆ ಸಂಬಂಧ ಇಲ್ಲ, ದೇಹಕ್ಕೆ ಸಂಬಂಧ ಇದ್ದಿದ್ದಲ್ವ. ಹಾಗಾದ್ರೆ ಹಡೆಯುವಿಕೆ ಪಡೆಯುವಿಕೆ ಅಂತ ಆಗುವಾಗ ಸಮಾಗಮ ಆಗುವುದು ದೇಹದ ಜೊತೆಗೂ ಹೌದು, ಕೇವಲ ಭಾವದ ಜೊತೆಗಷ್ಟೇ ಅಲ್ಲ. ದೇಹ ಮತ್ತು ಭಾವ ಎರಡು ಸಮ್ಮಿಲಿತವಾದ ಸನ್ನಿವೇಶದಲ್ಲಿ ಹುಟ್ಟಿರುವಂತಹ ಒಂದು ದೈವಿಕವಾದ ಶಕ್ತಿಗಳು ಹೇಗಿರುತ್ತೆ ಅಂತ ತೋರಿಸುವುದಕ್ಕೆ 5 ಪಾಂಡವರು. ಕರ್ಣ ಇದಕ್ಕೂ ಮಿಗಿಲಾಗಿ ಹುಟ್ಟಿದ, ಹಾಗಾಗಿ ಅವನನ್ನು ನಾವು ಹೇಗೆ ಅಂತ ಹೇಳೋದೇ ಕಷ್ಟ ಎನ್ನುವ ಪರಿಸ್ಥಿತಿ ಇದೆ ಆ ಪಾತ್ರದ ಬಗ್ಗೆ. ಅವನನ್ನ ನೀವು ಒಳ್ಳೆಯವನು ಅಂತಾನೂ ಹೇಳಲಿಕ್ಕಾಗೋದಿಲ್ಲ, ಕೆಟ್ಟವನು ಅಂತಾನೂ ಹೇಳಲಿಕ್ಕಾಗಲ್ಲ. ಸುಲಭವಾಗಿ ನಾವು ನಿಷ್ಕರ್ಷೆಗೆ ಒಳಪಡಿಸ್ಲಿಕ್ಕೆ ಆಗೋದಿಲ್ಲ, ವಸ್ತುಸ್ಥಿತಿಯನ್ನು ಅಷ್ಟೇ ಇಟ್ಟು ನೋಡಿದೆ. ಈಗ ನಾರಾಯಣಾಚಾರ್ಯರಂತವ್ರು ಅವನನ್ನು ತೀರಾ ಕೆಟ್ಟವನು ಅಂತ ಹೇಳಿದ್ದಾರೆ. ಅವನಿಂದಲೇ ಗೌರವ ಹಾಳಾದ ಹೇಳುವವರೆಗೆ ನಾರಾಯಣಾಚಾರ್ಯರು ಹೇಳ್ತಾರೆ. ಅಂದ್ರೆ ಆ ಹಂತದಲ್ಲಿ ಅವನ ಮಾಡಿದ ಕೆಲವು ಅವನು ಹೇಳಿದ ಮಾತುಗಳನ್ನು ಉದಾಹರಿಸಿ ಹೇಳ್ತಾರೆ ಅವರು. ಇರಲಿ, ಧರ್ಮರಾಜನನ್ನು ಪಡೆದುಕೊಳ್ಳುವಂತಹ ಸನ್ನಿವೇಶ, ಮೊದಲನೆಯ ಮಗ ಧರ್ಮರಾಜನ ಹುಟ್ಟಬೇಕಿದ್ರೆ ಚರ್ಚೆ ಆಯಿತು. ಕುಂತಿಗೆ ಮತ್ತು ಪಾಂಡು ಯಾರ ಮೂಲಕ ಮಕ್ಕಳನ್ನು ಪಡೆಯೋದು, ಅದು ಒಂದರ್ಥದ ನಿಯೋಗವೇ, ದೇವ ನಿಯೋಗ ಅಂತ ಹೇಳ್ಬೋದು. ಇಲ್ಲೆಲ್ಲ ಹೇಗೋ ನಿಯೋಗ ಇತ್ತು, ಅದು ನಿಯೋಗವೇ. ಯಾಕೆ? ಸಮ್ಮತಿಯ ಮುಖೇನ ಇನ್ನೊಬ್ಬನನ್ನು ಕೂಡೋದು, ಇದೇ ನಿಯೋಗ. ಈ ನಿಯೋಗದಲ್ಲಿ ಯಾರನ್ನು ಕರೆಯೋದು ಅಂತ ಆದಾಗ ಯೋಚನೆ ಮಾಡಿದ್ರು. ಮಂತ್ರಕ್ಕೆ ಎಲ್ಲ ದೇವತೆಗಳು ಬರ್ತಾರೆ ಅಂತ ದುರ್ವಾಸರ ಮಾತು. ಯಾರನ್ನು ಕರೆಯೋದು? ಇವಳಿಗೊಂದು ಪೂರ್ವಾನುಭವ ಇತ್ತು. ಯಾವುದು? ಸೂರ್ಯ. ಯೋಚನೆ ಮಾಡಿದ ತಕ್ಷಣ ಬಂದ ಆ ಮಗು. ಅವಳ ಮಾತುಗಳ ಕೆಲವೊಮ್ಮೆ ಗೊತ್ತಾಗೋದು, ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ. ಎಲ್ಲೂ ವಾಚ್ಯವಾಗಿ ಏನೂ ಬರೋದಿಲ್ಲ. ಕರ್ಣನ ಕುರಿತಾಗಿ ಅವಳ ಚಿಂತನೆ ಇತ್ತು ಹೇಳುವುದನ್ನು ಅಲ್ಲದಲ್ಲ ಸ್ವಲ್ಪ ನಾವು ಒಳ ಹೋಗಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಬಹಳ ಸೂಕ್ಷ್ಮ ವಿಷಯ. ಅದಕ್ಕೆ ಮಹಾಭಾರತದ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಹಾಗೆ ತಪ್ಪು ತಿಳಿಬೇಡಿ. ಮಹಾಭಾರತದ ಮಾತು ಪ್ರಸಿದ್ಧ ಇದೆ ನಮಗೆ. ನಾವು ಹೇಳ್ತೀವಿ, ಮೀನಿನ ಗುರುತ ಹೆಜ್ಜೆಯನ್ನು ನಾನು ಗುರುತಿಸಬಹುದು, ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸೂಕ್ಷ್ಮ ಅಂತ. ಅದಕ್ಕೆ ತಪ್ಪಾಗಿ ನಾವು ತಿಳಿಬೇಕು. ಅಥವಾ ಯಾಕೆಂದ್ರೆ ಕುಂತಿ ಎಷ್ಟು ಮುತ್ಸದ್ದಿ ಇದೆ ಅಂತ ನಾನು ಹೇಳಿದೆ. ಹೀಗೆ ಮಗುವನ್ನ ಪಡೆಯುವ ವಿಷಯ ಬಂದಾಗ ಯಮಧರ್ಮನ ಮೊರೆ ಹೋಗಿದ್ರು. ಯಮನನ್ನು ಕುರಿತು ಆರಾಧನೆ ಮಾಡಿದ್ರು. ಈ ಆರಾಧನೆ ಹೇಗಿದೆ ಅಂತಂದ್ರೆ, 1 ವರ್ಷದ ವ್ರತ. ಪ್ರತಿ ಮಗುವನ್ನು ಪಡಿಬೇಕಿದ್ರು 1 ವರ್ಷ ವ್ರತ ಮಾಡಿದ್ದಾರೆ ಅವರು. ಸತ್ಯೋಜಾತ ಹಾಗೆ ಹುಟ್ಟಿದ್ದಲ್ಲ, 1 ವರ್ಷದವರೆಗೆ ವ್ರತ ಇದೆ. ಆ ವ್ರತ ನಿಷ್ಠೆಯಿಂದಲೇ ಒಲಿಸ್ಕೊಳ್ಬೇಕು, ಯಾರಿಬ್ರು ಕೂಡ ಒಲಿಸ್ಕೊಳ್ಬೇಕು. 1 ವರ್ಷದ ವ್ರತ. ಆ ವ್ರತದ ಸಮಾಪನೆ ಆಗ್ಬೇಕಿದ್ರೆ ಯಮಾನುಗ್ರಹದಿಂದ, ಯಮಧರ್ಮನ ಅನುಗ್ರಹದಿಂದ ಮಗು ಹುಟ್ಟಿದ. ಯಮಧರ್ಮನ ಮಗನಾದದ್ರಿಂದ ಅವನಿಗೆ ಆ ಯಮನ ಹೆಸರನ್ನೇ ಇಟ್ಟರು. ಯಮ ಎನ್ನುವ ಹೆಸರನ್ನ ತೆಗೆದು ಧರ್ಮ ಅನ್ನುವುದನ್ನು ಇಟ್ಕೊಂಡ್ರು. ಅವನಿಗೆ ರಾಜ ಅಂತ ಸೇರಿಸಿದ್ರು. ಧರ್ಮ ರಾಜ ಅನ್ವರ್ಥವೂ ಆಯಿತು. ಯಮಧರ್ಮ ಅವನಿಂದ ಹುಟ್ಟಿದಂತಹ ಅವನು ಯಮ. ನಿಯಮಬದ್ಧತೆಯಲ್ಲಿರುವವನಿಗೆ ಯಮ ಅಂತ ಹೆಸರು. ನೀವು ಆರೋಗ್ಯದಲ್ಲಿ ನೋಡಿದ್ರು ಅಷ್ಟಾಂಗದಲ್ಲಿ ಮೊದಲನೇದು ಯಮ. ದೇಹದ ಶುದ್ಧೀಕರಣ ಅಥವಾ ದೇಹವನ್ನು ನಿಗ್ರಹ ಮಾಡುವುದಕ್ಕಿರುವಂತಹ ಇಂದ್ರಿಯಗಳ ನಿಗ್ರಹವನ್ನು ಯಮದಲ್ಲಿ ನಾವು ನೋಡ್ತೇವೆ. ಹೀಗೆ ಯಮಾನುಗ್ರಹದಿಂದ ಯುಧಿಷ್ಠಿರ ಹುಟ್ಟಿದ. ಯುಧಿಷ್ಠಿರ ಕೂಡ ಹೆಸರು ಬಂತು. ಈ ಹೆಸರು ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಯುಧಿಷ್ಠಿರ ಎನ್ನುವ ಹೆಸರು ಮತ್ತೆ ಬಂದಿತ್ತು ಅಂತ ಬಹಳಷ್ಟು ಕಡೆ ಬರುತ್ತೆ. ಯುದ್ಧದಲ್ಲಿ ಸ್ಥಿರಮತಿ ಉಳ್ಳವನು ಅಂತ. ಯಾಕೆಂದ್ರೆ ಯುದ್ಧ ಮಾಡಿದ ಮೇಲೆ ಅಷ್ಟೇ ಗೊತ್ತಾಗ್ಬೇಕಲ್ಲ, ಅದು ಕೊನೆಯವರೆಗೆ ನಮಗೆ ಗೊತ್ತಾಗುತ್ತೆ. ಹಾಗಾಗಿಯೇ ಆ ಯುಧಿಷ್ಠಿರತ್ವವೇ ದ್ರೋಣಾಚಾರ್ಯನ ಹನನಕ್ಕೆ ಕಾರಣ ಆಯಿತು.
ಯಾಕೆಂದ್ರೆ ಯುದ್ಧದಲ್ಲೂ ಅಸ್ಥಿರನಾಗುವುದಿಲ್ಲ. ಅರ್ಥಾತ್ ಏನು, ಯುದ್ಧದಲ್ಲಿಯೂ ಅವನು ಟೆಂಪ್ಟ್ ಆಗಲ್ಲ, ಅಂದ್ರೆ ಅವನ ಮನಸ್ಸನ್ನ ಅವನು ವಿಕೋಪಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ ಅಂತ. ಅಂತಹ ಧರ್ಮರಾಜ ಹೇಳಿದ್ದಕ್ಕೆ ಇವನು ಯೋಚನೆ ಮಾಡಲಿಲ್ಲಲ್ಲ. ಇದು ನಮ್ಮ ಕತೆ ಗೊತ್ತಿದೆ, ಯುಧಿಷ್ಠಿರ. ಹೀಗೆ ಯಮಧರ್ಮನ ಅಂಶದಿಂದ ಇದು ಹುಟ್ಟಿದ ಈ ವಿಷಯ ಅಲ್ಲಿ ಹೋಗಿ ಹುಟ್ಟಿತು. ಎಲ್ಲಿ? ಈಗ ನಾವು ಶತಶೃಂಗದಿಂದ ಪುನಃ ಹಸ್ತಿನಾಪುರಕ್ಕೆ ಹೋಗ್ಬೇಕು. ಕೊನೆಯಲ್ಲಿ ಇವತ್ತು ಹಸ್ತಿನಾಪುರಕ್ಕೆ ಹೋಗಿ ನಿಲ್ಲೋಣ, ಅಲ್ಲಿ ವಾಸ್ತವ. ಹಸ್ತಿನಾಪುರದಲ್ಲಿ ವಿಷಯ ಹುಟ್ಟಿದ್ದು, ಭೀಷ್ಮನಿಗೆ ಸಂತೋಷ ಆಯಿತು, ಒಬ್ಬ ಮಗ ಹುಟ್ಟಿದ್ನಲ್ಲ ಅಂತ. ಉಳಿದವರಿಗೆ ಬಹಳ ಅಸಂತೋಷಕ್ಕೆ ಕಾರಣ ಆಯಿತು. ಯಾಕೆ ಅಸಂತೋಷ ಕಾರಣ ಆಯಿತು ಅಂದ್ರೆ, ಗಾಂಧಾರಿ 2 ವರ್ಷ ಆಗಿತ್ತು ಉದರದಲ್ಲಿ ಗರ್ಭ ಧರಿಸಿ. ಎಷ್ಟು? 2 ವರ್ಷ ಆಗಿತ್ತು ಗರ್ಭಧಾರಣೆ ಮಾಡಿ. ಮಗು ಹೊರಗಡೆ ಬರ್ತಾ ಇರ್ತಿಲ್ಲ, ಮಗು ಹೊರಗಡೆ ಬರ್ತಾ ಇಲ್ಲ. ಗರ್ಭ ಅಲ್ಲಿ ಬರೀತಾರೆ, ಒಂದು ಕಬ್ಬಿಣದ ಒಂದು ಏನು ಚೆಂಡಿದ್ದಾಗ ಆಗಿರ್ತದೆ ಅವಳ ಗರ್ಭ, ಅಷ್ಟು ಗಟ್ಟಿ ಆಗಿರ್ತದೆ. ಹಾಗೆ ಗರ್ಭದಲ್ಲಿರುವ ಮಗು ಹುಟ್ಟಲಿಲ್ಲ, ಇಲ್ಲೊಬ್ಬ ಮಗು ಹುಟ್ಟಿಲ್ಲ ಅಂತ ಗೊತ್ತಾಯ್ತಲ್ಲ. ಅವಳು ಗಾಂಧಾರ್ಯ ಧರ್ಮಶೀಲತಾ ಅಂತ ಬರೀತಾರೆ ವ್ಯಾಸರು. ಧರ್ಮಶೀಲ, ಧರ್ಮಪ್ರಜ್ಞೆ ಬಹಳ ಇರುವವಳು ಗಾಂಧಾರಿ. ಆ ಪಾತ್ರ ಕೂಡ ಅಷ್ಟೇ ದೊಡ್ಡದು. ಅವಳಿಗೆ ತುಂಬಾ, ನಮ್ಮ ಪಂಚತಂತ್ರಕಾರ ಸೊಗಸಾಗಿ ಹೇಳ್ತಾನೆ, ಎಷ್ಟೇ ಧರ್ಮ ಪ್ರಜ್ಞೆ ಇರಲಿ, ಆದ್ರೆ ಸಂದರ್ಭ ಸನ್ನಿವೇಶ ಬಂದಾಗ ಎಲ್ಲರ ಮನಸ್ಸನ್ನು ಏನ್ ಮಾಡುತ್ತೆ, ಅಧರ್ಮ ಆವರಿಸ್ತದೆ. ಅಸಂಭವಂ ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ದುದುಭೇ ಮೃಗಾಯ ಪ್ರಾಯಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಮದಿನಿ ಭವಂತಿ. ಅಂದ್ರೆ ಅಸಂಭವಂ ಹೇಮ ಮೃಗಸ್ಯ ಜನ್ಮ. ರಾಮನಿಗೆ ಗೊತ್ತಿಲ್ವಾ, ಸೀತೆಗೆ ಗೊತ್ತಿಲ್ವಾ, ಜಿಂಕೆ ಬಂಗಾರದ ಬಣ್ಣದ ಜಿಂಕೆ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಅಸಂಭವನೀಯ, ನೋ ಚಾನ್ಸ್ ಎಟ್ ಆಲ್, ಸಾಧ್ಯವೇ ಇಲ್ಲ ಅಂತ. ಆದ್ರೂ ರಾಮ ಆಸೆ ಪಟ್ಟು ಹೋದಲ್ಲ ಒಂದು ಜಿಂಕೆ ತರ್ತೇನೆ ಅಂತ. ಹೆಂಗೋದ? ರಾಮನಂತಹ ರಾಮನಿಗೆ ಮನಸ್ಸಿಗೆ ಮೋಹ ಕವಿತು. ಅದಕ್ಕೆ ಪಂಚತಂತ್ರಕಾರ ವಿಷ್ಣು ಶರ್ಮ ಹೇಳ್ತಾರೆ, ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೆ, ಆಪತ್ಕಾಲ ಒಬ್ಬ ವ್ಯಕ್ತಿಗೆ ಬಂತು ಅಂತಾದ್ರೆ ಎಷ್ಟೇ ದೃಢ ಮನಸ್ಸಿದ್ರೂ ಮಲಿನವಾಗುತ್ತೆ ಅಂತ. ಎಷ್ಟು ಸೊಗಸಾದ ಮಾತು. ಇಲ್ಲಿ ಈ ಧರ್ಮ ಪ್ರಜ್ಞೆಯಿಂದ ಇರಬಹುದಾದಂತಹ ಗಾಂಧಾರಿಗೆ ಏನಾಯ್ತು ಅಂತಂದ್ರೆ, ಧರ್ಮ ಪ್ರಜ್ಞೆ ಹೋಯಿತು. ಒತ್ತಡದಿಂದ ಗರ್ಭವನ್ನು ಸೀಳ್ಕೊಂಡು ಒಡೆಕೊಳ್ತಾಳೆ. ಒಡೆದು ಚೂರಾಗಿ ಹೋಯಿತು. ಚೂರು 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 ಆಯ್ತು. ವ್ಯಾಸರಿಗೂ ವಿಷಯ ತಪ್ಪಿಸಿತು. ಯಾಕೆ? ಈ ರೀತಿಯಲ್ಲಿ ಹೀಗೆ ಗರ್ಭಧಾರಣೆ ಆಗುವಲ್ಲಿ ವ್ಯಾಸಾನುಗ್ರಹ ಇತ್ತು. ರುದ್ರಾರಾಧನೆ ಮಾಡಿದ್ದವಳು, ರುದ್ರಾರಾಧನೆ ಮಾಡ್ತಾ ಇದ್ದು ಮಗುವನ್ನು ಪಡೆಯೋದಕ್ಕೆ ಅಂತ. ಯಾರು? ಗಾಂಧಾರಿ. ಅವಳು ದೈವಿಕ ಅಂಶದಲ್ಲಿಯೇ ಮಕ್ಕಳನ್ನು ಪಡೆಯುವಂತಹ ನೆಲೆಯಲ್ಲೇ ಪ್ರಯತ್ನಶೀಲಳಾಗಿತ್ತು. ಯಾಕೆಂದ್ರೆ ಶತಶೃಂಗರ ತತ್ಪರಿನ ವರ್ತಮಾನ ಇಲ್ಲಿತ್ತು. ಹಾಗಾಗಿ ಇವಳು ಧರ್ಮ ಪ್ರಜ್ಞೆಯಲ್ಲೇ ಇತ್ತು. ಧೃತರಾಷ್ಟ್ರನು ಧರ್ಮ ವಿರೋಧಿ ಅಲ್ಲ, ಅಥವಾ ಅಧಾರ್ಮಿಕ ಅಲ್ಲ, ಎಲ್ಲಿವರೆಗೆ? ಕೌರವ ಹುಟ್ಟುವವರೆಗೆ. ಹಾಗಿರುವ ಕಾರಣದಿಂದ ಅವಳು ಆ ರುದ್ರಾರಾಧನೆಯಿಂದಲೂ ಫಲ ಸಿಗಲಿಲ್ಲ. 2 ವರ್ಷ ಆಯ್ತು, ಆದ್ರೂ ಬರಲಿಲ್ವಲ್ಲ. ವೈದ್ಯಕೀಯ ವ್ಯವಸ್ಥೆ ಆಯಿತು. ರಾಜ ಪುರೋಹಿತರು ಬಂದ್ರು, ರಾಜ ವೈದ್ಯರು ಬಂದ್ರು, ಭೀಷ್ಮಾದಿಗಳು ಬಂದ್ರು, ವ್ಯಾಸರು ಆಗಮಿಸಿದ್ರು. ಎಲ್ಲರ ಆಗಮನ ಆಗಿ ಆಮೇಲೆ ಎಲ್ಲ ಸೇರಿ ಒಂದು ವ್ಯವಸ್ಥೆ ಮಾಡಿದ್ರು. ರಾಜ ವೈದ್ಯರ ಒಂದು ಹೇಳಿಕೆ ಮತ್ತು ವ್ಯಾಸರ ನಿರ್ದೇಶಕ ಪ್ರಕಾರ ವ್ಯಾಸರು ದೃಢವಾಗಿ ಹೇಳಿದ್ರು, ಇದಕ್ಕೆ ಜೀವ ಇದೆ, ಇದಕ್ಕೆ ಜೀವ ಬರ್ತದೆ. ಇದು ರುದ್ರಾನುಗ್ರಹದ ರುದ್ರಪಿಂಡದಿಂದಲೇ ಸಿದ್ಧವಾದದ್ದು ಹೌದು ಎನ್ನುವುದು ಯಾವ ಸಂಶಯ ಬೇಡ. ಏನೋ ಒಂದು ಅಚಾತುರ್ಯ ಆಗಿ ಹೋಯಿತು. ಆ ಅಚಾತುರ್ಯಕ್ಕೆ ಕಾರಣವೂ ಇದೆ. ಅವ್ರು ಹೇಳ್ತಾರೆ, ಏನು ಅಂತ ಹೇಳಲ್ಲ, ಬಹಳ ರಹಸ್ಯ ಕಾಣ್ತದೆ. ಏನು ಅಂತ ಬರೀತಾರೆ. ಅವ್ರು ಹೇಳಿದ್ರೆ ಕಾರಣ ಇಲ್ಲದಿಲ್ಲ ಅಂತ ಬರೀತಾರೆ ಅವರಷ್ಟೇ, ಏನು ಅಂತ ಕಾರಣ ಹೇಳೋದಿಲ್ಲ. ಈಗ ಅದು ಬೇಡ ಅಂತ ಹೇಳಿ ಅಲ್ಲಿ ಮುಂದೆ ಜಂಪ್ ಆಗುತ್ತೆ ಕತೆ. ಹಾಗೆ ಹೇಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ, ಅವರು ನೇರವಾಗಿ ವ್ಯವಸ್ಥೆ ಮಾಡಿದ್ರು. ಈ ಪಿಂಡವನ್ನು 100 ಹೋಳು ಮಾಡಿದ್ರು. 100 ಘಟ ಕುಂಭ ಮಾಡಿದ್ರು. ಆ ಕುಂಭದ ಒಳಗೆ ಆ ಆಯುರ್ವೇದದಲ್ಲಿ ಉಕ್ತವಾದಂತಹ ಘೃತವನ್ನು ತುಂಬಿಸಬೇಕು. ಆ ತುಪ್ಪದ ಕೊಡ ಅಂದ್ರೆ ಗೊತ್ತಾಗುತ್ತಲ್ಲ, ಅಂದ್ರೆ ಪಾಟ್, ಕುಂಭದ ಒಳಗೆ ಇದನ್ನು ಇಡಬೇಕು ಪ್ರತಿಯೊಂದು.
ಎಷ್ಟಿದೆ ಅಂತಂದ್ರೆ ಅಂಗುಷ್ಠ ಪರ್ವ, ಹೆಬ್ಬೆರಡಷ್ಟು ಇಷ್ಟೇ ಇತ್ತು. ಪ್ರತಿಯೊಂದೊಂದು ಇಷ್ಟು ಚೂರು ಮಾಡಿ 100 ಚೂರು ಮಾಡಿ ಹಾಕಿದ್ರು. 100 ಪಿಂಡಗಳನ್ನು ಇಟ್ಟು ವ್ಯಾಸರು ಹೇಳಿದ್ರು, ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಇದನ್ನ ಪಡೆದದ್ದು ಹೌದು, ನಿಮಗೆ ಆ ನಂಬಿಕೆ ಇದೆ ಎನ್ನುವುದು ಅದು ಸ್ಪಷ್ಟವಾಗುವುದಕ್ಕೆ, ಅದು ಇನ್ನೂ ನಿಮಗೆ ಅರ್ಥ ಆಗುವುದಕ್ಕೆ ಇನ್ನೂ ಕೆಲವು ಕಾಲ ಬೇಕು. ಭರವಸೆ ಕಳ್ಕೊಳ್ಬೇಡಿ ಅಂತ ಹೇಳಿದ್ರು. ಭರವಸೆ ಕಳ್ಕೊಳ್ಳಿಲ್ಲ. ಪುನಃ 2 ವರ್ಷ ಕಾಲ, 2 ವರ್ಷ ಬೇಕು ಅಂತ ಹೇಳಿದ್ರು. ಈಗಾದ ಅಚಾತುರ್ಯ ಮತ್ತೆ ಮಾಡಬೇಡಿ, ಅದಕ್ಕೆ ಬೇಕಾದಂತಹ ವೈದ್ಯಕೀಯ ವ್ಯವಸ್ಥೆ ಅಷ್ಟೇ ಮಾಡಿ, ಮಗು ಬಂತ ಅಂತ ಮತ್ತೆ ಇಣುಕಿ ನೋಡ್ಲಿಕ್ಕೆ ಹೋಗ್ಬೇಡಿ. ಈಗ ಆಗಿದ ಅಚಾತುರ್ಯ ಬಹಳ ದೊಡ್ಡದಿದೆ. ಅವ್ರು ಹೇಳ್ತಾರೆ ಈ ಅಚಾತುರ್ಯ ಆಗದಿದ್ರೆ ಬೇರೆ ಆಗ್ತಿತ್ತು ಅಂತ ಹೇಳ್ತಾರೆ. ಇಷ್ಟೇ ಹೇಳೋದು. ಅಂದ್ರೆ ಅದು ಏನ್ ಹುಟ್ಟಿತ್ತು ನೋಡಿ, ಮಹಾಭಾರತ ಎಲ್ಲ ಬಿಚ್ಚಿಡೋದಿಲ್ಲ. ರಾಮಾಯಣವೂ ಹಾಗೆ, ಮಹಾಭಾರತವೂ ಹಾಗೆ. ನಮ್ಗಷ್ಟು ಹೇಳ್ಬೇಕಿದ್ರೆ ತಲೆ ಒಳಗೆ 100 ಯೋಚನೆ ಬರುತ್ತೆ ನೋಡಿ, ಹಾಗೆ ಮಾಡ್ಬಿಡ್ತಾರೆ. ನೀನ್ ಅದನ್ನ ಹಾಗೆ ಒಡಿಬಾರ್ದಿತ್ತು, ಇಲ್ಲಿವರೆಗೆ ಸಹಿಸ್ಕೊಂಡಿದ್ಯಲ್ಲ, ಸಹಿಸ್ಬೇಕಿತ್ತು ಅದಕ್ಕೆ ಅಂತ ಹೇಳ್ತಾರೆ. ಆಗಿದ್ದಾಯ್ತು, ಗತಂನ ಶೋಚಯೇ, ಮುಗಿದಿದ್ದು ಯೋಚನೆ ಮಾಡ್ಲಿಕ್ಕಿಲ್ಲ, ಮುಂದೆ ಒಳ್ಳೆಯದಾಗಬೇಕು ಅಂತ ಆದ್ರೆ ಇಷ್ಟು ಮಾಡಿ ಅಂತ ಹೇಳಿ 2 ವರ್ಷ ಕಳೆದು ಇಲ್ಲಿ ಧರ್ಮರಾಜ ಬೆಳೆದ. ಧರ್ಮರಾಜ 1 ವರ್ಷ ಇವರು ವ್ರತ ಮಾಡಿ ಪಡೆದಿದ್ರು. ಇಲ್ಲಿ ಈ ಸಂದರ್ಭಕ್ಕೆ ಏನಾಯ್ತು ಅಂದ್ರೆ ಪ್ಯಾರಲಲ್ ಆಗಿ ಅಂದ್ರೆ ಒಟ್ಟಿಗೆ 2 ಏನು ಉದಯ. ಇಡೀ ಮಹಾಭಾರತದ ಬಹಳ ದೊಡ್ಡ ವೈರತ್ವ ಹುಟ್ಟಿದ್ದು ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಮೊದಲನೇ ಮಗನನ್ನು ಯಮಧರ್ಮದಿಂದ ಪಡೆದುಕೊಂಡು ತುಂಬಾ ನಿಯಮದಿಂದ ಇದ್ದವನು ಯಮಧರ್ಮ ಅಂತ ಆಯ್ತು. 2ನೇ ಮಗುವನ್ನು ಹೇಗೆ ಪಡೆಯೋದು ಅಂತ ಅವರದ್ದು ಯೋಚನೆ ಮಾಡ್ತಾ ಇದ್ರು ಶತಶೃಂಗದಲ್ಲಿ. ಆಗ ಹೇಳಿದ್ರು ಏನಂತಂದ್ರೆ, ವಾಯುವಿನಿಂದ ಮತ್ತೊಂದು ಮಗನನ್ನು ಪಡೆಯೋಣ. 2ನೇ ಮಗು ವಾಯುದೇವ. ವಾಯುದೇವನ ಪರಾಕ್ರಮವನ್ನೆಲ್ಲ ಹೇಳ್ತಾರೆ. ದೇವತಾಂಶದಲ್ಲಿ ದೈವಿಕವಾಗಿ ಅವನಿಗಿರುವ ಶಕ್ತಿಯನ್ನು ಹೇಳಿದ್ರು. ಭೂಮಂಡಲದಲ್ಲಿ ಅವನಿಗಿರುವ ವ್ಯಾಪ್ತಿಯನ್ನು ಯೋಚನೆ ಮಾಡಿದ್ರು. ಇಲ್ಲಿಯವರೆಗೆ ಯಾರು ವಾಯುವಿನ ಆ ಒಂದು ನೆಲೆಯನ್ನು ತಲುಪಿಸಿರಲಿಲ್ಲ. ಒಂದು ಯುಗಾಂತರದಲ್ಲಿ ಒಬ್ಬ ಹುಟ್ಟಿದ್ದಾನೆ, ಅಂತಹ ಮತ್ತೊಬ್ಬ ಮಗ ಬೇಕು. ಬಜರಂಗ ಬಲಿ ಮತ್ತೊಬ್ಬ ಬೇಕು. ಹಾಗಾಗಿ ವಾಯುದೇವನ ಅನುಗ್ರಹ ಪಡೆದುಕೊಳ್ಳೋಣ. ಯಾಕೆ ಅಂದ್ರೆ ಒಬ್ಬ ಹನುಮಂತ ಹೇಗಿದ್ದಾನೆ ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ವಾಯುದೇವನ ಪ್ರಾರ್ಥನೆ, 1 ವರ್ಷ ಅದೇ ವ್ರತ ಇತ್ಯಾದಿಗಳಾಯಿತು. ಇಲ್ಲಿ 2 ವರ್ಷ ತುಂಬಿ ಬಂತು, ಅಲ್ಲಿ 1 ವರ್ಷ. ಇಬ್ರು ಒಂದೇ ಸಮಯದಲ್ಲಿ ಒಂದೇ ದಿವಸದಲ್ಲಿ 2 ಗಂಡು ಮಕ್ಕಳು ಹುಟ್ಟುತ್ತಾರೆ. ಇಲ್ಲಿ ಹುಟ್ಟುತ್ತಾನೆ ಒಬ್ಬ ವಾಯುವಿನ ಅಂಶದಿಂದ ಭೀಮಸೇನ. ಅಲ್ಲಿ ಬಹಳ ದೊಡ್ಡ ಒಂದು ಘಟನೆ ನಡೀತದೆ. 4 ವರ್ಷ ಆಯಿತು ಯಾವುದಕ್ಕೆ, ಮಗುವನ್ನು ನಿರೀಕ್ಷೆ ಮಾಡಿ. ಮಗುವನ್ನ ನಿರೀಕ್ಷೆ ಮಾಡುವಂತಹ ತಾಯಂದಿರ ಹೆಣ್ಣು ಮನಸ್ಥಿತಿ ಹೆಂಗಿರುತ್ತೆ ನಮಗೆ ಗೊತ್ತಿದೆ. ಆ ಮಗು ಬೇಕು ಅಂತ ತುಂಬಾ ಅಪೇಕ್ಷೆ ಪಟ್ಟಾಗ ನಮ್ಮ ನಿರೀಕ್ಷೆಗಳು, ನಮ್ಮ ಮನಸ್ಸಿನ ಉದ್ವೇಗಗಳು ಏನಿರುತ್ತೆ ಅಂತ ನಮಗೆ ಗೊತ್ತಿದೆ. ಆ ಉದ್ವೇಗಕ್ಕೆಲ್ಲ ಪೂರ್ಣ ವಿರಾಮ ಇಡಬೇಕು. ದೊಡ್ಡ ತಿರುವಾಯ್ತು ಅವನಿಗೆ ಕೂಡ. ಪೂರ್ಣ ವಿರಾಮ ಇಡಬೇಕು ಅಂತಿದ್ದಾಗ ಮಗು ಆ ಒಂದು ಕುಂಭವನ್ನ ಒಂದು ಮಗು ಕಾಲಿಂದ ಒದ್ದು ಕಾಲು ಹೊರಗಡೆ ಬಂತು. ಕೈ ಹೀಗೆ ಒಂದು ಕುಂಭ ಒಡೆಯಿತು. ಒಡೆದ ತಕ್ಷಣದಲ್ಲಿ ಸಂಭ್ರಮ ಮನೆ ಮಾಡಿತು. ಆದರೆ ಮಗು ಕೂಗಬೇಕಲ್ಲ, ಮಗು ಕೂಗಿತು. ಈಗ ನಮಗೆ ಗೊತ್ತಿದೆ, ಮಗು ಕೂಗಿದ್ರೆ ಆರೋಗ್ಯ. ಮಗು ಕೂಗ್ತಾ ಇದೆ. ಮಗುವಿನ ಕೂಗನ್ನು ಕೇಳಿ ಹೊರಗಡೆಯಲ್ಲಿ ನರಿ ತೋಳಗಳು ಕೂಗುವುದನ್ನು ಆರಂಭ ಮಾಡಿದೆ. ಈ ಮಗು ಇದನ್ನೇ ಬರೆದಿದ್ದಾರೆ, ಮಹಾಭಾರತದಲ್ಲಿದೆ, ಇದನ್ನೇ ಬರೆದಿದ್ದಾರೆ. ಮಗುವಿನ ಕೂಗನ್ನು ಕೇಳಿ ಅಲ್ಲಿ ಒಂದು ಶಬ್ದ ಇದೆ, ಹೇಳ್ಬಿಡ್ತೇನೆ ಅದು. ಮಗುವಿನ ಕೂಗನ್ನು ಕೇಳಿ ಎಲ್ಲ ತೋಳ ನರಿ ಎಲ್ಲ ವಿಕಾರವಾಗಿ ಕೂಗ್ಲಿಕ್ಕೆ ಆರಂಭ ಮಾಡಿದ್ರು. ಹೀಗೆ ಕೂಗ್ಲಿಕ್ಕೆ ಆರಂಭ ಮಾಡಿದ್ದು ನೇರವಾಗಿ ಅಲ್ಲಿಯೇ ಇದ್ದ ರಾಜವೈದ್ಯರ ಜೊತೆಗಿದ್ದ ಪುರೋಹಿತರು, ಜೊತೆಗಿದ್ದಂತಹ ಧರ್ಮಜ್ಞಾನದ ವಿದುರ, ಅವರೆಲ್ಲ ಸೇರಿ ಒಂದು ಮಾತು ಹೇಳ್ತಾರೆ. ಮಹಾಭಾರತದ ವಿದುರ ನೀತಿಯ ಅತ್ಯಂತ ಜನಪ್ರಿಯವಾದ ಮಾತು, ಇವತ್ತು ರಾಜನೀತಿಯಲ್ಲಿ ಅಳವಡಿಕೆಗೆ ಯೋಗ್ಯವಾದ ಮಾತು.
ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಅದ್ಭುತವಾದ ಮಾತು. ತ್ಯಜೇದೇಕಂ ಕುಲಸ್ಯಾರ್ಥೆ. 100 ಮಕ್ಕಳು ಹುಟ್ಟುತ್ತಾರೆ ಧೃತರಾಷ್ಟ್ರ. ಈ ಮಗು ಹುಟ್ಟಿದ ತಕ್ಷಣ ಕೂಗ್ತಲ್ಲ, ಇನ್ನೂ 99 ಗಳಿಗೆಗಳಲ್ಲಿ ಮಗುಗಳು ಹುಟ್ಟಲಿಕ್ಕಿದೆ, ಆ ಮಗುವನ್ನು ಬಿಟ್ಬಿಡು. ಯಾಕೆಂದ್ರೆ ಒಂದು ಕುಲದ ಹಿತಕ್ಕೋಸ್ಕರ ಒಬ್ಬ ಮಗನನ್ನು ತ್ಯಜಿಸಬಹುದು, ತ್ಯಜಿಸಲೇಬೇಕು ಅಂತ ಹೇಳೋದಿಲ್ಲ. ತ್ಯಜೇ ಸಂಸ್ಕೃತದ ಆ ಶಬ್ದಕ್ಕೆ ವಿಧಿಲಿಂಗ್ ಅಂತ ಹೇಳ್ತೀವಿ. ವಿಧಿಲಿಂಗ್ ಅಂತಂದ್ರೆ ಯು ಮೇ ಅಂತ, ಯು ಮೇ ಡೂ, ನೀನ್ ಹೀಗೆ ಮಾಡಬೇಕು, ಮಾಡಬಹುದು, ಅವನಿಗೆ ಸಜೆಸ್ಟ್ ಮಾಡೋದು ಅವನು. ತ್ಯಜೇದೇಕಂ. ಮತ್ತೆ ಇನ್ನೊಂದಿದೆ ವಿಧಿ ಅಂತ, ಯು ಶುಡ್, ನೀನ್ ಮಾಡಲೇಬೇಕು ಅಂತ. ಎರಡನ್ನು ಹೇಳುತ್ತೆ, ವಿಧಿಲಿಂಗ್ ಮತ್ತು ಆಶಿಲಿಂಗ. ತ್ಯಜೇದೇಕಂ ಕುಲಸ್ಯಾರ್ಥೆ. ಕುಲ ಉಳಿಲಿಕ್ಕೆ ಒಬ್ಬ ಮಗ ಇವತ್ತಿಗೂ ಇದೆಯೋ, ಒಂದು ಕುಲದಲ್ಲಿ ಒಬ್ಬ ಯಾರನ್ನೋ ಒಂದು ಮಾಡಬಾರದ ಕೆಲಸ ಮಾಡಿದ್ರೆ ಆ ಕುಲದ ಅವನನ್ನು ಬಿಡ್ತೀವೋ ಇಲ್ವೋ ಎರಡನೇದು, ಆದ್ರೆ ಆ ಕುಲದ ಒಂದು ಮಾತು ಬರುತ್ತೋ ಇಲ್ವಾ, ಇವನೊಬ್ಬ ಹೊರಗಡೆ ಹೋದ್ರೆ ನಾವೆಲ್ಲ ನಮ್ಮ ಕುಲದ ಗೌರವ ಉಳಿಯತ್ತೆ ಅಂತ ಮಾತು ಬರುತ್ತೋ ಇಲ್ವಾ. ಮಹಾಭಾರತದಲ್ಲಿ ವಿದುರ ಮೊದಲಾಗಿ ಹೇಳಿದಾನ, ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್. ಒಂದು ಗ್ರಾಮದಲ್ಲಿ ಒಂದು ಕುಲ, ಒಂದು ಮನೆ ಹಾಳು ಕೆಲಸ ಮಾಡ್ತಾ ಇದ್ರೆ, ಮನೆ ಹಾಳು ಕೆಲಸ ಮಾಡ್ತಾ ಇದ್ರೆ ಆ ಗ್ರಾಮದ ಒಳಿತಿಗೋಸ್ಕರ ಮನೆಯನ್ನ ತ್ಯಜಿಸಬಹುದು. ನಮ್ಮ ಹಿಂದಿನ ಎಷ್ಟು ಹಳ್ಳಿ ಕಥೆಗಳಲ್ಲಿ ಬರಲ್ಲ ಹೇಳಿ, ಇದು ಊರಿನಿಂದ ಅವನನ್ನ ಹೊರಗಡೆ ಇಟ್ರು, ಹೊರಗೆ ಹಾಕಿದ್ರು, 20 ವರ್ಷ ನೀನು ಊರಿಗೆ ಕಾಲಿಡ್ಲಿಕ್ಕಿಲ್ಲ. ನಮ್ಮ ಊರಿನ ಎಲ್ಲ ಧರ್ಮ ಪೀಠಗಳು ಮೊದಲು ಕಥೆಗಳು ಕೇಳ್ತೇವಲ್ಲ, ಊರಿನ ಪಟೇಲರು ಅವರು ಇವರು ಅಂತ ನಾವು ಕೇಳ್ತೇವಲ್ಲ, ಅದಿಲ್ಲೇ ವಿದುರ ಕೊಟ್ಟ ನೀತಿ ಅದು. ಗ್ರಾಮಂ ಜನಪದಸ್ಯಾರ್ಥೆ. ಒಂದು ದೇಶವನ್ನು ಉಳಿಸೋದಕ್ಕೆ ಒಂದು ಗ್ರಾಮವನ್ನೇ ಅದನ್ನು ಬಹಿಷ್ಕಾರಕ್ಕೆ ಹೋಗ್ಬೋದು. ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್. ಅದು ವಿದುರ ನೀತಿ. ನನ್ನ ಆತ್ಮ ಸೌಖ್ಯವಾಗಿರ್ಬೇಕು ಅಂತಾದ್ರೆ ಭೂಮಿ ಬಿಡ್ಬೇಕಂತಂದ್ರೆ ಮೋಕ್ಷ ಹೊಂದಬೇಕು ಅಂತ ಹೇಳೋದು. ಅವನು ವಿದುರ ಸಾಮಾನ್ಯನಲ್ಲ, ಅದ್ಭುತವಾದ ಮನುಷ್ಯ. ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್. ಇದಿಷ್ಟನ್ನ ಹೇಳ್ತಾನೆ. ಇಷ್ಟು ಹೇಳಿ ಅವನು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ್ಮೇಲೆ ಬ್ರಾಹ್ಮಣರ ಮತ್ತು ವಿದುರನ ಸಲಹೆಯಂತೆ ಧೃತರಾಷ್ಟ್ರ ಬಹಳ ಚೆನ್ನಾಗಿ ಬರೆದಿದ್ದಾರೆ ರಂಗನಾಥ ಶರ್ಮಾ ಅವರು. ಆ ವಾಕ್ಯವನ್ನು ಹೇಳ್ತೇನೆ. ಬ್ರಾಹ್ಮಣರ ಮತ್ತು ವಿದುರನ ಸಲಹೆಯಂತೆ ಧೃತರಾಷ್ಟ್ರನು ದುರ್ಯೋಧನನನ್ನು ವಿಸರ್ಜಿಸಲಿಲ್ಲ, ಆದರೆ ಅಂದಿನ ಸಭೆಯನ್ನು ಮಾತ್ರ ವಿಸರ್ಜಿಸಿದನು ಅಂತ ಹೇಳ್ತಾರೆ. ಬಹಳ ಸೊಗಸಾಗಿದೆ ಆ ಮಾತೊಂದು 10 ಸಲ ಓದ್ಬೇಕು. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಧೃತ ರಾಷ್ಟ್ರ ಸಿಂಬಾಲಿಕ್, ಧೃತಂ ರಾಷ್ಟ್ರಂ. ಕೈಯಲ್ಲಿ ಚುಕ್ಕಾಣಿ ಹಿಡ್ಕೊಂಡು ಒಂದ್ಸಲ ಸಿಕ್ಕು ಬಿಟ್ರೆ ಸತ್ರು ಆ ಚುಕ್ಕಾಣಿ ಬಿಡ್ಲಿಕ್ಕೆ ಮನ್ಸು ಬರಲ್ಲ. ಇವತ್ತಿನ ರಾಜಕೀಯ ತೊಣೆ ಬರೋದು ಅವತ್ತಿಂದು ಅದೇ ರಾಜಕೀಯ ಅಂದ್ರೆ ಹಾಗೆ. ಅದರೊಳಗೆ ಅದೇ ಧೃತರಾಷ್ಟ್ರ, ಎಲ್ಲರೂ ಧೃತರಾಷ್ಟ್ರರೇ, ಯಾರೇ ಟಾಪ್ ಟು ಬಾಟಮ್ ಎಲ್ಲಾ ಕಡೆಯಲ್ಲಿ. ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಿಡಿದು ಪ್ರಧಾನಮಂತ್ರಿಯ ಆಸ್ಥಾನ ಅಥವಾ ಅಧ್ಯಕ್ಷ ಸ್ಥಾನದವರೆಗೆ, ಅಥವಾ ಇನ್ಯಾವುದೇ ಇರಲಿ, ಯಾವುದೋ ಒಂದು ಸಂಘ ಇರುತ್ತಲ್ಲ ನಮ್ಮ ಸಂಘ ಸಂಸ್ಥೆಗಳು, ಒಮ್ಮೆ ಅಧ್ಯಕ್ಷ ಆದ್ರೆ ಮತ್ತೆ ಉಪಾಧ್ಯಕ್ಷ ಆಗಲಿಕ್ಕೆ ಸಿದ್ಧ ಆಗೋದಿಲ್ಲ, ಸಿದ್ಧ ಆಗೋದಿಲ್ಲ, ಕಷ್ಟ ಆಗುತ್ತೆ. ಕಾರ್ಯದರ್ಶಿ ಆಗ್ಬೇಕು ಅಂದ್ರೆ ಯೋಚನೆ ಮಾಡ್ತೀನಿ, ಇಲ್ಲ ಆಗಲ್ಲ ಅಂತ ಹೇಳ್ತೀವಿ. ಅಂದ್ರೆ ಒಮ್ಮೆ ಅದು ಧೃತರಾಷ್ಟ್ರ ಹೇಳುವ ಶಬ್ದಕ್ಕೆ ಮಹಾಭಾರತ ಕೊಡುವ ಒಂದು ಸಾರ್ವದೇಶಿಕವಾದ ಚಿಂತನೆ ಅದು. ಇದು ಯಾವುದು ನನಗೆ ಯಾರನ್ನೂ ಯಾವುದನ್ನು ಉದ್ದೇಶ ಪಟ್ಟು ಹೇಳಿಲ್ಲ, ಹಾಗೆ ಅಂದ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ. ನಾನು ಯಾರನ್ನೂ ಉದ್ದೇಶ ಪಟ್ಟು ಹೇಳಿಲ್ಲ. ಇರುವ ವಸ್ತುಸ್ಥಿತಿ, ಆ ಶಬ್ದಕ್ಕಿರುವ ಮೌಲ್ಯ ಅಥವಾ ಶಬ್ದಕ್ಕಿರುವ ವ್ಯಾಪ್ತಿಯನ್ನಷ್ಟೇ ಮಹಾಭಾರತ ಹೇಳಿದ ರೀತಿಯಲ್ಲಿ ಹೇಳಿದ್ದ. ಹಾಗಾಗಿ ಧೃತರಾಷ್ಟ್ರ ಒಪ್ಪಲಿಲ್ಲ ಅಂತ ಅರ್ಥ. ಒಪ್ಪದೇ ಇದ್ದಿದ್ದಕ್ಕೆ ಏನಾಯ್ತು, ಮಹಾಭಾರತ ಆಯ್ತು. ಇಲ್ಲೇ ಇದ್ರೆ ಭಾರತ ಇರ್ತಿತ್ತು, ಮಹಾಭಾರತ ಆಗ್ತಿರ್ಲಿಲ್ಲ. ಆಯ್ತು, ಅವನು ಹುಟ್ಟಿದ. ಹಾಗೆ ಮೂರನೇದು ಇನ್ನು 2 ನಿಮಿಷ ತಗೊಳ್ತೇನೆ. 100 ಮಕ್ಕಳ ಒಂದು ನಾಮಾವಳಿಗಳ ಒಂದು ಸ್ವಲ್ಪ ಪರಿಚಯ ಮಾಡಿ ಮುಗಿಸ್ಬಿಡೋಣ. ಈಗ 3 ಮಕ್ಕಳ ಕಥೆ ಹೇಳಾಯ್ತು, 4 ಮಕ್ಕಳ ಕಥೆ ಹೇಳಾಯ್ತು, ಕರ್ಣನ ಸೇರಿ 4 ಮಕ್ಕಳಾಯ್ತು. ಈಗ ಒಂದು ಲೆಕ್ಕ ಬೇಕು, ಆ ಲೆಕ್ಕದ ಜೊತೆ ಮುಗಿಸ್ಬಿಡೋಣ. ಭೀಮಸೇನ ಹುಟ್ಟಿದ, ಇಲ್ಲಿ ದುರ್ಯೋಧನ ಹುಟ್ಟಿದ. ಅವನು ಹುಟ್ಟಿದ ತಕ್ಷಣ ಆಯ್ತು, ಇದೆಲ್ಲ ಆಯ್ತು, ಬಿಡ್ಲಿಲ್ಲ, ಅವನನ್ನು ಉಳಿಸ್ಕೊಡೋದು ಅಂತ ಆಯ್ತು. ವಿದುರ ಅದರಿಂದ ಏನು ವಿರೋಧ ಮಾಡಲಿಲ್ಲ. ವಿದುರ ನೀತಿಜ್ಞರು ಹಾಗೆ ವಿರೋಧ ಮಾಡೋದಿಲ್ಲ, ಹೇಳ್ತಾರೆ. ಅಂದ್ರೆ ಅಡ್ವೈಸರ್ ಅಂತ ಇರ್ತಾರಲ್ಲ, ಅಡ್ವೈಸಿಂಗ್ ಕಮಿಟಿ ಅಂತ ಇರ್ತಾರೆ, ಅವ್ರು ಅಡ್ವೈಸ್ ಕೊಡೋದು ಅಷ್ಟೇ.
ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು, ಅವ್ರು ಹೇಳಿಕ್ಕೆ ಅಷ್ಟು ಅಲ್ಲಿಗೆ ಸೀಮಿತ, ಅಂದ್ರೆ ವ್ಯಾಪ್ತಿಯಲ್ಲಿ ಇರೋದೆ. ಅದು ಒಂದು ಮುತ್ಸದಿತರವೇ ಅಲ್ವಾ, ನಮ್ಮ ವ್ಯಾಪ್ತಿಯ ಒಳಗೆ ನಾವು ಮಾತಾಡೋದು, ಅದನ್ನು ವಿಗ್ರಹ ಹೇಳ್ಕೊಡ್ತಾನೆ. ಹೀಗೆ ಆಯಿತು. ಆ ಕಡೆಯಿಂದ ಆಗ ಒಬ್ಬ ವಾಯುವಿನಿಂದ ಹುಟ್ಟಿದ, ಒಬ್ಬ ಯಮನಿಂದ ಹುಟ್ಟಿದ. ಈಗ ಅವರಿಗೆ ವಿಶ್ವಾಸ ಹೆಚ್ಚಾಯಿತು, ಅಂದ್ರೆ ದೇವತಾಂಶದಿಂದ ಹೀಗೆಲ್ಲ ಹುಟ್ಟುತ್ತಾ ಇರುವ ಶಕ್ತಿ. ಆಗ ಇಂದ್ರಾನುಗ್ರಹವನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಇಂದ್ರಾನುಗ್ರಹದಿಂದ ಫಲ್ಗುನಿ ನಕ್ಷತ್ರದಲ್ಲಿ ಫಾಲ್ಗುಣ ಅಥವಾ ಫಾಲ್ಗುನಿ ಎನ್ನುವ ಹೆಸರಿನಿಂದ ಆಮೇಲೆ ಪ್ರಖ್ಯಾತನಾದ ಅರ್ಜುನ ಹುಟ್ಟುತ್ತಾನೆ. ಅವನು ಹುಟ್ಟಬೇಕಿದ್ರೆ ಅವನ ಗುಣಲಕ್ಷಣ ಎಲ್ಲ ಬರ್ತದೆ. ಅರ್ಜುನ ಒಬ್ಬ ಮಹಾವೀರನಾಗಿ ಹುಟ್ಟುತ್ತಾನೆ. ಈ ಧರ್ಮರಾಜನಿಗೂ ಲಕ್ಷಣವನ್ನು ಹೇಳ್ತಾರೆ, ಆ ಮಗು ಹೇಗಿರುತ್ತೆ, ಭೀಮಸೇನನು ಹೇಗಿರ್ತಾನೆ ಅಂತ ಹೇಳಿದ್ದಾರೆ. ಅರ್ಜುನನು ಹೇಗಿರ್ತಾನೆ ಅಂತ ಹೇಳ್ತಾರೆ. ಪೃಥಿವ್ಯಾಂ ಚತುರಂತಾಯ ಇತ್ಯಾದಿ ಎಲ್ಲ ತುಂಬಾ ಮಾತುಗಳು ಬರುತ್ತೆ. ಅರ್ಜುನ ಅಂತ ಯಾಕೆ ಹೆಸರಿಟ್ರು ಇದು ಬರುತ್ತೆ. ಈ ರೀತಿಯಲ್ಲಿ ಭೀಮ ಅಂತ ಯಾಕೆ ಹೆಸರಿಟ್ರು ಇದೆಲ್ಲ ಬರುತ್ತೆ, ವಿಸ್ತಾರ ಆಗುತ್ತೆ. ಹಾಗಾಗಿ ಬಿಟ್ಟಿದೆ. ಹೀಗೆ ಅರ್ಜುನ ಹುಟ್ಟಿದ. ಇಲ್ಲಿ ಮತ್ತೆ ಅರ್ಜುನ ಹುಟ್ಟಿದ ಮೇಲೆ ಯಾರನ್ನು ನೋಡ್ಲಿಕ್ಕೆ, ಯಾಕೆಂದ್ರೆ ಎಲ್ಲ ಸಮಾನವಾಗಿ ಎಲ್ಲ ಪಿಂಡಗಳಿಂದಲೂ ಮಕ್ಕಳು ಹುಟ್ಟಿದ್ರು. ಒಂದು 4 ತಿಂಗಳು ಕಳೆಯುವ ಸಂದರ್ಭದಲ್ಲಿ ಅಥವಾ 1 ವರ್ಷ ಕಳೆಯುವ ಸಂದರ್ಭದಲ್ಲಿ ಇಲ್ಲಿ 5 ಮಕ್ಕಳು ಹುಟ್ಟುತ್ತಾರೆ, ಇಲ್ಲಿ 100 ಮಕ್ಕಳು ಹುಟ್ಟುತ್ತಾರೆ. 105 ಆಯ್ತು. ನಾವು 100 ಮಕ್ಕಳ ಕಥೆ ಅಲ್ವಾ ಹೇಳಿದ್ದು. ಇನ್ನೊಂದು ಮಗ ಯಾರು ಮಗಳ ಆ ಸನ್ನಿವೇಶದಲ್ಲಿ ಸೂಕ್ಷ್ಮವನ್ನು ಗಮನಿಸಬೇಕು. ಏನಂತಂದ್ರೆ ಇಲ್ಲಿ ಹುಟ್ಟಿದ್ರಲ್ಲ, ಇವರಿಗೆ ಅರ್ಜುನ ಹುಟ್ಟಿದಲ್ಲಿಗೆ ಕುಂತಿಗೆ ಸಮಾಧಾನ ಆಯ್ತು. ಆಗ ಅವಳಿಗೆ ಮಾದ್ರಿ ನೆನಪಾಯ್ತು. ಉಪಾಯ ಮಾಡಿದ್ದು ಅಂತ ಬರ್ತದೆ. ಕುಂತಿ ಬಹಳ ಬುದ್ಧಿವಂತೆ. ಈಗ ಹೆಣ್ಣು ಮಕ್ಕಳಲ್ಲಿ ಅಥವಾ ಗಂಡು ಮಕ್ಕಳಿರಲಿ ಯಾರೇ ಇರಲಿ ಸಮಾನರಂತ ಬಂದಾಗ ನಾನು ಸ್ವಲ್ಪ ಹೆಚ್ಚಿರ್ಬೇಕು ಅಂತ ಬಯಸ್ತೀವಿ. ಅದು ಮಕ್ಕಳ ವಿಷಯ ಬಂದ್ರೆ ಹೆಣ್ಣು ಮಕ್ಕಳು ತುಂಬಾ ಸ್ವಾರ್ಥಿಗಳಲ್ವಾ. ನನ್ನ ಮಗನೇ, ನಾನೇ, ನನ್ನ ಮಗ ಅದು ಎಲ್ಲದಕ್ಕಿಂತ ಮಿಗಿಲು. ಹೌದು, ಯಾಕೆಂದ್ರೆ ಕಷ್ಟದಲ್ಲಿದ್ದಾಗಲೂ ಅಪ್ಪನಿಗಿಂತ ಹೆಚ್ಚು ಅಮ್ಮನೇ ಬರೋದು. ಕಷ್ಟ ಇದ್ರು ಅಮ್ಮನೇ ಬರೋದು, ಸುಖ ಕಂಡ್ರು ಅಮ್ಮನೇ ಬರೋದು. ಹಾಗಾಗಿ ಅಮ್ಮನಿಗೆ ಮಕ್ಕಳ ಬಗ್ಗೆ ಹೆಚ್ಚು ಮೋಹ ಇರುತ್ತೆ, ವ್ಯಾಮೋಹ ಇರುತ್ತೆ, ಪ್ರೀತಿ ಇರುತ್ತೆ, ಸಹಜ. ಕುಂತಿ ಯೋಚನೆ ಮಾಡಿದ್ದು 3 ಮಂತ್ರ ಪ್ರಯೋಗ ಆಯ್ತಲ್ಲ, 3 ಮಂತ್ರ ಪ್ರಯೋಗ ಆಯ್ತು. 3 ಮಕ್ಕಳು ಹುಟ್ಟಿದ್ರು. ಇನ್ನಿರೋದು ಒಂದೇ ಮಂತ್ರ, ಅದರಿಂದ ಮಾದರಿ ಕೊಡ್ಬೋದು. ಇನ್ನು 1 ಮಗ ಮಾದರಿ ಹುಡ್ತಾನೆ, ನನಗೆ 3 ಮಕ್ಕಳು ಆಯ್ತು, 4 ಮಕ್ಕಳು ತೊಂದರೆ ಇಲ್ಲ ಅಂತ ಇವಳು ಯೋಚನೆ. ನಮ್ಮದೊಂದು ಗಾದೆ ಮಾತಿದೆಯಲ್ಲ, ಏನು ಅಂತಂದ್ರೆ ಚಾಪೆ ಅಡಿಗೆ ಮುಚ್ಚಳೋದು, ರಂಗೋಲಿ ಕೆಳಗೆ ಹೋಗೋದು ಅಂತ. ಇವಳು ರಂಗೋಲಿ ಕೆಳಗೆ ಮುಸಿರಿಟ್ಟು ಯಾರು ಮಾದ್ರಿ. ನೋಡ್ಲಿಕ್ಕೆ ಸುಂದರಿಯಾಗಿದ್ದು, ಮನಸ್ಸು ಅಷ್ಟೇ ಬುದ್ಧಿವಂತಿಕೆಯಿಂದ ಕೂಡಿತ್ತು. ಅವಳು ಯೋಚನೆ ಮಾಡಿದ್ದು, ಮಾದ್ರಿಗೆ ಮಂತ್ರೋಪದೇಶ ಆಯಿತು. ಉಪದೇಶ ಆದ ತಕ್ಷಣದಲ್ಲಿ ಮಾದ್ರಿ ಯೋಚನೆ ಮಾಡಿದ್ದು, 1 ವರ್ಷ ವ್ರತ ಮಾಡಬೇಕು. ಯಾರ ಜೊತೆಗೆ? ಈಗ ಅಕ್ಕನಿಗೆ 3 ಮಕ್ಕಳು ಹುಟ್ಟಿದ್ದಾರೆ. ಇವಳು ಕ್ಯಾಲ್ಕುಲೇಷನ್ ಆರಂಭ ಮಾಡಿದ್ರು. 3 ಮಕ್ಕಳನ್ನು ಪಡೆಯಲಿಕ್ಕೆ ಎಲ್ಲಾದ್ರೂ ಸಾಧ್ಯತೆ ಉಂಟಾ ಯಾವುದಾದ್ರೂ ದೇವತೆಯಿಂದ ಯೋಚನೆ ಮಾಡಿದ್ರು. ಆಮೇಲೆ ಬಂತು, ಒಂದು ಸಾಧ್ಯತೆ ಇದೆ. ಯಾರಿಗೂ ಈಗ ಒಂದ ದೇವರಲ್ಲಿ 3 ಮಕ್ಕಳನ್ನು ಕೇಳುವ ವ್ಯವಸ್ಥೆ ಅಲ್ಲ ಅದು. ಯಾಕೆಂದ್ರೆ ಇಲ್ಲೇ ಇವಳೇ ಕೇಳ್ತಿದ್ದು 16 ಮಕ್ಕಳನ್ನ ಯಮನಿಂದ, ವಾಯುವಿನಿಂದ, ಇಂದ್ರನಿಂದ ಪಡಿಬಹುದಾಗಿತ್ತು. ಇಲ್ಲ, ಒಂದು ಮಂತ್ರಕ್ಕೆ 1 ದೇವತೆಯ ಆವಾಹನೆ, ಅವರಿಂದ ಮಕ್ಕಳನ್ನು ಪಡೆಯೋದು, ಇಷ್ಟೇ ಇರೋದು. ಆಗ ಅವಳಿಗೆ ಗೊತ್ತಾಗಿದ್ದು ಯುಗ್ಮ ದೇವತೆಗಳು ಅಂತಿದ್ದಾರೆ. ತದಶ್ವಿನಾವಶ್ವಯೋಪಯಾತಾಂ ಶುಭಂ ಕವಿಷ್ಟವು. ಅಶ್ವಿನಿ ದೇವತೆಗಳು ಅತ್ಯಂತ ಸುಂದರ. ದೇವ ಭೇಷಜವು. ದೇವತೆಗಳಿಗೂ ಡಾಕ್ಟರ್ಸ್ ಬೇಕಂತ ನೋಡಿ, ದೇವತೆಗಳ ಡಾಕ್ಟರ್ಸ್ ಅವರು ಯಾರು? ಅಶ್ವಿನಿ ದೇವತೆಗಳು. ದೇವ ಭೇಷಜವು ಅಂತ ಅವರಿಗೆ ಹೆಸರು. ಆಯುರ್ವೇದದ ಆರಂಭದಲ್ಲಿಯೇ ಬರುವಂತಹ ಪ್ರಾತಸ್ಮರಣೀಯ ಹೆಸರುಗಳು. ಅವರನ್ನ ಇವಳು ಬುದ್ಧಿವಂತಿಕೆಯಿಂದ ಕರೆದು ಅಶ್ವಿನಿ ದೇವತೆಗಳಿಂದ 2 ಮಕ್ಕಳನ್ನ ಪಡೆದು ನಕುಲ ಸಹದೇವ ಹೆಸರಿಟ್ಟು. ಸಹದೇವನಿಗೆ ಅವನಿಗೊಂದು ವಿಶೇಷ ಜ್ಞಾನ ಪ್ರಾಪ್ತಿಯೂ ಆಯಿತು. ಭವಿಷ್ಯ ಜ್ಞಾನದ ಚಿಂತನೆ ಮಾಡುವ ಅರ್ಹತೆ ಬಂತವನಿಗೆ, ಅವನಿಗೆ ವಿಶೇಷವಾಗಿತ್ತು. ಹೀಗೆ ಪಂಚಪಾಂಡವರು ಅಂತಾಯ್ತು. ಮಂತ್ರ ಲೆಕ್ಕ ಮರ್ತೋಯ್ತು. ಇನ್ನೊಂದು ಮಂತ್ರ ಎಲ್ಲೋಯ್ತು ಅಂತ ಅವನು ಕೇಳಿಲ್ಲ, ಇವಳು ಹೇಳಿಲ್ಲ. ಯಾರು? ಕುಂತಿಯೂ ಹೇಳಿಲ್ಲ, ಪಾಂಡು ಚಕ್ರವರ್ತಿ ಕೇಳಿಲ್ಲ. ಮಕ್ಕಳ ಜೊತೆ ಸಂತೋಷವಾಗಿದ್ದ. ಇಲ್ಲಿ 100 ಮಕ್ಕಳು ಹುಟ್ಟಿದ್ರು, ಇಲ್ಲಿ 5 ಮಕ್ಕಳು ಹುಟ್ಟುತ್ತಾರೆ. ಹೀಗೆ ಹುಟ್ಟಿದಂತಹ ಮಕ್ಕಳು ಬೆಳೆದು
ಈಗ ಕೊನೆಯ ಪ್ರಶ್ನೆ ಉಪಸಂಹಾರಕ್ಕೆ. ಕೌರವರು ಎಷ್ಟು ಜನ? ನಮ್ಮ ಪ್ರಕಾರ ನಾವು ಪ್ರಸಿದ್ಧವಾಗಿ ಕೇಳಿದ್ದು 100 ಜನ. ಪಾಂಡವರೆಷ್ಟು? ಈಗ ನಾನು ಯಾಕೆ ಹೇಳ್ತಾ ಇರೋದಂದ್ರೆ ಅಷ್ಟೇನು ಗೊಂದಲ ಮಾಡ್ಕೊಡ್ಬೇಕಾಗಿದ್ದಿಲ್ಲ. 100 ಜನ ಕೌರವರು ಅಂತ ನೀವು ಹೇಳ್ತಾ ಇರೋದು ಸರಿ ಅಲ್ವಾ? ನಾನು 101 ಅಂತ ಹೇಳ್ತೀನಿ. 5 ಜನ ಪಾಂಡವರು ಅಂತ ನೀವು ಹೇಳ್ತೀರಿ, ನಾವು 6 ಜನ ಪಾಂಡವರು ಅಂತ ಹೇಳ್ತೀವಿ. ಹೀಗೆ ಆಗಿ ಈಗ ಏನಾಯ್ತು ಅಂತಂದ್ರೆ 106 ಮಕ್ಕಳ ಕಥೆಗೆ ನಾವು ಉಪಸಂಹಾರಕ್ಕೆ ಬರ್ತಾ ಇದ್ದೀವಿ. ಆದ್ರೆ ಇಲ್ಲಿ ಇನ್ನೊಂದಿದೆ. ಈ 100 ಜನ ಮಕ್ಕಳು ಹುಟ್ಟಿದ್ರಲ್ಲ, ಹುಟ್ಟಿ ಆಗುವ ಸಂದರ್ಭಕ್ಕೆ ಗಾಂಧಾರಿಗೆ ಯೋಚನೆ ಬಂತಂತೆ, ಕೃತಪಾಂಡದಲ್ಲಿ ನನ್ನ ಎಲ್ಲ ಏನು ಗರ್ಭದ ಚೂರಿತ್ತು ಎಲ್ಲ ಮುಗೀತಾ ಅಂತ ಕೇಳಿದ್ರು. ಯಾರು? ವ್ಯಾಸರಲ್ಲಿ ಹುಟ್ಟಾಗಿ ಕೇಳಿದ್ರು. ವ್ಯಾಸರಿಗೆ ಆಶ್ಚರ್ಯ ಆಯ್ತು, ಇವಳು ಯಾಕೆ ಹೀಗೆ ಕೇಳ್ತಾಳೆ? 100 ಮಕ್ಕಳು ಹುಟ್ಟಿದ್ದಾರೆ, ಇನ್ನೂ ಏನಾದ್ರು ಮಕ್ಕಳು ಬೇಕು ಅಂತ ಉಂಟಾ ಇವಳಿಗೆ ಅಂತ. ಆಗ ಒಂದು ಮಾತಾಡ್ತಾಳೆ, ಸೊಗಸಾಗಿದೆ ಆ ಮಾತು. ಅಧಿಕಾಕಿಲ ನಾರೀಣ ಪ್ರೀತಿ ಜಾಮಾತೃಜ ಭವೆ. ಬಹಳ ಸೊಗಸಾದ ಮಾತು. ಚಿಕ್ಕದಾಗಿ ವ್ಯಾಸರು ಅಲ್ಲಿ ಮಹರ್ಷಿಗಳು ಮಾತಿಗೆ ತಕ್ಕ ಹಾಗೆ ವ್ಯಾಸರು ಬರೀತಾರೆ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಕಂಡ್ರು ಪ್ರೀತಿನೇ ಅಲ್ಲ ಅಂತಲ್ಲ, ತನ್ನ ಮಗಳನ್ನು ಕಂಡ್ರು ಪ್ರೀತಿನೇ ಅಲ್ಲ ಅಂತಲ್ಲ, ಆದ್ರೆ ಒಬ್ಬ ಒಳಿಯನ್ನು ಕಂಡ್ರು ಇದಕ್ಕಿಂತ ಪ್ರೀತಿ ಇರ್ತದೆ ಅಂತ ಬರೋದು. ಅಧಿಕಾರಿಗಳ ನಾರಿನ ಪ್ರೀತಿ ಜಾಮಾತೃಜ ಭವೆ. ಜಾಮಾತೃವಿನಿಂದ ಹುಟ್ಟುವ ಪ್ರೀತಿ ಅಧಿಕಾಕಿಲ. ಒಂದು ಮಗನಾಗೆ ನನ್ನ ಅಳಿಯ ಅಂತ ಹೇಗೆ ನಾವು ಪರಿಚಯಿಸ್ತೀವಿ ಸಮಾಜಕ್ಕಲ್ಲ, ಇವನು ನನ್ನ ಅಳಿಯ, ಇವನು ನಮ್ಮ ಅಳಿಯ ಅಂತ ಪರಿಚಯಿಸ್ತೀವಲ್ಲ, ಹಾಗಾಗಿ ಅಳಿಯನ ಕುರಿತಾಗಿ ಒಂದು ಪ್ರೀತಿ ಇರತ್ತಲ್ಲ, ಆಗ ಒಂದು ಮಗಳು ಬೇಕು ಅಂತ ಆಯ್ತು. ಆಗ ಲೆಕ್ಕ ಹಿಂದೆ ಮುಂದೆ ಆಯ್ತಲ್ಲ, ಅವ್ರು ಹೇಳಿದೆಷ್ಟು 100 ಮಕ್ಕಳು, ಈಗ ಹುಟ್ಟಿದಷ್ಟು 100 ಮಕ್ಕಳು, ಇನ್ನೆಲ್ಲಿ? ಆಗ ವ್ಯಾಸರು ಹೇಳಿದ್ರಂತೆ, ನೋಡು, ಸಂತೋಷದ ಬರದಲ್ಲಿ ನೀವು ಲೆಕ್ಕ ಮಾಡಿದ್ದೀರಿ, 100 ತುಂಬದಲ್ಲಿ 100 ಗಡಿಗೆ 100 ಇಟ್ಟಿದ್ದೀರಿ. ಒಮ್ಮೆ ಆ ಗಡಿಗೆಗಳನ್ನು ನೋಡು, ಎಲ್ಲೋ ಒಂದು ಗಡಿಗೆ ಇನ್ನೊಂದು ಇದೆ ಅಲ್ಲಿ ಅಂತ ಹೇಳಿದ್ರಂತೆ. ಇನ್ನೊಂದು ಸಣ್ಣ ಪೇಶಲ ಅಂತ ಹೇಳ್ತಾರೆ, ಅಂದ್ರೆ ಮಾಂಸದ ಚೂರು ಅಂತ, ಗರ್ಭದ ಚೂರು, ಒಂದು ಸಣ್ಣ ಚೂರಿದೆ, ಅದಕ್ಕೆ ಜೀವ ತರುವ ಆಗತ್ತೆ. ನಿನಗೆ ಇನ್ನೊಂದು ಮಗಳು ಬೇಕು ಅಂತಿದೆಯಲ್ಲ, ಆ ಮಗಳು ಹುಡ್ತಾಳೆ ಅಂತ ನಗುತ್ತಾ ಹೇಳಿದ್ರು. ಅಯ್ಯೋ ಹುಚ್ಚಿ ಅಂತ, ಅಂದ್ರೆ ಇಷ್ಟು ಮಕ್ಕಳಿದ್ದಾರೆ, ಆದ್ರೂ ಅಂದ್ರೆ 100 ಜನ ಗಂಡು ಮಕ್ಕಳೇ ಹುಟ್ಟಿದ್ರಲ್ಲ, ಒಂದು ಹೆಣ್ಣು ಮಗಳು ಬೇಕು ಅಂತ ಅವಳಿಗೆ ಆಸೆ ಆಯ್ತು ಅಂತ ಅಷ್ಟೇ ಇರೋದು. ಆ ಹೆಣ್ಣು ಮಗುವಿನ ಕುರಿತಾದ ಒಂದು ಪ್ರೀತಿ. ಒಂದು ಮಗು ಹುಟ್ಟಿದ್ರೆ ಇರಲಿ, ಇಷ್ಟು ದಿವಸ ಅವಳಿಗೆ ಯೋಚನೆ ಬರಲಿಲ್ಲ, ಈಗ ಬಂತು, ಹಾಗಾಗಿ ಬರ್ತೆ ಅಂತ ಹೇಳಿ. ಹೀಗೆ ನೋಡಿದಾಗ ದುಶ್ಶಲ ನಾಮಕಳಾಗಿ ಹುಟ್ಟಿದ್ದು. ಹೀಗೆ 106 ಮಕ್ಕಳಾಗಲಿಲ್ಲ. ಕರ್ಣನನ್ನು ಹೊರತುಪಡಿಸಿ 106. 101 ಅದಕ್ಕೋಸ್ಕರ ಹೆಸರು ಕೊಟ್ಟು ಅವರಿಂದ ನಂಬರ್ ಎಷ್ಟು ಅಂತಂದ್ರೆ 101. ಯಾರ ಜೊತೆಗೆ? ಇವಳನ್ನು ಸೇರಿಸಿ 100 ಜನ, ಇವರು ಸೇರಿಸುವ ಒಂದು ದುಶ್ಶಲ ಹೆಣ್ಣು ಮಗಳು 101, ಕೂಡಿಸು 5 ಇವರು 106. ಇನ್ನು ಅವಳನ್ನ ಗಂಡನ ಮನೆಗೆ ಸೇರಿಸಿದ್ರು 106. ಯಾಕೆ? ಇನ್ನೊಬ್ಬ ಇದ್ದಾನಲ್ಲ, ಭಕ್ತ್ಯಂ ಷಷ್ಠೋಪಿ ರೋಚತೆ, ಕರ್ಣ ಇದ್ದಾನೆ 106. ಹಾಗಾಗಿ 106 ಆರದ ವಿಷಯ. 6 ಬಹಳ ಮುಖ್ಯವಾಗಿದೆ. ಎಷ್ಟು ಅಂತಂದ್ರೆ ಭಗವದ್ಗೀತೆ ಬರುತ್ತೆ, ಮನಃಷ್ಠಾನೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಪಂಚೇಂದ್ರಿಯಗಳು ಮನಸ್ಸು 6ನೇದು ಅಂತ ಹೇಳ್ತಾನೆ ಕೃಷ್ಣ. 15ನೇ ಅಧ್ಯಾಯದ 5-6ನೇ ಶ್ಲೋಕದಲ್ಲೆಲ್ಲ ಬರುತ್ತೆ, ಮನಃಷ್ಠಾನೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಷಷ್ಠ ಹೇಳೋದಕ್ಕೆ ಹೀಗಿದೆ. ಒಂದು ಕುತೂಹಲ ಇದೆ ನಮಗೆಲ್ಲ, ಅಲ್ಲಿಗೆ ಮುಕ್ತಾಯ ಮಾಡ್ತೀನಿ, ಆದ್ದರಿಂದ ಹೇಳ್ತಾ ಇದ್ದೇನೆ, ಸಮಯ ಮೀರ್ತಾ ಇದೆ. ಧೃತರಾಷ್ಟ್ರನ ಮಕ್ಕಳ ಹೆಸರು ಏನು ಅಂತ ಎಲ್ಲೂ ಕೇಳಿರಲ್ಲ. ಎಲ್ಲ ಹೆಸರುಗಳಲ್ಲೇ ಸ್ವಲ್ಪ ಏನಿದೆ ಅಂತ ಕಾಠಿಣ್ಯ ಇದೆ, ಆದ್ರೂ ಇನ್ನು ಮತ್ತೆ ಮುಂದೆ ಕೇಳಲಿಕ್ಕೆ ಯಾವಾಗ ಅವಕಾಶ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಒಂದು ತಂದಿದ್ದೇನೆ, ಓದ್ತೀನಿ, ನಿಮ್ಮ ಅನುಮತಿ ಇದ್ರೆ ಓದ್ತೀನಿ. ದುರ್ಯೋಧನದಿಂದ ಆರಂಭ. ಇನ್ನೊಂದು ಮಗು ಇದ್ದಾನೆ, ಅದೊಂದು ಬಿಟ್ಟು ಹೋಯ್ತು ನೋಡಿ. ಇನ್ನೊಬ್ಬ ಮಗು ಇದ್ದಾನೆ, ಅವನು ಯುಯುತ್ಸು ಅಂತ. ಈ ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ ಹುಟ್ಟಿದ ಮಕ್ಕಳಾಯ್ತಲ್ಲ, ಗಾಂಧಾರಿಯ ಜೊತೆಯಲ್ಲಿದ್ದಂತಹ ದಾಸಿಯಲ್ಲೊಂದು ಮಗನನ್ನು ಪಡಿತಾನೆ. ಅಷ್ಟು ಸಾಕಾಗಲ್ಲ ಅಂತ ಇನ್ನೊಬ್ಬ ಹುಟ್ಟಿದ ಅಂತ. ಅದಕ್ಕೆ ನಾವು ಹೇಗೆ ವ್ಯಾಖ್ಯಾನ ಮಾಡುವುದು? ಅವಳ ಜೊತೆಯಲ್ಲಿದ್ದ ದಾಸಿಯಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ, ಯುಯುತ್ಸು ಅಂತ ಅವನಿಗೆ ಹೆಸರಿಡ್ತಾರೆ. ಆದ್ರೆ ಒಂದು ಏನು ವಿಪರ್ಯಾಸದ ವಿಷಯ ಏನು ಅಂತಂದ್ರೆ, ಅವನು ಧಾರ್ಮಿಕನಾಗಿರ್ತಾನೆ, ಅವನನ್ನು ಕೆಲವು ಉಚ್ಚಾಟನೆ ಮಾಡ್ತಾರೆ ಮುಂದೆ.
ಯಾವಾಗ ಯುದ್ಧ ರಂಗದಿಂದ ಉಚ್ಚಾಟನೆ ಮಾಡ್ತಾರೆ, ಅವನು ಹೋಗಿ ಪಾಂಡವರ ಪಕ್ಷ ಸೇರ್ಕೊಳ್ತಾನೆ ಆಮೇಲೆ. ಅಂದ್ರೆ ನೋಡಿ ಹೆಂಗೆಲ್ಲ ಕಥೆಗಳಿದ್ದಾವೆ ಅಂತ. ಯುಯುತ್ಸು ಅಂತ ಅವನ ಹೆಸರು. ದುರ್ಯೋಧನ, ಯುಯುತ್ಸು, ದುಶಾಸನ, ದುಸ್ಸಹ, ದುಶ್ಶಲ, ಜಲಸಂಧ, ಸಮ, ಸಹ, ವಿಂದ, ಅನುವಿಂದ, ದುರ್ದರ್ಶ, ಸುಬಾಹು, ದುರ್ಮರ್ಷಣ, ದುಷ್ಪ್ರದರ್ಶನ, ದುರ್ಮುಖ, ದುಷ್ಕರ್ಣ, ಕರ್ಣ, ವಿಮುಷತಿ, ವಿಕರ್ಣ, ಶಲ, ಸತ್ವ, ಸುಲೋಚನ, ಚಿತ್ರ, ಉಪಚಿತ್ರ, ಚಿತ್ರಾರ್ಥ, ಚಾರು, ಚಿತ್ರ, ಶರಾಸನ, ದುರ್ಮದ, ದುರ್ವಿಗಾಹ, ವಿವಿತ್ಸು, ವಿಕಟಾನನ, ಊರ್ಣನಾಭ, ಸುನಾಭ, ನಂದ, ಉಪನಂದ, ಚಿತ್ರಬಾಣ, ಚಿತ್ರವರ್ಮ, ಸುವರ್ಮ, ದುರ್ವಿಲೋಚನ, ಅಯೋಬಾಹು, ಮಹಾಬಾಹುವಾದ ಚಿತ್ರಾಂಗ, ಚಿತ್ರಕುಂಡ, ಭೀಮವೇಗ, ಭೀಮಬಲ, ಬಲಾಕಿ, ಬಲವರ್ಧನ, ಉಗ್ರಾಯುಧ, ಸುಷೇಣ, ಕುಂಡೋದರ, ಮಹೋದರ, ಚಿತ್ರಾಯುಧ, ನಿಷಂಗಿ, ಪಾಶಿ, ವೃಂದಾರಕ, ದೃಢವರ್ಮ, ದೃಢನಕ್ಷತ್ರ, ಸೋಮಕೀರ್ತಿ, ಅನೂದರ, ದೃಢಸಂಧ, ಜರಾಸಂಧ, ಸತ್ಯಸಂಧ, ಸದಸ್ಸುವಾಕ್, ಉಗ್ರಶ್ರವಸ, ಉಗ್ರಸೇನ, ಸೇನಾನಿ, ದುಷ್ಪರಾಜಯ, ಅಪರಾಜಿತ, ಕುಂಡಿತಕ, ಪಂಡಿತಕ, ವಿಶಾಲಾಕ್ಷ, ದುರಾಧರ, ದೃಢಹಸ್ತ, ಸುಹಸ್ತ, ವಾತವೇಗ, ಸುವರ್ಚಸ, ಆದಿತ್ಯಕೇತು, ಬಕ್ವಾಶಿ, ನಾಗದತ್ತ, ಅಗ್ರಯಾಯಿ, ಕವಚಿ, ಕ್ರಥನ, ದಂಡಿ, ದಂಡಧಾರ, ಧನುರ್ಗ್ರಹ, ಉಗ್ರ, ಭೀಮರಥ, ವೀರಬಾಹು, ಅಲೋಲುಪ, ಅಭಯ, ರೌದ್ರಕರ್ಮ, ದೃಢರಥಾಶ್ರಯ, ಅನಾದೃಶ್ಯ, ಕುಂಡಭೇದಿ, ಚಿತ್ರಕುಂಡಲ ನಾದ, ವಿರಾವಿ, ಪ್ರಮಥ, ಪ್ರಮಾಥಿ, ವೀರ್ಯವಂತನಾದ, ದೀರ್ಘರೋಮ, ದೀರ್ಘಬಾಹು, ವ್ಯೂಢೋರು, ಕನಕಧ್ವಜ, ಕುಂಡಾಶಿ, ವಿರಜಸ. ಈ 100 ಮಕ್ಕಳು ಹುಟ್ಟಿದ್ರು ಅಂತ ಬರೀತಾರೆ. ಈ 100 ಮಕ್ಕಳ ಜೊತೆಗೆ ದುಶ್ಶಲ ನಾಮಗಳು ಹುಟ್ಟಿದ್ದು. ಈ ಹೆಸರುಗಳಲ್ಲಿ ವ್ಯತ್ಯಾಸಗಳಿದ್ದಾವೆ ಎನ್ನುವುದನ್ನು ಹೇಳ್ತಾರೆ. ಇದಿಷ್ಟ ಆಯ್ತು, ಇಲ್ಲಿಗೆ ಮುಗಿಸೋಣ. ಪಾಂಡು ಸಮೃದ್ಧಿಯಿಂದ ಬದುಕೊಂಡಿದ್ದ. ಕೌರವರು ಇಲ್ಲಿ ಇವರು ಕೌರವರು ಅಂತ ಹೇಳಿಸಲ್ಪಟ್ಟರು. ಈ 100 ಮಕ್ಕಳಿಗೆ ಸೇರಿ ಒಂದು ಹೆಸರು ಬಂತು. ದುರ್ಯೋಧನ ಪ್ರಮುಖನಾಗಿದ್ದ, ದುಶ್ಯಾಸನ ಜೊತೆಲಿದ್ದ. ಉಳಿದ ಮಕ್ಕಳೆಲ್ಲ ಪ್ರಭಾವಶಾಲಿಗಳಾಗೇ ಇದ್ರು. ಬೇರೆ ಬೇರೆ ಅನೇಕ ಮಕ್ಕಳು, ಒಳ್ಳೆಯ ಮಕ್ಕಳು ಕೂಡ ಅದರೊಳಗಿದ್ರು. ಹಾಗಾಗಿ ಅವ್ರ ಹೆಸರು ಬರಲಿಲ್ಲ. ಯಾವಾಗಲೂ ಕೆಟ್ಟದ್ದು ಮಾಡಿದ್ರೆ ಮಾತ್ರ ಹೆಸರು ಬರುತ್ತೆ ಹೇಳೋದನ್ನು ಮಹಾಭಾರತ ಚೆನ್ನಾಗಿ ತಿಳಿಸ್ಕೊಡುತ್ತೆ ನಮಗೆ. ಹಾಗೆ ಅದಕ್ಕೋಸ್ಕರ ಕೌರವರಿಗಿರುವ TRP ಪಾಪ ಪಾಂಡವರಿಗೆ ಕೊನೆಗೂ ಸಿಗಲಿಲ್ಲ ಅಂತ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಮಹಾಭಾರತದ ಕೊನೆಯ ಭಾಗದಲ್ಲಿ ಇವತ್ತಿನ ಏನು ಉಪನ್ಯಾಸದ ಕೊನೆಯ ಭಾಗದಲ್ಲಿ ನಾವು ನೋಡಬೇಕಾಗಿದ್ದಿಷ್ಟೇ. 100 ಮಕ್ಕಳು ಹುಟ್ಟಿದ್ರು. ಒಳ್ಳೆ ರೀತಿಯಲ್ಲಿ ಅವರಿಗೆ ಪಾಂಡು ಚಕ್ರವರ್ತಿ ಸ್ವಯಂ ತಾನೇ ಅವರಿಗೆ ಶಿಕ್ಷಣ ಕೊಟ್ಟ. ಪುನಃ ಅವನಿಗೆ ಅವನ ಏನು ಯೌವನವೇ ಬಂದಾಗಾಯಿತು. ಸಂತೋಷದಿಂದ ಕಳೆದ. ವಿರಾಗಿಯಾಗಿದ್ದ, ವಿರಕ್ತನಾಗಿದ್ದ, ಸಂತೋಷದಲ್ಲಿದ್ದ. ಆದ್ರೆ ಇಲ್ಲಿ ಕೌರವರು ಸಂತೋಷದಲ್ಲಿ, ಧೃತರಾಷ್ಟ್ರ, ಭೀಷ್ಮಾದಿಗಳು ಸಂತೋಷದಲ್ಲಿದ್ರು. ಹೀಗೆ ಇದ್ದ ಸನ್ನಿವೇಶದಲ್ಲಿ ಒಂದು ದಿವಸ ಈ ಪಾಂಡು ಚಕ್ರವರ್ತಿಗೆ ಮಾದ್ರಿಯನ್ನ ನೋಡಿ ಪುನಃ ಅವನ ಹಳೆಯ ನೆನಪು ಬಂದು ಏಕಾಂತದಲ್ಲಿ ಅವಳನ್ನು ಸೇರುವ ಪ್ರಯತ್ನ ಮಾಡಿದ. ಅದೇ ಅವನ ಕೊನೆಯ ಕ್ಷಣ ಆಯಿತು. ಅಂದ್ರೆ ನಾವು ತಿಳಿಬೇಕಾಗಿದ್ದು ವಿಚಿತ್ರವೀರ್ಯನ ಸಂತಾನದ ಮುಂದುವರಿದ ಭಾಗದಲ್ಲಿ ಸತ್ಯವತಿಯ ಅಂಶದಿಂದ ಹುಟ್ಟಿದಂತಹ ಅಥವಾ ಸತ್ಯವತಿಯ ಕಾರಣದಿಂದ ಹುಟ್ಟಿದ ಅಂಬಿಕೆ ಅಂಬಾಲಿಕೆಯಿಂದ ಹುಟ್ಟಿದಂತಹ ಪಾಂಡು ಅವನಿಗೆ ಕಾಮೋಪಭೋಗವನ್ನು ಮೀರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಯಯಾತಿ ಕಥೆ ನಮ್ಗೆ ಬಹಳ ದೊಡ್ಡ ಉದಾಹರಣೆಯಾಗಿದೆ. ತನ್ನ ಮಕ್ಕಳ ಯೌವನವನ್ನೇ ಪಡೆದುಕೊಂಡ ಅಂತ ನಾವು ಹಿಂದೆ ನೋಡ್ತೀವಿ. ಇಲ್ಲಿ ಪಾಂಡುವಿಗೋದೇ ಆಯಿತು. ಹಾಗಾಗಿ ಮಹಾಭಾರತ ಹೇಳುತ್ತೆ, ಧರ್ಮ ಅರ್ಥ ಕಾಮಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ವ್ಯತ್ಯಾಸ ಅದರ ಬದುಕೇ ಮುಗಿದು ಹೋಗುತ್ತೆ. ಧರ್ಮಾರ್ಥ ಕಾಮಾಹ ಸಮಮೇವ ಸೇವ್ಯಾಹ ಅಂತ ಒಂದು ಮಾತು ಬರುತ್ತೆ. ಇಲ್ಲಿಗೆ ಇವತ್ತಿನ ಉಪನ್ಯಾಸ ಮುಗಿಸೋಣ. ಹೀಗೆ ಪಾಂಡವರು ಹುಟ್ಟಿ ಒಂದು 6-8 ವರ್ಷದ ಮಕ್ಕಳಾಗಬೇಕಿದ್ರೆ ಪಾಂಡವರು ಅನಾಥರ. ಚಕ್ರವರ್ತಿ ಆಗಿದ್ದ ಪಾಂಡು ಅಸುನೀಗಿದ. ಮಾದ್ರಿ ತನ್ನ ತಪ್ಪಿಂದ ಇದಾದದ್ದು ತನ್ನ ಮೈಯ ತಳುಕಿನಿಂದ ಬಳುಕಿನಿಂದ ಚಕ್ರವರ್ತಿ ಕೊನೆಸಿ ಬಂತು ಅಂತ ಹೇಳಿ ಕುಂತಿಯನ್ನ ಬಿಟ್ಟು ತಾನೇ ಸಹಗಮನ ಮಾಡಿ ತನ್ನ ಧರ್ಮ ಪ್ರಜ್ಞೆಯನ್ನ ಬರುತ್ತೆ. ಹೆಣ್ಣು ಮಗಳಾಗ್ತಾಳೆ. ಸಹಗಮನ ಪದ್ಧತಿ ಬರುತ್ತೆ. ಅಲ್ಲಿ ಸಹಗಮನ ಮಾಡಿದ್ದು ಕುಂತಿ 5 ಮಕ್ಕಳ ತಾಯಿಯಾಗಿ ಏಕಾಂಗಿ ಆಗ್ತಾಳೆ. ಇಲ್ಲಿ ಹಸ್ತಿನಾಪುರ ಜಗ ಮುಗಿಸ್ತಾ ಇದೆ 100 ಮಕ್ಕಳ ಕಲರವದಲ್ಲಿ. ಅದೇ ಮತ್ತೊಂದು ಕಡೆಯಲ್ಲಿ ಅರಣ್ಯದಲ್ಲಿ ಕುಂತಿ ಅರಣ್ಯ ರೋದನ ಬಂದಿದ್ದಾಳೆ. ಈ ಸನ್ನಿವೇಶ ಮುಂದೆ ಹೇಗೆ ಹೋಗುತ್ತೆ ಅಂತ ಮುಂದಿನ ಮಾಸದ ನಮ್ಮ ಉಪನ್ಯಾಸದಲ್ಲಿ ನೋಡೋಣ. ಅದು ಪ್ರಾಯಃ ನಮ್ಮ ಹೆಸರಿಗೆ ಬೇಕಾಗಿ ನಾವು ನೋಡುವುದಿದ್ರೆ ನಮ್ಮ ಮುಂದಿನ ಉಪನ್ಯಾಸದ ಹೆಸರು ಅದು ಅರಮನೆಯ ರಾಜಕುವರರು ಎನ್ನುವುದಾಗಿರುತ್ತೆ. ಅರಮನೆಯ ಒಳಗೆ ಹೇಗೆ ಬೆಳೆದರು ಎನ್ನುವುದನ್ನು ನೋಡೋಣ.
ಇಲ್ಲಿಯವರೆಗೆ ಕೇಳಿದಂತಹ ತಮಗೆಲ್ಲ ಅತ್ಯಂತ ಶ್ರದ್ಧಾ ಗೌರವ ಪುರಸ್ಸರವಾದ ನಮನ ಹೇಳ್ತೇನೆ. ಈ ಕಥಾ ಭಾಗ ಹೇಳಬೇಕಿದ್ರೆ ಹೆಸರು ವಿಷಯಗಳದ್ದು ವ್ಯತ್ಯಾಸ ಆದರೆ ನನ್ನ ಒಂದು ಅಧ್ಯಯನದ ಕೊರತೆ ಅಂತ ಭಾವಿಸಿ ಈ ಗ್ರಂಥ ಗೌರವವನ್ನು ಕಡಿಮೆ ಮಾಡಬಾರದು ಅಂತ ಹೇಳ್ತಾ ಮಾತನಾಡ್ತೇನೆ. ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ದೀರ್ಘವಾಗಿ ಕುತೂಹಲ ಮೂಡಿಸಿರುವಂತಹ 106 ಕಥೆಗಳು ಅನ್ನುವಂತಹ ವಿಷಯದ ಕುರಿತು ನಿಗೂಢವಾದ ಮಾಹಿತಿಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಸರ್. ತಮ್ಮ ಒಂದು ಅತ್ಯಂತ ಮೌಲ್ಯಯುತವಾದ ತಮ್ಮ ಉಪನ್ಯಾಸಕ್ಕೆ ಎಲ್ಲರ ಪರವಾಗಿ ಗೌರವಯುತವಾದ ನಮನಗಳನ್ನು ನಡೆಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮವು ಕಳೆದ 2 ವರ್ಷಗಳಿಂದ ಅದ್ಭುತವಾಗಿ ನಡೀತಾ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತನುಮನ ಧನದಿಂದ ಹಾಗೂ ಇಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ತಾವೆಲ್ಲರೂ ನಡೆಸಿಕೊಡ್ತಾ ಇದ್ದೀರಿ. ಈ ದಿನದ ಎಲ್ಲ ಸಂಪೂರ್ಣವಾದ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ ಕೆ ಕಮಲಾಕ್ಷ ಕಾಮತ್ ಅವರು, ಚಾರ್ಟರ್ಡ್ ಅಕೌಂಟೆಂಟ್, ಗೌರವಾನ್ವಿತರು. ಈಗ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ನಮ್ಮ ಕಿರುಕಾಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಶ್ರದ್ಧೆಯಿಂದ ಬಂದು ತಾವಿಲ್ಲಿ ಉಪಸ್ಥಿತಿಯನ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಈ ಮಹಾಭಾರತದ ಕಥೆಗಳು ಮುಂದುವರಿಯುತ್ತದೆ. ಎಲ್ಲ ರೀತಿಯ ಸಹಕಾರವನ್ನ ಸದಸ್ಯರಾಗಿ ಸಹ ಕೆಲವರು ನಮ್ಮೊಂದಿಗೆ ಇದ್ದಾರೆ, ಹಾಗೂ ಸಹ ಇಡೀ ಕಾರ್ಯಕ್ರಮದ ಉಪಹಾರದ ಪ್ರಾಯೋಜಕತ್ವವನ್ನು ಸಂಪೂರ್ಣ ಪ್ರಾಯೋಜಕತ್ವ ವಹಿಸಿಕೊಂಡು ನಮ್ಮೊಂದಿಗೆ ನೀವು ಸಹಕಾರವನ್ನು ನೀಡುತ್ತಾ ಬಂದಿದ್ದೀರಿ. ಮುಂದೆಯೂ ಕೂಡ ಈ ಎಲ್ಲ ಸಂಘಟನೆಗಳು ತಮ್ಮ ನಿರೀಕ್ಷೆಯನ್ನ, ತಮ್ಮ ಉಪಕಾರದ ಸಹಾಯವರ ನಿರೀಕ್ಷೆಯನ್ನು ನಾವು ಮಾಡುತ್ತಾ ಈಗ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಜಗದೀಶ್ ಕೋತ್ರಿಯವರು ಮಾಡ್ತಾ ಇದ್ದಾರೆ. ಸರ್, ತಾವು ನಮ್ಮ 3 ಸಂಘಗಳು ಕರ್ನಾಟಕ ಸಂಘ ಕಾಂತಾವರ, ಉತ್ತಮ ಪ್ರಭು ಪೀಠ ಕಾಂತಾವರ ಹಾಗೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಇದರ ಆಶ್ರಯದಲ್ಲಿ ಮಹಾಭಾರತದ ಭಾವದೀಪ ಉಪನ್ಯಾಸ ಮಾಲಿಕೆಯ ಚತುರ್ಥ ಸೋಪಾನ 106 ಕಥೆಗಳು, ಅಂದರೆ 106 ಪಾತ್ರಗಳು, ಇದರಲ್ಲಿ ಕಥೆಗಳ ಬಗ್ಗೆ ನಮ್ಮ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಇವರು ಈ ಪಾತ್ರಗಳ ರೋಚಕತೆ ರಹಸ್ಯಗಳು ನಮಗೆಲ್ಲ ಗೊತ್ತಿರಲಿಲ್ಲ. ಈ ವ್ಯಾಸ ಭಾರತದಲ್ಲಿ ಗಮನವಿಟ್ಟುಕೊಂಡು ಅವರು ಅನೇಕ 106 ಪಾತ್ರಗಳ ರಹಸ್ಯವನ್ನು ನಮಗೆ ಗೊತ್ತಿಲ್ಲದನ್ನು ರೋಚಕತೆಯನ್ನು ಮುಗಿಸಿದ್ದಾರೆ. ಅವರಿಗೆ ನಮ್ಮ ಈ 3 ಸಂಘಗಳ ಪರವಾಗಿ ಅನಂತ ಅದೇ ಥರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಾವು ಮುಗಸಾಲೆಯವರಿಗೂ ಸಂಘವು ಆಭಾರಿಯಾಗಿದೆ. ಕಾರ್ಯಕ್ರಮ ಘಟಕದ ಅಧ್ಯಕ್ಷೆ ಶ್ರೀಮತಿ ಉತ್ತರಪ್ರಭಾ ಹೆಗ್ಡೆ ಅವರಿಗೂ ವಿಶೇಷ ಧನ್ಯವಾದಗಳು. ಹಾಗೆ ಈ ಸಂಘದ ಗೌರವಾಧ್ಯಕ್ಷರಾಗಿರುವ ಶ್ರೀ ನಿತ್ಯಾನಂದ ಪೈ ಅವರು ಸ್ವಾಗತಿಸಿದ್ದಾರೆ, ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ಸಪೋರ್ಟ್ ಕೊಟ್ಟಿದ್ದಾರೆ, ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಂಘದ ಪರವಾಗಿ ವಿಶೇಷ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕತ್ವವನ್ನು ನಮ್ಮವರೇ ಆದ ಶ್ರೀ ಕಮಲಾಕ್ಷ ಕಾಮತ್, ಚಾರ್ಟರ್ಡ್ ಅಕೌಂಟೆಂಟ್ ಇವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಘಗಳ ಪರವಾಗಿ ಧನ್ಯವಾದಗಳು. ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಹಾಡಿದ್ದಾರೆ ಶ್ರೀ ಜಯರಾಮ್ ಕಾಮತ್, ಶ್ರೀ ನಿತ್ಯಾನಂದ ಪೈ ಅವರು ಸ್ವಾಗತಿಸಿದ್ದಾರೆ. ಕಾರ್ಯಕ್ರಮ ನಿರ್ವಹಣೆಯನ್ನು ನಮ್ಮ ಸುಲೋಚನಾ ಮೇಡಮ್ ಮಾಡಿದ್ದಾರೆ. ಈ ಸಭಾಂಗಣವನ್ನು ನಮ್ಮ ಹರಿಪ್ರಕಾಶ್ ಶೆಟ್ಟಿ ದಂಪತಿಗಳು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಧ್ವನಿವರ್ಧಕವನ್ನು ನಮ್ಮ ಅರುಣ್ ಕುಮಾರ್ ಅವರು ಮಾಡಿದ್ದಾರೆ. ಅವರೆಲ್ಲರಿಗೂ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ನಮ್ಮ ಆಮಂತ್ರಣವನ್ನು ವಂದಿಸಿ ತಾವೆಲ್ಲ ಬಂದಿದ್ದೀರಿ ರಾಜ್ಞರು. ತಮ್ಮ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಬೆರಗನ್ನು ನೀಡಿದೆ. ತಮಗೂ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ತಿಂಗಳಲ್ಲಿ ನಡೆಸುವ ಕಾರ್ಯಕ್ರಮಕ್ಕೂ ಇನ್ನೂ ಹೆಚ್ಚು ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತೇನೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಶಾಂತಿ ಮಂತ್ರದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಪೂರ್ಣಗೊಳಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ
ಕಾರ್ಯಕ್ರಮವನ್ನು ನಾವು ಗ್ರೂಪಿನಲ್ಲಿ ಹಾಕ್ತಾ ಇದ್ದೇವೆ. ತಾವೆಲ್ಲರೂ ಮುಂದಿನ ಕಾರ್ಯಕ್ರಮದಲ್ಲಿ ಸಂಬಂಧಿಗೆ ಬರಬೇಕು ಅಂತ ತಿಳಿಸ್ಕೊಳ್ತೀನಿ. ಮೇಡಮ್ ಇದು ಹೇಗೆ ತೆಗೆಯುವುದು?